ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಉತ್ತಮ ಅಧಿಕಾರಿ ತತ್ವದೃಷ್ಟಿಯವರಿಗೆ ಉಪದೇಶ, 4ನೇ ತರಂಗ, 207ನೇ ವಿಷಯಾಂಕ. ಬ್ರಹ್ಮವು ನೇತ್ರಕ್ಕೆ ವಿಷಯವಾಗುವುದಿಲ್ಲ ಅಂತ 117ನೇ ದೋಹ. ಈ ಒಂದು ವಿಶ್ಲೇಷಣೆಯಲ್ಲಿ ವಿಚಾರ ಚಂದ್ರೋದಯದ 2ನೇ ಕಲಾ ಆರೋಪ ಮತ್ತು ಅಪವಾದದ ಬಗ್ಗೆ ವಿಚಾರ ಇಲ್ಲಿ ಉಲ್ಲೇಖ ಮಾಡ್ಕೊಳ್ತಾ ಇದ್ದೀವಿ. ಆರೋಪ ಅಂತಂದ್ರೆ ಬ್ರಹ್ಮನಿಗೆ ನಾವು ಅಂದ್ರೆ ಮನುಷ್ಯರು ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಆ ಬ್ರಹ್ಮನನ್ನ ಚಿತ್ರಿಸುವ ಕೆಲಸ ಮಾಡಿವಿ ನಾವು. ಆ ಬ್ರಹ್ಮನಿಗೆ ನಾಮ ಇಲ್ಲ, ನಾವು ನಾನಾ ರೀತಿ ನಾಮಗಳನ್ನ ಕೊಟ್ಟಿವಿ. ಆ ಬ್ರಹ್ಮನಿಗೆ ಆಕಾರ ಇಲ್ಲ, ನಾನಾ ರೀತಿ ಆಕಾರಗಳನ್ನ ಕಲ್ಪಿಸಿವಿ. ಬ್ರಹ್ಮನಿಗೆ ಬಣ್ಣಗಳಿಲ್ಲ, ನಾನಾ ರೀತಿ ಬಣ್ಣಗಳನ್ನ ವರ್ಣಗಳನ್ನ ಕೊಟ್ಟಿವಿ. ಆ ಬ್ರಹ್ಮನಿಗೆ ಏನೂ ವಿಶೇಷಣಗಳಿಲ್ಲ. ಆದರೂ ಸಹಿತ ಆ ಬ್ರಹ್ಮನಲ್ಲಿ ನಾವು ನಾನಾ ರೀತಿ ವಿಶೇಷಣಗಳನ್ನು ಕೊಟ್ಟಿವಿ. ಆ ಬ್ರಹ್ಮನಲ್ಲಿ ವ್ಯವಹಾರಗಳಿಲ್ಲ, ಅಲ್ಲಿ ನಾವು ನಾನಾ ರೀತಿ ವ್ಯವಹಾರಗಳನ್ನು ಬ್ರಹ್ಮನಲ್ಲಿ ಕಲ್ಪಿಸಿವಿ. ಆ ಬ್ರಹ್ಮನಲ್ಲಿ ಫ್ಯಾಮಿಲಿ ಕುಟುಂಬ ಅನ್ನೋದಿಲ್ಲ. ಅವನಿಗೆ ಕುಟುಂಬ ಸಹಿತ ನಾವು ಹೆಂಗೆ ಕುಟುಂಬ ಆಗಿವಿ ಹಂಗ ನಾವು ಗಂಡು ಹೆಣ್ಣು ಇದ್ದಂಗ ಆ ಬ್ರಹ್ಮನಿಗೆ ಗಂಡು ಮಾಡಿವಿ, ಬ್ರಹ್ಮನಿಗೆ ಹೆಣ್ಣು ಮಾಡಿವಿ, ಆ ಬ್ರಹ್ಮನಿಗೆ ಒಂದು ಸಂಸಾರ ಮಾಡಿವಿ, ಬ್ರಹ್ಮನಿಗೆ ಮಕ್ಕಳ ಮರಿ ಮಾಡಿವಿ, ಆ ಬ್ರಹ್ಮನಿಗೆ ಒಂದು ಊರು ಮಾಡಿ ಅದಕ್ಕೆ ಸ್ವರ್ಗ ಅಂತ ಮಾಡಿವಿ. ಏನೆಲ್ಲ ನಮಗೆ ತಿಳಿದಂಗೆ ಅವನಿಗೆ ಏನೇನೋ ಏನೂ ಇಲ್ಲದವನಿಗೆ ಏನೆಲ್ಲ ಆರೋಪ ಮಾಡಿವಲ್ಲ, ಆ ಎಲ್ಲ ಆರೋಪಗಳನ್ನು ಕಳಚಿದಾಗ ಕೊನೆಯಲ್ಲಿ ಸಿಗುವವನೇ ಬ್ರಹ್ಮ. ಆ ಕಳಚುವುದು ನಾವೇನೇನು ಆತನ ಬಗ್ಗೆ ಕಲ್ಪನೆಗಳನ್ನು ಮಾಡಿವೆಲ್ಲ, ಆ ಕಲ್ಪನೆಗಳನ್ನೆಲ್ಲ ಕಳಚಿದಾಗ ಅಂದ್ರೆ ಅಪವಾದ ಮಾಡಿದಾಗ. ಕಳಚುವುದು ಅಂತಂದ್ರೆ ಅಪವಾದ ಮಾಡೋದು, ಆರೋಪ ಅಪವಾದ. ನಾವೇನೇನು ತಿಳ್ಕೊಂಡಿವ ಅವನ ಬಗ್ಗೆ ಅದನ್ನೆಲ್ಲ ಕಳ್ಕೋಬೇಕು. ಕಲ್ತ ಬುದ್ಧಿ ಎಲ್ಲ ಕಳ್ಕೋಬೇಕಂತಾರೆ. ಪರಮಾತ್ಮನ ಬಗ್ಗೆ ಏನ್ ಕಲ್ತೀವಿ ಅದೆಲ್ಲ ಕಳ್ಕೋಬೇಕು. ಅವೆಲ್ಲ ಇಲ್ಲದ ಮಾಡಿಕೊಂಡು ಇಲ್ಲದಂಗೆ ಮಾಡಿಕೊಂಡ್ರೆ ಅವ್ ಕೊನೆಗೆ ಉಳಿಯುವವನೇ ಬ್ರಹ್ಮ. ದತ್ತ ದತ್ತ ಅಂತಾರವನಿಗೆ, ಕೊನೆಗೆ ಉಳಿಯುವುದೇ ದತ್ತ. ದತ್ತ ಅತ್ರೇಯ, ದತ್ತಾತ್ರೇಯ ಅಂತಿರಲ್ಲ, ಅದೇನ್ ದತ್ತಾತ್ರೇಯ ಅಂತಂದ್ರ ಜಾಗ್ರ ಸ್ವಪ್ನ ಸುಷುಪ್ತಿ ಅನ್ನುವ 3 ಸ್ಥಿತಿಗಳನ್ನ ದಾಟಿದಾಗ, 3 ಅವಸ್ಥೆಗಳನ್ನ ದಾಟಿದಾಗ ಕೊನೆಗೆ ಏನು ಉಳಿತದ? ಸತ್ವ ರಜ ತಮೋ ಗುಣಗಳನ್ನ 3 ಗುಣಗಳನ್ನ ದಾಟಿದಾಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನ, ಇವೆಲ್ಲ ಆ ಬ್ರಹ್ಮನಿಗೆ ನಾವು ಮಾಡಿದ ಆರೋಪಗಳು. ಇವೆಲ್ಲ ನಾಮರೂಪಾದಿಗಳು. ಅವೆಲ್ಲ ದಾಟಬೇಕು, ಅವೆಲ್ಲ ಕಳ್ಕೋಬೇಕು. ಅವೆಲ್ಲ ಕಳ್ಕೊಂಡಾಗ ಕೊನೆಯಲ್ಲಿ ಇವೆಲ್ಲದಕ್ಕೂ ಆಧಾರವಾಗಿದ್ದಾನೆ ಅವನಿಗೆ ಬ್ರಹ್ಮ ಅಂತಾರೆ. ಈ ಆರೋಪ ಅಪವಾದ, ಆರೋಪ ಅಪವಾದ. ಈಗ ಬ್ರಹ್ಮ ನಗಲಕತ್ತನ ಅಂತ ತಿಳ್ಕೊಡ್ರಿ, ಬ್ರಹ್ಮ ನಗಲಕತ್ತನ ಅಂತ ತಿಳ್ಕೊಡ್ರಿ. ಬ್ರಹ್ಮ ನಗ್ತಾನ ಅಂತಂದ್ರ ಅವ ಏನು ಸ್ವಂತ ನಗ್ತಾನೇನ್ರಿ? ಅವ ಜೀವರ ಸ್ಥಿತಿಗತಿಗಳನ್ನ ನೋಡಿ ನಗ್ತಾನ. ಬ್ರಹ್ಮ ನಗದಕ್ಕ ಯಾರ ಕಾರಣ?
ಅವನಲ್ಲಿ ಯಾವ ವ್ಯವಹಾರಗಳು ಇಲ್ಲ. ಜೀವರುಗಳ ಕರ್ಮಗಳೇ ಅವನಿಗೆ ವ್ಯವಹಾರ ಮಾಡ್ಲಕತ್ತಾವ. ಮತ್ತೆ ಜೀವರುಗಳು ನಗಲಕತ್ತಾರ ಅಳ್ಳಕತ್ತಾರ ಅಂತಂದ್ರ ಅದಕ್ಕೆ ಯಾರ ಕಾರಣ? ಇವ್ರ ಕರ್ಮಗಳನ್ನ ತಗೊಂಡು ಅವ್ರಿಗೆ ಸುಖ ದುಃಖಾದಿಗಳ ಕೊಡ್ತಾನಲ್ಲ ಅವನೇ ಕಾರಣ. ನಾವು ಸ್ವತಃ ಅಳ್ಳಕ ನಮಗ್ ಬರಲ್ಲ, ಸ್ವತಃ ನಗಲಕ ಅವನಿಗೆ ಬರಲ್ಲ. ನಮ್ಮ ಇಬ್ಬರ ಮಧ್ಯೆ ಏನು ವ್ಯವಹಾರ ನಡೆದವ, ಹಿಂಗಾಗಿ ಅವ ಸುಮ್ಮನೆ ಸ್ವಂತ ಅವನ್ಯಾಕೆ ನಗ್ಲಕ್ ಹೋಗ್ತಾನ? ನಮ್ಮನ್ನು ನೋಡಿ ನಗ್ತಾನ. ನಮ್ಮನ್ನು ನೋಡಿ ಅಯ್ಯೋ ಇವನ್ ಬಗ್ಗೆ ಸ್ವಲ್ಪ ಕರುಣೆ ತೋರಿಸಿ ಉದ್ಧಾರ ಮಾಡಬೇಕು ಅಂತ ಹೇಳಿ ಕರುಣೆ ತೋರಿಸಿ ಅವ ಉದ್ಧಾರ ಮಾಡ್ತಾನ. ಹಂಗ ಅವನು ಸ್ವತಂತ್ರವಾಗಿ ಏನು ಮಾಡಂಗಿಲ್ಲ, ನಾವು ಸ್ವತಂತ್ರವಾಗಿ ಏನು ಮಾಡಂಗಿಲ್ಲ. ಅವನ ಬಳಿ ವ್ಯವಹಾರ ಇಲ್ಲ ಅಂತಂದ್ರೆ ನಮ್ಮಲ್ಲಿ ವ್ಯವಹಾರ ಇಲ್ಲ. ಆದರೂ ನಮಗೊಂದು ಕರ್ತೃತ್ವ ಅನ್ನೋದೊಂದು ಸ್ವಾತಂತ್ರ್ಯ ಕೊಟ್ಟನ. ಆ ಕರ್ತೃತ್ವ ಬುದ್ಧಿ ಸದುಪಯೋಗ ಮಾಡ್ಕೊಂಡೇವು ಅಂತಂದ್ರೆ ನಾವು ಏನ್ ಮಾಡ್ತೀವಿ? ಪುಣ್ಯ ಕಾರ್ಯಗಳು ಮಾಡ್ತೀವಿ, ಅರಿವಿನ ಕೆಲಸ ಮಾಡ್ತೀವಿ. ಆ ಕರ್ತೃತ್ವವನ್ನ ನಾವು ಬುದ್ಧಿಯನ್ನ ದುರುಪಯೋಗ ಮಾಡ್ಕೊಂಡೇವು ಅಂತಂದ್ರೆ ಪಾಪ ಕಾರ್ಯ, ಮರವಿನ ಕಾರ್ಯ, ಅಜ್ಞಾನದ ಕಾರ್ಯಗಳನ್ನ ಮಾಡ್ತೀವಿ. ಇವುಗಳನ್ನ ನೋಡಿ ಅವನೇನ್ ಮಾಡ್ತಾನ? ನಗುತ್ತಾನ. ಅವ ಸ್ವತಃ ನಗಂಗಿಲ್ಲ. ನಮ್ಮ ಕಾಯ ವಾಚ ಮನಸ್ಸುಗಳಿಂದ ನಾವೇನು ಕ್ರಿಯೆಗಳು ಮಾಡ್ತೀವಿ ಇದನ್ನು ನೋಡಿ ಅವ ನಗುತ್ತಾನ. ನಕ್ ಏನ್ ಮಾಡ್ತಾನ? ನಮ್ಮ ಕರ್ಮಗಳೆಲ್ಲ ಅವ ನೋಡಿ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನ. ಆ ಫಲಕ್ಕೆ ತಕ್ಕಂತೆ ನಾವು ಸುಖ ದುಃಖ ಅನುಭವಿಸ್ತೀವಿ. ನಮ್ಮ ನಗುವಿಗೆ, ನಮ್ಮ ಅಳುವಿಗೆ, ನಮ್ಮ ಸ್ಥಿತಿಗತಿಗೆ ಅವನು ಕಾರಣ. ಅವನ ವ್ಯವಹಾರಕ್ಕೆ ನಾವು ಕಾರಣ. ಅವನೊಳಗೆ ವ್ಯವಹಾರ ಇಲ್ಲ, ಆದ್ರೆ ನಮ್ಮ ಸಲಗ ವ್ಯವಹಾರ ಮಾಡ್ಬೇಕಾಗ್ಯದ. ಅವನಿಗೆ ಪಾಟಿ ತಗೊಂಡು ಬರೇ ಅವಶ್ಯಕತೆ ಇಲ್ಲ. ಮೊಮ್ಮಕ್ಕಳ ಸಲುವಾಗಿ ಪಾಟಿ ಇಟ್ಕೊಂಡು ಕುಂದಿರ್ಬೇಕಾಗ್ಯದ ಅಜ್ಜಗ. ಹಂಗದ ಅಜ್ಜಗ ಪಾಟಿದೇನು ಅವಶ್ಯಕತೆ ಇಲ್ಲ. ಮೊಮ್ಮಗನಿಗೆ ಪಾಟಿ ತಗೊಂಡು ಓದೋದು ಬರೆಯೋದು ಕಲಿಸೋದಕ್ಕ ಮುಂದೆ ಕರ್ಕೊಂಡು ಕುಂದಿರ್ಬೇಕಾಗ್ಯದ. ಅದಕ್ಕೆ ನಾವು ಪಾಟಿ ಇಟ್ಕೊಂಡು ಕೂತಾನೆ ನಮ್ಮ ಸಲುವಾಗಿ ಅಷ್ಟೇ. ಪರಮಾತ್ಮನಲ್ಲಿ ಯಾವ ವ್ಯವಹಾರಗಳು ಇಲ್ಲ. ಅದಕ್ಕೆ ಆರೋಪ ಅಪವಾದ. ಆತನ ಬಗ್ಗೆ ಏನ್ ಕಲ್ತೀವಿ ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗ 101 ಸ್ಥಳಗಳೆಲ್ಲ ಆದ್ಮೇಲೆ ಕೊನೆಯ ಸ್ಥಳನೇ ಜ್ಞಾನ ಶೂನ್ಯ ಸ್ಥಳ ಅಂತದ. ಏನ್ ಕಲ್ತೀರಿ ಅದೆಲ್ಲ ಕಳ್ಕೊಂಬಿಡ್ರಿ. ಭಗವದ್ಗೀತೆ ಒಳಗನು 18 ರೀತಿ ಯೋಗಗಳು ಹೇಳ್ತಾನೆ ಕೃಷ್ಣ. ಲಾಸ್ಟಿಗೆ ಅರ್ಜುನಿಗೆ ಏನ್ ಹೇಳ್ತಾನ? ನಾವು ಏನು ಹೇಳಬೇಕಿತ್ತು ಹೇಳದೆವು. ಇಲ್ಲಿ ಏನ್ ಹೇಳಿನಿ ಇದು ಹೇಳ್ದಂಗೆ ನೀನು ಕೇಳಬೇಕು ಅಂತ ನಿನಗೇನು ನಾವು ಕಂಪಲ್ಸರಿ ಯಾವುದನ್ನು ಹೇಳಿಲ್ಲ. ಇದ್ರೊಳಗ ನೀನು ವಿಶ್ಲೇಷಣೆ ಮಾಡು ನಿನ್ನ ಬುದ್ಧಿಲಿಂತ ಯಾವ ಯೋಗ ಶ್ರೇಷ್ಠ, ಯಾವ ಯೋಗ ಮಾಡಿದ್ರೆ ಏನು ಲಾಭ ನಷ್ಟ ಎಲ್ಲ ಹೇಳಿನಿ. ನಿನ್ನ ಬುದ್ಧಿಗೆ ತಕ್ಕಂತೆ, ನಿನ್ನ ಒಂದು ಗುಣ ಸ್ವಭಾವಕ್ಕೆ ತಕ್ಕಂತೆ ಯಾವ ಯೋಗ ಸೂಟೇಬಲ್ ಅನಿಸ್ತದ, ಯಾವ ಯೋಗ ಸೂಕ್ತ ಅನಿಸ್ತದ ಆ ಯೋಗವನ್ನ ನೀನು ಮಾಡು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆತನಿಗೆ ನಿನಗೆ ತಿಳಿದಂಗ ಮಾಡು. ನಾನು ಹೇಳದೇನು ಹೇಳ್ತೇನೆ, ನಿನಗೆ ತಿಳಿದಂಗ ಮಾಡು ಅಂತ ಹೇಳ್ತಾರಲ್ಲ ಅವರೇ ಸದ್ಗುರುಗಳು. ಅದೆಲ್ಲ ಬಿಡು, ನಿನ್ ತಲೆಗೆ ಏನದ, ನಾನು ಹೇಳ್ದಂಗೆ ಕೇಳು ಅಂತಂದ್ರ ಏನ್ ದಿನ ಕೇಳ್ತಾನ. ಅವನ ಗುಣ ಸ್ವಭಾವಕ್ಕೆ ಮ್ಯಾಚ್ ಆಗತಾನ ಕೇಳ್ತಾನ. ಆಮೇಲೆ ಅದು ಮ್ಯಾಚ್ ಆಗ್ಲಾರ್ದು ಚಾಲು ಆಯ್ತು ಅಂದ್ರೆ ಕೈ ಬಿಟ್ಬಿಡ್ತಾನ. ಅದಕ್ಕೆ ಆ ಒಂದು ಮುಮುಕ್ಷುವಿಗೆ ಒಂದು ಸ್ವಾತಂತ್ರ್ಯ ಅಂತ ಏನದಲ್ಲ, ಆ ಸ್ವಾತಂತ್ರ್ಯವನ್ನ ಗೌರವಿಸಬೇಕು. ಪಾಠ ಹೇಳುವವರು ಆ ಸ್ವಾತಂತ್ರ್ಯವನ್ನ ಗೌರವಿಸಬೇಕು. ಅರವಿಂದಾಶ್ರಮದಾಗ ವರ್ಷಗಟ್ಟಲೆ ಕುಂತು ಕೇಳೋದು ಹೇಳೋದು ಎಲ್ಲ ಮಾಡ್ತಿದ್ದೆವು. ಎಲ್ಲ ಮಾಡಿದ್ಮೇಲೆ ನಾನಾ ರೀತಿಯಾದ ವಿಚಾರಗಳನ್ನೆಲ್ಲ ಹೇಳಿದ್ರಿ, ಕೇಳಿದೆವು, ಸಂತೋಷ ಆಯ್ತು. ಆದ್ರೆ ಯಾವುದನ್ನ ಹಿಡಿಬೇಕು ಯಾವುದನ್ನ ಬಿಡಬೇಕು ಅಂತ ಎಲ್ಲಾ ರೀತಿ ಹೇಳಿಬಿಟ್ರಿ. ಸಿಂಥೆಸಿಸ್ ಆಫ್ ಯೋಗ ಅಂತಂದ್ರೆ ಎಲ್ಲಾ ಯೋಗಗಳನ್ನ ಪರಿಚಯ ಮಾಡಿಸಿರಿ. ಈ ಎಲ್ಲಾ ಯೋಗಗಳು ಎಲ್ಲಿಗೆ ಬಂದು ನಿಲ್ತವ ಅಲ್ಲಿ ನಿಂತ ಮುಂದ ಅರವಿಂದರ ಯೋಗ ಸ್ಟಾರ್ಟ್ ಆಗ್ತದ ಅಂತ ಹೇಳಿದ್ರಿ.
ಈಗ ಅರವಿಂದರ ಯೋಗ ಮಾಡ್ಬೇಕು, ಮತ್ತೆ ಎಲ್ಲ ಹಿಂದಿನ ಯೋಗಗಳು ಮಾಡ್ಬೇಕು, ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು? ಏನಿಲ್ಲಪ್ಪ, ನಿನ್ನ ಗುಣ ಸ್ವಭಾವಕ್ಕೆ ಯಾವ ಯೋಗ ಚಂದ ಅನಿಸ್ತದ ಅದು ಮಾಡು. ಇದು ಡಾಕ್ಟರ್ BR ಬೀಡ್ ಗುರುಗಳು ಹೇಳಿದ ಮಾತು. ಅದು ಶುದ್ಧ ಬ್ರಹ್ಮ ಸ್ವರೂಪದ ಲಕ್ಷಣ. ಇಲ್ಲ ನೀ ಅರವಿಂದ ಯೋಗನೇ ಮಾಡತ್ತೇಳವ್ರು ಏನಂದಿಲ್ಲ. ನೀವೇನ್ ಮಾಡ್ತೀರಿ ಎತ್ತನು ನಾವು ಕೇಳಕ್ ಹೋದ್ರೆ ಅವ್ರು ಅರವಿಂದ ಯೋಗ ಮಾಡ್ತೀವಿ ನಾವು ಅಂತಾರವ್ರು. ಅರವಿಂದೋ ಯೋಗ, ಯೋಗ ಈಸ್ ರೀಡಿಂಗ್ ದಿ ಅರವಿಂದೋ ಲಿಟ್ರೇಚರ್ ಈಸ್ ಅರವಿಂದೋ ಯೋಗ. ಅದೇ ಹೇಳ್ತಾರ ಅವ್ರು. ಅರವಿಂದರ ಸಾಹಿತ್ಯ ಏನದ ಅದನ್ನ ಓದ್ತಾ 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 ಅದನ್ನ ಅರ್ಥ ಮಾಡ್ಕೊಳ್ತಾ ಅದರ ಸಂಸ್ಕಾರವನ್ನು ಹೊಂದದೇ ಅರವಿಂದೋ ಯೋಗ. ಅದೇ ರೀತಿ ನಿಮ್ ಯೋಗ ಯಾವುದು? ನಿಶ್ಚಲದಾಸ ಯೋಗ ಅಷ್ಟೇ. ನಿಶ್ಚಲದಾಸರ ಸಾಹಿತ್ಯ ಓದ್ತಾ ಅದನ್ನ ಅರ್ಥ ಮಾಡ್ಕೊಳ್ತಾ ಅರ್ಥ ಆಗ್ಲಾರ್ದಾಗ ಅದಕ್ಕೆ ತಕ್ಕಂತೆ ಸೂಕ್ತ ಗುರುಗಳು ಎಲ್ಲಿ ಅದರ ಅವ್ರ ಹತ್ರ ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಸಂಶಯಗಳನ್ನ ನಿವೃತ್ತಿ ಮಾಡಿಕೊಂಡು ನಾವು ಆ ಒಂದು ನಿಶ್ಚಲದಾಸರ ಏನು ವಿಚಾರ ಸಾಗರ ಅದಲ್ಲ ಅದರ ಸಂಸ್ಕಾರವನ್ನ ನಾವು ಹೊಂದದು ಅದೇ ಯೋಗ. ಮತ್ತಿನ್ನೇನಿಲ್ಲ. ಯೋಗ ಅಂದ್ರೇನು ಅಂತಂದ್ರೆ ನಿಶ್ಚಲದಾಸರ ಒಂದು ಜ್ಞಾನ ಮಾರ್ಗ. ಆ ಮಾರ್ಗದ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಯೋಗ. ಹೀಗೆ ಆರೋಪ ಅಪವಾದ, ಆರೋಪ ಮಾಡಬೇಕು ಮತ್ತೆ ಅಪವಾದ ಮಾಡಬೇಕು. ಪರಮಾತ್ಮನ ವಿಷಯದಲ್ಲಿ ಇಡೀ ಗ್ರಂಥನೇ ಆರೋಪ ಆಗಿರ್ತದೆ. ಮತ್ತೇನ್ ನೋಡ್ಬೇಕು? ಇವೆಲ್ಲನೂ ಮೀರಿದವನದನ್ನ ಪರಮಾತ್ಮ ಅಂತೇಳಿ ಅಪವಾದ ಮಾಡ್ಕೋಬೇಕು. ಪರಮಾತ್ಮನಲ್ಲಿ ಸಂಕಲ್ಪವಾಯಿತು, ತಾನು ಏಕರೂಪವಾಗಿದ್ದು. ಪರಮಾತ್ಮನಲ್ಲಿ ಸಂಕಲ್ಪವಾಯಿತು, ತಾನು ಏಕರೂಪವಾಗಿದ್ದು ಅನೇಕ ರೂಪ ಆಗಬೇಕು ಅಂತ. ಅವನಿಗೇನು ಸಂಕಲ್ಪ ಇತ್ತು? ಒಬ್ಬನೇ ಇದ್ದ ರೂಪದಲ್ಲಿ ಏಕ ಅನೇಕ ಆಗ್ಬೇಕಾಯ್ತು. ಅವ ನಿಶಬ್ದ ಇದ್ದ. ಒಂದೇ ಶಬ್ದಕ್ಕಿಷ್ಟೇ ತಿಳ್ಕೋಬೇಕಂತಿಲ್ಲ. ನೀವು ಮುಂದಿದಕ್ಕೆಲ್ಲ ಬೆಳೆಸಬೇಕು. ಪರಮಾತ್ಮ ಏನೇನದನ ಅವೆಲ್ಲನೂ ಚೇಂಜಸ್ ಮಾಡಬೇಕು. ಏಕ ಅದನ ಪರಮಾತ್ಮ, ಅನೇಕ ಅದ. ಮತ್ತೆ ಪರಮಾತ್ಮ ನಿಶಬ್ದ ಅದನ. ನಿಶಬ್ದ ಹೋಗಿ ಏನಾಗಬೇಕಂದವನು? ನಿಶಬ್ದ ಹೋಗಿ ಏನಾಗ್ಬೇಕ್ರಿ ಅವನು? ಏಕಿದ್ದ ಅನೇಕ ಅದ. ಅವನ ಸಂಕಲ್ಪದಲ್ಲಿ ನಿಶಬ್ದ ಇದ್ದದ್ದು ಬರೀ ಅನೇಕ ಅಷ್ಟೇ ಆಗಿದೆ. ಶಬ್ದ ಆಗ್ಬೇಕು. ನಿಶಬ್ದ ಇದ್ದವ ಶಬ್ದ ಆಗ್ಬೇಕಾದ್ರೆ ಫಸ್ಟ್ ಶಬ್ದನೇ ಯಾವದದು? ಓಂ ಅಂದ. ಓಂ ಅಂತಂದ ಫಸ್ಟಿಗೆ. ಅವ ಓಂ ಅಂದ ಕೂಡ್ಲೇನೆ ಏನ್ ಬತ್ತು? ಮೂರು ವಸ್ತುಗಳು ಬಂದು ನಿಂತು. ಅದೇ ಓಂ ಅಂದ ಕೂಡ್ಲೇನೆ ಮೂರಾದು. ಮೂರು ಓಂ ಅಂದ್ರೆ ಮೂರಾದಲ್ಲ ಏನಿದ ಅಂತ. ಮೂರು ಏನಪ್ಪ ಅಂತಂದ್ರ ಅವರು ಪೌರಾಣಿಕವಾಗಿ ಬ್ರಹ್ಮ ವಿಷ್ಣು ರುದ್ರ ತಿಳಿಲಾರದವ್ರಿಗೆ ಹೇಳಿದ ಮಾತದು. ಪೌರಾಣಿಕ ಕಥೆಗಳೆಲ್ಲ ಇವೇನದವ ತಿಳಿಲಾರದವ್ರಿಗೆ ಹೇಳ ಮಾತು. ಮೂರು ಬಂದ್ಬಿಟ್ಟು ಓಂ ಅಂದ್ ಕೂಡ್ಲೇನೆ ಮೂರು. ಏನಪ್ಪ ಮೂರಂತಂದ್ರ ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ರುದ್ರ, ಸತ್ವ ರಜ ತಮ, ಸ್ಥೂಲ ಸೂಕ್ಷ್ಮ ಕಾರಣ, ಹಿಂಗೆಲ್ಲ ಆಯ್ತು. ಒಂದಕ್ಕ ನಾವು ಓಂ ಅಂತೇಳಿ ಒಂದನ್ನ ನಾವು ಕರಿಬೇಕಂತಂದ್ರ ಮೂರು ಬಂದವಲ್ಲ ಏನಿವು ಅಂತಂದ್ರ ಆ ಒಂದೇ ಮೂರು ಪ್ರಕಾರದ ಕೆಲಸ ಮಾಡ್ತಾವ. ಇರೋದು ಒಂದೇ ಕೆಲಸ, ಮೂರು ಪ್ರಕಾರ. ಸೃಷ್ಟಿ ಸ್ಥಿತಿ ಲಯ ಮೂರು ಪ್ರಕಾರದ ಕೆಲಸ ಇರೋದು ಒಂದೇ. ಯಾವ ಚೈತನ್ಯ ಸೃಷ್ಟಿ ಮಾಡ್ತಿರ್ತದ ಆವಾಗ ಅದು ಬ್ರಹ್ಮ ಅನಿಸ್ಕೊತದ. ಯಾವಾಗ ಅದು ಜೀವಿಗಳ ಕರ್ಮಕ್ಕೆ ತಕ್ಕಂತೆ ಫಲಗಳನ್ನ ಕೊಟ್ಟು ಅಲ್ಲಿ ಒಂದು ನಿಯಾಮನ ಮಾಡ್ತಿರ್ತದ ಆವಾಗ ಅದು ಸ್ಥಿತಿಕರ್ತ ಅನಿಸ್ಕೊತದ. ಮತ್ತ ಅದರದ ಕೆಲಸ ಮುಗಿದ ಮೇಲೆ ವಾಪಸ್ ಹೌದೌದ್ರ ಜಾಗಕ್ಕೆ ಕಳಿಸೋದಕ್ಕೆ
ಲಯಕರ್ತ ಅನಿಸುತ್ತದೆ, ಒಂದೇ ಚೇತನ. ಈ ಬೈಬಲ್ ಮತ್ತ ಕುರಾನ್ ಮತ್ತ ಭಗವದ್ಗೀತೆಗಿರೋ ವ್ಯತ್ಯಾಸ ಏನದು ಅಂತಂದ್ರೆ, ಇಲ್ಲಿ ಭಗವದ್ಗೀತೆ ಒಳಗೆ ಒಂದೇ ಚೇತನ, ಇಲ್ಲಿ 3 ಫಂಕ್ಷನ್ ಮಾಡ್ತದ. ಬೈಬಲ್ ಕುರಾನ್ದೊಳಗೂ 3 ಫಂಕ್ಷನ್ ಅದಾವ. ಅದರಲ್ಲಿ ಏನದ 3 ಚೇತನಗಳು ಬೇರೆ ಅದಾವ. ಅಲ್ಲಿ ಏನಪ್ಪ ಅಂತಂದ್ರ ಸೃಷ್ಟಿಕರ್ತನ ಒಪ್ಕೋತಾರೋ, ಸ್ಥಿತಿಕರ್ತ ಅವನೇ ಮಾಡ್ತಾನಂತ, ಅವನೇ ಪಾಲನಹಾರ ಅಂತ ಅವನಿಗೆ ಅಂತಾರ. ಆದ್ರ ಈ ಲಯ ಮಾಡುವಾಗ ಅವನಿಗೆ ಬೇರೆ ಇಟ್ಬಿಟ್ಟ, ಸೈತಾನ್ ಅಂತಿತ್ತ ಅವನಿಗೆ. ಲಯ ಮಾಡೋವನಿಗೆ ಬೇರೆ ಮಾಡ್ಯಾರ, 2 ಮಾಡ್ಯಾರ, ಅಲ್ಲಿ ಒಂದಿಲ್ಲ, ಅಲ್ಲಿ 2 ಅದಾವ. ಅವ್ರು ಯಾರು ಇದ್ರವ್ರು ಕ್ರಿಶ್ಚಿಯನ್ರು ಅದಕ್ಕೆ ಢಮಾನ ಏನ ಅಂತಾರ, ಅದಕ್ಕೊಂದು ದೆವ್ವ ಏನ ಅಂತಾರ, ಅದು ಒಟ್ಟ ಸೈತಾನ್ ಒಟ್ಟದು ಅದು ಏನದು ಸಪ್ರೇಟ್. ಲಯ ಮಾಡೋದು ಬೇರೆ ಅಂತ. ಅದಕ್ಕದು ಲಯ ಮಾಡೋ ಶಕ್ತಿಗೆ ಕಲ್ ತಗೊಂಡು ಹೊಡಿಲಕ್ಕೆ ಹೋಗಿ ಒಬ್ರಿಗೊಬ್ರು ಕಾಲ್ ತೊಳೆದು ಬಿದ್ದು ಸಾಯ್ತಿರ್ತಾರಂತ, ಪ್ರತಿ ವರ್ಷ ಸಾಯ್ತಿರ್ತಾರಂತ ಕಾಲ್ ತೊಳಿತಕ್ಕೆ. ಸೈತಾನಿಗೆ ಕಲ್ಲು ಹೊಡೆಯೋದೇ ಒಂದು ಹಬ್ಬ ಅದ ಅವ್ರದ್ರಾಗ. ಅಲ್ಲಿ ಹೋಗಿ ಎಲ್ಲ ಗುಡ್ಡದ ಬಳಿ ಹೋಗಿ ಎಲ್ಲರೂ ಕೂಡಿ ಕಲ್ಲು ಹೋಗಿತಾರ ಸೈತಾನ ಲಯಕರ್ತ. ಅದು ಒಂಥರ ಅವ್ರ ನಂಬಿಕೆಗಳು, ಅದ್ರ ಬಗ್ಗೆ ನಾವೇನು ಮಾತಾಡಬಾರ್ದು. ಅದೇನಂತಂದ್ರೆ ಅಲ್ಲಿ 2 ಮಾಡ್ಯಾರ. ಅಲ್ಲಿ ಒಂದು ಸೃಷ್ಟಿ ಮಾಡೋವಿದ್ರೆ ಲಯ ಮಾಡೋ ಮತ್ತೊಬ್ಬ ಅಂತ. ಇಲ್ಲಿ ಏನದ ಭಗವದ್ಗೀತೆ ಒಳಗ ಒಂದೇ ಚೇತನ 3 ಕೆಲಸ ಮಾಡ್ತದೆ. ಈಗ ಹೊಸ ಬಟ್ಟಿ ಉಟ್ಕೋಬೇಕಂದ್ರೆ ಖರೀದಿ ಮಾಡಿ ಟೇಲರ್ ಮೇಲೆ ಹೊಲಸ್ಕೊಂಡು ತಗೊಂಡ್ಬಂದು ಉಟ್ಕೋತೀರ. ಅದೇನಾಯ್ತು, ಅಂಗಿ ಸೃಷ್ಟಿ ಆಯ್ತು. ಮುಂದದ ಅಂಗಿ ಏನ್ ಮಾಡ್ತೀರಿ, ಉಟ್ಕೋತೀರಲ್ಲ. ಉಟ್ಕೊಂಡಾಗ ಏನಾಯ್ತು, ಎಷ್ಟು ದಿನ ಉಟ್ಕೋತೀರಿ, ಅಲ್ಲಿ ತನಕ ಅದು ಸ್ಥಿತಿ ಅಂಗಿಯಾಗಿ ಉಳಿದಿರ್ತದೆ. ಮುಂದದು ಹಳಿದಾಯ್ತು, ಬಣ್ಣವಾಯ್ತು, ಹರಿತು ಅಂತಂದ್ರೆ ಅದು ಅಂಗಿ ಏನ್ ಮನ್ಯಾಗ ಹಂಗೆ ಆಲ್ಮರ ಇಸ್ತ್ರಿ ಹೊಡೆದಿರ್ತೀರ, ಅದಕ್ಕೆ ಬಿಸಾಕ್ತೀರಾ ಇಲ್ಲ, ಅದಕ್ಕೆ ತ್ಯಾಗ ಮಾಡ್ತೀರಿಲ್ಲ. ಅಂಗಿ ತ್ಯಾಗ ಮಾಡೋದಂದ್ರೆ ಏನದು, ಅದೇ ಲಯ. ಮತ್ತೇನಾದ್ರ ಏನ್ ದೊಡ್ಡ ಕೆಲಸ? 3 ಮಾಡೋರು ನೀವೇ, ಅವನೇ 3 ಮಾಡೋ ಹಿಂಗ. ಅದಕ್ಕೆ ಆರೋಪ ಇಲ್ಲಿ ಪರಮಾತ್ಮನಲ್ಲಿ ಆಕಾರ ನಿರಾಕಾರ ಇದ್ದವ. ಆಕಾರ ಆಗ್ಬೇಕಂದ ನಿಶಬ್ದ ಇದ್ದವ, ಶಬ್ದ ಆಗ್ಬೇಕಂದ ಅವನ ಬಳಿ ಏನೇನಿಲ್ಲ ಅವೆಲ್ಲ ಆಗಬೇಕು ಅಂತ ಅವನೊಳಗೆ ಆಲೋಚನೆಗಳು ಬಂತು. ಪರಮಾತ್ಮನಲ್ಲಿ ಸಂಕಲ್ಪವಾಯಿತು, ತಾನು ಏಕರೂಪವಾಗಿದ್ದು ಅನೇಕ ರೂಪವಾಗಬೇಕು ಅಂತ. ಜೀವರುಗಳ ಕರ್ಮಗಳು ಅಂದ್ರೆ ಸೃಷ್ಟಿಯ ಪೂರ್ವದ ಹಿಂದಿನ ಸೃಷ್ಟಿಯ ಕಾಲ, ನಿನ್ನೆ ಹೇಳಿನ ನಾನು, ಹಿಂದಿನ ಸೃಷ್ಟಿ, ಇಂದಿನ ಸೃಷ್ಟಿ, ಮುಂದಿನ ಸೃಷ್ಟಿ. ಹಿಂದಿನ ಸೃಷ್ಟಿಯ ಕಾಲದ ಜೀವಿಗಳ ಕರ್ಮಗಳ ಫಲಗಳ ಕೊಡುವುದಕ್ಕೆ ಪಕ್ವವಾದಾಗ ಇಂದಿನ ಸೃಷ್ಟಿ ತಯಾರಾಯಿತು. ಇಂದಿನ ಸೃಷ್ಟಿಯ ಕಾಲದ ಜೀವಿಗಳ ಫಲಗಳು ಕೊಡುವುದಕ್ಕೆ ಪಕ್ವವಾದಾಗ ಮುಂದಿನ ಸೃಷ್ಟಿ. ಹಿಂಗೆ ಈ ಸೃಷ್ಟಿಗಳೇನಾಗ್ತಿರ್ತಾವ, ಚಕ್ರಾಕಾರವಾಗಿದಾವ. ಮುಂದಿನ ಸೃಷ್ಟಿಗೆ ಇಂದಿನ ಸೃಷ್ಟಿ ಅಂತಂದ್ರೆ ವರ್ತಮಾನದ ಸೃಷ್ಟಿ. ಆ ವರ್ತಮಾನದ ಸೃಷ್ಟಿ ಏನದಪ್ಪ ಅಂತಂದ್ರ ಹಿಂದಿನ ಸೃಷ್ಟಿಗೆ ಉತ್ತರ ಅನಿಸ್ಕೊತದ. ಆ ಇವತ್ತಿನ ವರ್ತಮಾನದ ಸೃಷ್ಟಿಗೆ ಹಿಂದಿನ ಸೃಷ್ಟಿ ಪೂರ್ವ ಅನಿಸ್ಕೊತದ. ಪೂರ್ವದ ಸೃಷ್ಟಿಯ ಜೀವಿಗಳ ಕರ್ಮ ಫಲಗಳು ಕೊಡುವುದಕ್ಕ, ಕರ್ಮಗಳು ಫಲ ಕೊಡುವುದಕ್ಕ ಪಕ್ವವಾದಾಗ ಉತ್ತರದ ಸೃಷ್ಟಿಗಳು ಆರಂಭ ಆಗ್ತವ ಅಂತ ತಿಳ್ಕೊಂಡು, ಅಲ್ಲಿ ಏನಾಗ್ತಿರ್ತದಪ್ಪ ಅಂತಂದ್ರೆ ಬ್ರಹ್ಮ ನಿಶ್ಶಬ್ದವಾಗಿರುವಾಗ ಪಾರಮಾರ್ಥಿಕವಾಗಿರ್ತಾನ ಅವನು. ಯಾವಾಗ ಅವನು ಶಬ್ದ ರೂಪದಲ್ಲಿ ಬಂದ ಅಂದ್ರೆ ವ್ಯಾವಹಾರಿಕ ಸತ್ಯಕ್ಕೆ ಬರ್ತಾನೆ. ವ್ಯಾವಹಾರಿಕ ಸತ್ಯಕ್ಕೆ ಬಂದ ಅಂತಂದ್ರೆ ಏನಾಗ್ತದ, ಈಶ್ವರ ಅನಿಸ್ಕೊತಾನ. ಈಶ್ವರ ರಾಜ. ಅವನಿಗೊಂದು ರಾಜ್ಯ ಯಾವದಪ್ಪ ಅಂದ್ರೆ ಈ ಒಂದು ಬ್ರಹ್ಮಾಂಡ. ಅದಕ್ಕೆ ಮಾಯೆ ಅಂತ. ಅವ ಪಾರಮಾರ್ಥಿಕ ಸತ್ಯದ ಸ್ಥಿತಿ ಒಳಗಿದ್ದಾಗ ಅದು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಇರ್ತದ. ಮೂಲ ಪ್ರಕೃತಿ ಅವನ ಹಣಿಗೆ ಹಚ್ಕೊಂಡು ಟಿಕಳಿ ಇದ್ದಂಗೆ ಇರ್ತದ. ಯಾವಾಗ ಅವನು ವ್ಯಾವಹಾರಿಕ ಜಗತ್ತಿಗೆ ಬಂದು ವ್ಯವಹಾರ ಮಾಡ್ಬೇಕಂತನ
ಆವಾಗ ಏನಾಗ್ಬಿಡ್ತದ, ಬ್ರಹ್ಮ ಸೂಕ್ಷ್ಮ ಆಗಿಬಿಡ್ತಾನ, ಅದು ಸ್ಥೂಲ ದೊಡ್ಡ ಪ್ರಮಾಣದಾಗ ಬೆಳೀತದ. ಎಷ್ಟು ದೊಡ್ಡ ಪ್ರಮಾಣ, ಜಗತ್ತಿನ ಎಷ್ಟು ವಸ್ತುಗಳದವ ಆ ಎಲ್ಲ ವಸ್ತುಗಳಿಗಿಂತ ದೊಡ್ಡದು ಭೂಮಿ. ನಿಮ್ಮ ಮನೆಯಾಗ ಏನು ಸಾಮಾನವ ಎಲ್ಲ ವಸ್ತುಗಳಿಗೆ ಮೂಲ ನಿಮ್ಮ ಶರೀರ ಹಿಡ್ಕೊಂಡು ನಿಮ್ಮ ಮನೆಯೊಳಗಿನ ಎಲ್ಲ ಸಂಸಾರಕ್ಕೆ ಬಳಸಿಕೊಂಡು ವಸ್ತುಗಳು, ನಿಮ್ಮ ಹೊಲ ಮನೆ ಏನೇನವ ಅವೆಲ್ಲವನ್ನು ಹಿಡ್ಕೊಂಡ್ರೆ ಅವೆಲ್ಲದಕ್ಕಿಂತ ದೊಡ್ಡದು ಭೂಮಿ. ಭೂಮಿಗಿಂತ 10 ಪಟ್ಟು ನೀರ ದೊಡ್ಡದು, ನೀರಿಗಿಂತ 10 ಪಟ್ಟು ಅಗ್ನಿ ದೊಡ್ಡದು, ಅಗ್ನಿಗಿಂತ 10 ಪಟ್ಟು ಗಾಳಿ ದೊಡ್ಡದು, ಗಾಳಿಗಿಂತ 10 ಪಟ್ಟು ಆಕಾಶ ದೊಡ್ಡದು, ಆಕಾಶದಕ್ಕಿಂತ ಅನಂತ ಪಟ್ಟು ಏನದು ಅಂತರಿಕ್ಷ ಅಂತೀರಿ, ಅದಕ್ಕೆ ಅಜ್ಞಾನ ಅಂತೀರಿ, ಮಾಯೆ ಅಂತೀರಿ. ಅಲ್ಲಿ ಮುಂದೆ ಏನದ ಗೊತ್ತಿಲ್ಲ. ಆಕಾಶದಿಂದ ಸೌಂಡ್ ಹೋಯ್ತು ಅಂತಂದ್ರೆ ಅಂತರಿಕ್ಷಕ್ಕೆ ಹೋಗ್ಬಿಡ್ತೀರಿ. ಅಲ್ಲೇನು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇಲ್ಲ, ಏನೇನು ಇಲ್ಲ, ಅಲ್ಲಿ ಏನದ ಗೊತ್ತಿಲ್ಲ, ಏನಿಲ್ಲ ಗೊತ್ತಿಲ್ಲ. ಅದು ಒಂದು ಅಜ್ಞಾನ ಅಂತ, ಅದಕ್ಕೆ ಮಾಯೆ ಅಂತ. ಆ ಮಾಯೆ ಏನಾಗ್ತದಂದ್ರೆ ಈ ದೊಡ್ಡ ಪ್ರಮಾಣದಾಗ ಬೆಳೆದು ಬಿಡ್ತದೆ. ಯಾವಾಗ? ವ್ಯಾವಹಾರಿಕ ಜಗತ್ತಿನೊಳಗೆ ಇದು ಮಾಯೆ ಅನಿಸ್ಕೊತದ. ಇದಕ್ಕೆ ಯಾರು ಸಂಕಲ್ಪ ಮಾಡಿ ಬೆಳೆಸ್ತಾರ ಅವರು ಈಶ್ವರ ಅನಿಸ್ಕೊತಾರ. ಅವರೇ ಮುಂದೆ ಅವಿದ್ಯಾ ಮತ್ತು ಜೀವರುಗಳಾಗ್ತಾರ. ಯಾವ ಇದ್ರಾಗ? ಪ್ರಾತಿಭಾಷಿಕ ಸತ್ಯದೊಳಗೆ. ಮತ್ತೆ ಪ್ರಾತಿಭಾಷಿಕ ಸತ್ಯದೊಳಗೆ ಮರು ಹೆಚ್ಚಾದಾಗ ಕ್ಷುದ್ರ ಸತ್ಯ, ಕ್ಷುದ್ರ ಜೀವಿಗಳು ಅಂತಲೂ ಆಗ್ತಾರ. ಹೀಗೆಲ್ಲ ಸತ್ಯದ ಸ್ಥಾನಮಾನಗಳು ಬೇರೆ ಬೇರೆ ಆಗ್ಕೊತ ಹೋಗ್ತವೆ. ಅವನೇನಾದ ಈಗ ಮೂಲ ಪಾರಮಾರ್ಥಿಕವಾಗಿದ್ದವ ಎಲ್ಲಿ ಬಂದ? ವ್ಯಾವಹಾರಿಕಕ್ಕೆ ಬಂದ. ಮಾಯೆ ಮತ್ತು ಈಶ್ವರ ರೂಪ ತಗೊಂಡು, ಆದರೆ ತನ್ನ ಮೂಲ ರೂಪ ಏನು ಬಿಟ್ಟಿಲ್ಲ. ಅವನು ಪಾರಮಾರ್ಥಿಕ ರೂಪ ಹೆಂಗಿತ್ತು ಹಂಗೆ ಇದ್ದು ಯಾವ ವ್ಯವಹಾರಗಳು ಮಾಡಲಾರದವನು ಆಗಿ ವ್ಯವಹಾರ ಮಾಡ್ತಾನ. ಹೆಂಗದ ಅವನು? ನಿಶ್ಶಬ್ದವಾಗಿದ್ದು ಶಬ್ದ ಮಾಡ್ತಾನ. ಶಬ್ದ ಮಾಡಿಕೆ ತನ್ನ ನಿಶ್ಶಬ್ದವನ್ನ ಗುಣ ಕಳ್ಕೊಳ್ಳಂಗಿಲ್ಲ. ಆಕಾರಗಳು ತಾಳಿ ತನ್ನ ನಿರಾಕಾರ ಬುದ್ಧಿ ಕಳ್ಕೊಳ್ಳಂಗಿಲ್ಲ. ಸ್ಥಿತಿ ನಿರಾಕಾರನಾಗಿದ್ದೇ ಎಲ್ಲ ಆಕಾರಗಳಾಗಿ ತೋರ್ತಾನೆ, ನಿಶ್ಶಬ್ದವಾಗಿದ್ದೇ ಎಲ್ಲ ಶಬ್ದಗಳಾಗಿ ತೋರ್ತಾನೆ. ತನ್ನ ಮೂಲ ಗುಣ ಕಳ್ಕೊಳ್ಳಂಗಿಲ್ಲ. ಹಂಗ ಜೀವರುಗಳ ಕರ್ಮಗಳ ಸೃಷ್ಟಿಯ ಪೂರ್ವದ ಹಿಂದಿನ ಸೃಷ್ಟಿಯ ಜೀವಿಗಳ ಕರ್ಮಗಳ ಫಲ ಕೊಡಲು ಪಕ್ವವಾದಾಗ ಈಶ್ವರನಲ್ಲಿ ಸಂಕಲ್ಪವಾಯಿತು, ಸೃಷ್ಟಿ ರಚನೆ ಆಯಿತು. ಸೃಷ್ಟಿ ರಚನೆ ಆಯ್ತಂದ್ರೆ ವ್ಯಾವಹಾರಿಕ ಸತ್ಯ ಕೇಳದನಂತ 4 ಸ್ಟೆಪ್ಸ್ ಅದಾವ. ಒಂದು ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪರಮಾರ್ಥಿಕ ಸತ್ಯ. ಪರಮಾರ್ಥಿಕ ಸತ್ಯದಾಗ ಒಬ್ಬನೇ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಆ ಮೂಲ ಪ್ರಕೃತಿ ಜೊತೆಗಿರ್ತಾನ. ಮತ್ತೆ ಮುಂದೆ ವ್ಯಾವಹಾರಿಕ ಸತ್ಯಕ್ಕೆ ಬಂದಾಗ ಈಶ್ವರ ಮಾಯೆ ಅನಿಸ್ಕೊತಾನ. ಅದಕ್ಕಿಂತ ಕೆಳಗಿಳಿದಾಗ ಜೀವ ಅವಿದ್ಯೆ ಆಗ್ತಾರೆ. ಅಲ್ಲಿ ಈಶ್ವರ ಮಾಯೆ ಏನದ? ಮಾಯೆ ಅನೇಕ ರೂಪ ತಾಳಿದ್ರು ಈಶ್ವರ ಒಬ್ಬನೇ ಇರ್ತಾನೆ. ಇಲ್ಲಿ ಜೀವರುಗಳು ಆದ ಕೂಡ್ಲೇನೆ ಏನಾಯ್ತು? ಈ ಜೀವರುಗಳು ಅನೇಕ 84 ಲಕ್ಷ ಆಗಿ ಅಲ್ಲೇನಾಯ್ತು? ಅವಿದ್ಯೆನು 84 ಲಕ್ಷ ತುಕಡಿ. ಅಲ್ಲಿ ಈ ತರ ಎಲ್ಲ. ಮುಂದೇನಾಗ್ತದ? ಕ್ಷುದ್ರ ಸತ್ಯ. ಅದಾದ್ಮೇಲೆ ಅಜ್ಞಾನದ ಕೆಲಸಗಳು, ಇಲ್ಲದ ಇದ್ದಂಗ, ಇದ್ದದ ಇಲ್ಲದಂಗ ಅಂತೇಳಿ ಚಾಲು ಆಗ್ಬಿಡ್ತಾವ ಅಧ್ಯಾಸ ಜೀವನ. ಮುಂದೇನಾಯ್ತು? ಸೃಷ್ಟಿಯಾದ ಅನಂತರದಲ್ಲಿಯೂ ಕೂಡ ನಾನು ಜಗತ್ತನ್ನು ಪಾಲನ ಮಾಡುತ್ತೇನೆ ಎಂದು ಈಶ್ವರನಿಗೆ ಸಂಕಲ್ಪ ಉಂಟಾಗುತ್ತದೆ. ಅವನು ಕಾರು ತಗೊಂಡು ಬಂದನ, ಕಾರು ತಂದನ. ಸೃಷ್ಟಿಯಾಗದಂದ್ರೆ ಒಂದು ಕಾರು ತಂದನ. ಒಂದು ಕಾರ್ ಖರೀದಿ ಮಾಡ್ಕೊಂಡು ಬಂತು, ಮನೆಗೆ ಬಂತು. ಮತ್ತೀಗ ಅದು ಕಾರ್ ಚಾಲು ಮಾಡ್ಬೇಕಾದ್ರೆ ಅದ್ರ ಯಜಮಾನ ಕಾರಿನೊಳಗೆ ಕುಂತು ಏನ್ ಮಾಡ್ತಾನ? ಚಾಲು ಮಾಡ್ತಾನ. ಚಾವಿ ಹಾಕಿ ಕಾರ್ ಚಾಲು ಮಾಡ್ತಾನ. ಅದು ಕಾರ್ನಾಗ ಚಾವಿ ಹಾಕಿ ಏನು ತಿರುಗಿಸ್ತಾನಲ್ಲ, ಅವಾಗ ಒಂದು ಸೌಂಡ್ ಮಾಡ್ತದೆ ಇಂಜನ್.
ಗಿರ್ರ ಸೌಂಡ್ ಮಾಡ್ತದಲ್ರಿ. ಕಾರ್ ಮೊದಲು ಸೌಂಡ್ ಮಾಡ್ತದಿಲ್ಲ, ಚಾವಿ ಹಾಕಿ ತಿರುಗಿಸಿದ ಕೂಡ್ಲೇನ ಆ ಸೌಂಡೇ ಓಮ್. ಅದೇ ಓಮ್. ಕಾರಿನೊಳಗೆ ಅವನೇ ಕುಂತೇನ್ ಮಾಡ್ಯಾನ, ಇದನ್ನ ನಾನು ಪಾಲನೆ ಮಾಡ್ತೀನಿ ಅಂತಂದ್ರ ಈ ಕಾರು ನಾನು ಚಾಲನೆ ಮಾಡ್ತೀನಿ ಅಂದಂಗ. ಈಶ್ವರನಿಗೆ ಸಂಕಲ್ಪ ಅವನೊಳಗೆ ಉಂಟಾಗಿ ಆ ಸಂಕಲ್ಪದಿಂದ ಜಗತ್ತಿನ ಪಾಲನ ಆಗುತ್ತದೆ. ಅವನೇ ಒಳಗಿದ್ದು ಪಾಲನೆ ಮಾಡ್ತಾನೆ. ಕರ್ಮಗಳ ಅನುಸಾರವಾಗಿ ಸುಖ ದುಃಖಗಳ ಸಂಬಂಧವಾಗುವುದೇ ಪಾಲನ. ಉದಾಹರಣೆಗೆ ಒಬ್ಬ ರೈತ 10 ಜನ ಆಳುಗಳನ್ನ ಕರೆಯಿಸಿದ್ದಾನೆ. ಕೆಲವರು 8 ಗಂಟೆ, ಕೆಲವರು 10 ಗಂಟೆ, ಕೆಲವರು 12 ಗಂಟೆಗೆ ಬಂದರು, ಬೇರೆ ಬೇರೆ ಟೈಮಿಗೆ ಬಂದರು. ಎಲ್ಲರಿಗೂ ಒಂದೇ ಸಮಾನವಾದ ಸಂಬಳ ಕೊಡಲ್ಲ, ಸಂಬಳದಲ್ಲಿ ವ್ಯತ್ಯಾಸ. ಏಕೆ ಅಂದ್ರೆ ಅವರವರ ಕರ್ಮಾನುಸಾರವಾಗಿ ಈಶ್ವರನು ಜಗತ್ತಿನ ಪಾಲನೆ ಮಾಡುತ್ತಾನೆ. ಅಂದ್ರೆ ಅವರವರ ಪುಣ್ಯ ಪಾಪ. ಪುಣ್ಯ ಪಾಪ ಅಂದ ಕೂಡ್ಲೇನೆ ಪುಣ್ಯ ನಾವು ನಂಬಂಗಿಲ್ಲ, ಪಾಪ ನಾವು ನಂಬಂಗಿಲ್ಲ ಅನ್ನೋರಿಗೆ ಯಾವ ಶಬ್ದಗಳು ಬಳಸಬೇಕು? ಪಾಪ ಪುಣ್ಯ ನಂಬಂಗಿಲ್ಲ, ಸ್ವರ್ಗ ನರಕ ನಂಬಂಗಿಲ್ಲ ಅಂತೇಳಿ ಒಂದಿಷ್ಟು ಬುದ್ಧಿಜೀವಿಗಳು ಇರ್ತಾರೆ. ಅವ್ರಿಗೆ ಯಾವ ಶಬ್ದ ಬಳಸಬೇಕು? ಅರಿವು ಮರೆವು. ಅರಿವು ಮರೆವು, ಜ್ಞಾನ ಅಜ್ಞಾನ, ಹಿತ ಅಹಿತ. ಲೋಕಕ್ಕೆ ಹಿತವನ್ನುಂಟು ಮಾಡೋದು, ಅಹಿತವನ್ನುಂಟು ಮಾಡುವುದು. ಪಾಪ ಪುಣ್ಯದ ಬದಲಿ ಈ ಶಬ್ದ ಬಳಸಬೇಕು. ತಿಳಿತ್ರ? ಸುಖ ದುಃಖಗಳನ್ನ ಈ ರೀತಿ ಅವುಗಳ ಪುಣ್ಯ ಪಾಪಗಳ ಅರಿವು ಮರೆಯುವುಗಳ ಹಿತ ಅಹಿತಗಳ ಅನುಸಾರವಾಗಿ ಸುಖ ದುಃಖಗಳನ್ನು ಕರುಣಿಸುತ್ತಾನೆ. ಇದಕ್ಕೆ ನಂತರ ಪಾಲನೆ ಅಂತಾರೆ. ಪಾಲನ ಸೃಷ್ಟಿಯಾದ ಅಂದ್ರೆ ಪಾಲನ ಸಂಕಲ್ಪದ ಮಧ್ಯದಲ್ಲಿ ಏನಾಗ್ತಿರ್ತದ? ಉಪಾಸಕ ಪುರುಷರು ಉಪಾಸನೆಯ ಬಲದಿಂದ ಈಶ್ವರನಿಗೆ ಸಂಕಲ್ಪ ಉಂಟಾಗುತ್ತದೆ. ಉಪಾಸಕ ಪುರುಷರು ಅಂತೇನದರಲ್ಲ, ಇವ್ರು ಏನ್ ಮಾಡ್ತಿರ್ತಾರ? ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡ್ತಿರ್ತಾರ. ಈಶ್ವರ ಅಂತಂದ್ರ ಎಲ್ಲ ದೇವಾದಿ ದೇವತೆಗಳು ಮತ್ತೆ ಮಹಾತ್ಮರು ಸಂತರು ಅವರೇನ್ ಮಹೇಶ್ವರ ಸ್ಥಳದಲ್ಲಿರೋರು. ಮಹೇಶ್ವರ ಸ್ಥಳದಲ್ಲಿರೋರು ಇರೋದೇ ಜಗತ್ತಿನ 2 ರೀತಿ, ಒಂದು ಭಕ್ತ, ಒಂದು ಮಹೇಶ. ಭಕ್ತ ಏನ್ ಮಾಡ್ತಿರ್ತಾನ? ನನಗೆ ಕಾಪಾಡಪ್ಪ ಕಾಪಾಡಪ್ಪ ಅಂತಿರ್ತಾನ. ಇವನು ಆಶೀರ್ವಾದ ಮಾಡಿ ಅವನಿಗೆ ಕಾಪಾಡ್ತಿರ್ತಾನಲ್ಲ, ಅವನಿಗೆ ಮಹೇಶ ಅಂತಾರೆ, ಮಹೇಶ್ವರರು. ನೀವು ಯಾರ್ಯಾರಿಗೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ರಿ ಅಂತಿರಲ್ಲ, ಅವನು ಮನುಷ್ಯ ರೂಪದಲ್ಲಿರ್ಬೋದು, ದೇವರ ರೂಪದಲ್ಲಿರ್ಬೋದು, ಗುರುಗಳ ರೂಪದಲ್ಲಿರ್ಬೋದು, ನಿಮ್ಗಿಂತ ದೊಡ್ಡ ಮೇಲಾಧಿಕಾರಿಗಳಿರ್ಬೋದು. ಅವರೆಲ್ಲರೂ ಮಹೇಶ್ವರ ಸ್ವರೂಪರು, ಈಶ್ವರ ಸ್ವರೂಪರು ಅವರೆಲ್ಲ. ಅವರ ಕರುಣೆಯಿಂದಲೇ ನಮ್ಮ ಜೀವನ ನಡೆದಿರ್ತದೆ. ಹೀಗಾಗಿ ಆ ಮಹೇಶ್ವರ ಸ್ವರೂಪರಿಗೆ ಏನಾಗ್ತದ? ಅವರು ಉಪಾಸಕರು ಅಂತಂದ್ರೆ ಅವನಲ್ಲಿ ಬೇಡವರು, ಆ ದೇವರಿಗೆ ಬೇಡವರು. ಅವನಿಗೆ ಇವರು ತಪಸ್ಸು ಮಾಡಿ ಅವನಿಗೆ ಬೇಡಿ ಅವನ ಹೆಸರು ನಾಮಸ್ಮರಣೆಗಳನ್ನ ಮಾಡಿ ಅವನ ಮಂತ್ರಗಳನ್ನ ಹೇಳಿ ಅವನಿಗೇನ್ ಮಾಡಿದ್ರೆ ಸಂತೋಷ ಪಡಿಸಿ, ಏನಪ್ಪ ನಿನಗೇನ್ ಬೇಕು ಅಥವಾ ಬಂದು ಕೇಳಂಗ ಮಾಡಿ ಈ ಉಪಾಸಕ ಪುರುಷರುಗಳ ಉಪಾಸನೆಯ ಬಲದಿಂದ ಈಶ್ವರನಲ್ಲಿ ಸಂಕಲ್ಪ ಉಂಟಾಗುತ್ತದೆ. ಕರ್ಮದ ಸಲುವಾಗಿ ಆ ಈಶ್ವರ ಕೂಡ ಸ್ವತಂತ್ರವಾಗಿ ತಾನಾಗೆ ಏನೇನು ಕೊಡಲ್ಲ ನಿಮಗೆ. ಅವ ಏನೇನು ಕೊಡಲ್ಲ, ಮತ್ತ ನಿಮ್ಗೇನೂ ಕೆಟ್ಟದ್ ಮಾಡಲ್ಲ, ನಿಮ್ಗೇನೂ ಒಳ್ಳೇದ್ ಮಾಡಲ್ಲ. ಈಶ್ವರನು ಏನದನ? ಪಾರಮಾರ್ಥಿಕವಾಗಿ ಅವ ತನ್ನ ಪಾಡಿಗೆ ತಾನದನ. ಅವನಿಗೆ ಮಾಡ್ಲಕ್ಕ ಹಚ್ಚವ ಯಾರು? ಮಾಡ್ಲಕ್ಕ ಹಚ್ಚವ ಯಾರು? ಜೀವ. ವ್ಯವಹಾರ ಮಾಡ್ಲಕ್ಕ ಹಚ್ಚವ ಯಾರು? ಜೀವ. ಈಗ ಹೆಂಡತಿಯಾದವಳು ಗಂಡ ಆಕಿ ಪ್ರೀತಿ ಮಾಡ್ಬೇಕಂತ ತಂದನ. ಎದಕ್ ತಂದನ್ರಿ? ಏನ್ ಹಿಡ್ಕೊಂಡು ಬಡಿಲಕ್ ತಂದನ? ಎದಕ್ ತಂದನ್ರಿ ಗಂಡ?
ಪ್ರೀತಿ ಮಾಡೋದಕ್ಕೆ ತಂದನ ಇಲ್ಲ. ತಂದ ಮೇಲೆ ಪ್ರೀತಿಯ ಗಂಡ ಅವನ ಅನುಕೂಲಕ್ಕೆ ತಕ್ಕಂತೆ ಅವನ ಜೀವನಕ್ಕ ಯಾವ ರೀತಿ ತಾನು ಸಹಕಾರಿಯಾಗಿರಬೇಕು ಆ ನಯ ವಿನಯದಿಂದ ಇದ್ರೆ ಏನಾಯ್ತು, ಗಂಡ ಪ್ರೀತಿನೇ ಮಾಡ್ತಿರ್ತಾನೆ. ಮತ್ತ ಅವನಿಗೆ ಅನಾನುಕೂಲ ಆಗಂಗ, ಅವನ ಮನಸ್ಸಿಗೆ ಚಂಚಲ ಆಗಂಗ, ಅವನ ಬುದ್ಧಿ ಕೆಡಂಗ, ಅವನ ಸಂಗಟ ಅಡ್ಡನಾಡಿಗತ್ಲೆ ನಡ್ಕೊಂಡ್ರೆ ಒಂದು ರೀತಿಲಿಂತ ತಿಳುವಳಿಕೆಲಿಂತ ಹೇಳ್ತಾನೆ. ತಿಳಿಸಿ ಹೇಳಿದ್ರು ಕೇಳಲಿಲ್ಲ ಅಂತಂದ್ರ ಬೈದ್ ಹೇಳ್ತಾನೆ, ಬೈದ್ರು ಕೇಳಲಿಲ್ಲ ಅಂತಂದ್ರ ಎಡ್ ಬಿಗಿತಾನೆ. ಬಡದನಂತಂದ್ರ ಅವ ಗಂಡ ಬಡದನ ಏನ್ ಇಕ್ಕಿ ಬಡಿಸ್ಕೊಂಡಾಳ ಹೇಳ್ರಿ. ಅಕ್ಕಿ ಬಡಿಸ್ಕೊಂಡದ್ದು ಖರೇನ, ಇವ ಬಡದದ್ದು ಖರೇನ? ಅವ ಬಡಿಯೋದಕ್ಕೆ ಕಾರಣ ಬಹಳ ಮಂದಿ ಗಂಡಸ ಮಕ್ಕಳಿಗೆ ಏನು ಬದ್ಲಾವ್ ಮಾಡ್ತಾರೆ ಇವ್ರ ಹೆಣ್ಮಕ್ಳು. ಹೊಡಿತಾನ್ರಿ, ಬಹಳ ಹೊಡಿತಾನ್ರಿ. ಅವ ಹೊಡೆಯಂಗಿಲ್ಲ, ಅವ ಕುಡಿದು ಆ ಕ್ರ್ಯಾಚ್ ಇದ್ದು ಆ ಹೊಡೆಯೋದು ಬೇರೆ. ಚಲೋ ಇದ್ದವ್ರನ್ನ ಹೊಡಿತಾರಲ್ಲ, ಯಾಕೆ ಹೊಡಿತಾರ? ಅವ್ರ ಪ್ರೀತಿ ಮಾಡ್ಬೇಕಂತ ತಗೊಂಡು ಬಂದಾಗ ಪ್ರೀತಿಗೆ ಅನುಕೂಲವಾಗಿರ್ಲಿಲ್ಲ ಅಂದ್ರೆ ಅನುಕೂಲೆ ಅಂತ ಒಂದು ಶಬ್ದ ಅದ. ಅನುಕೂಲ ಇರ್ಲಿಲ್ಲ, ಅನಾನುಕೂಲ ಮಾಡಿದ್ರೆ ಬಡಿತಾನಲ್ಲ. ಆ ಬಡದದ್ದೇನದ? ಶಾಲೆಗೆ ಮಾಸ್ತರ್ ಬಡಿತಾನ ಅಂತಂದ್ರ ಮಾಸ್ತರ್ಗೆ ಏನ್ ದ್ವೇಷ ಅದೇನ ಅಲ್ಲಿ ಬಡಿಲಕ್ಕ? ಗಂಡಗೆ ಹೆಂಡತಿ ಮೇಲೆ ದ್ವೇಷ ಅದ, ದ್ವೇಷದಿಂದ ಬಡಿಲಕತ್ತಾನ? ಬಡಿಸ್ಕೊಂಡಾಳ ಖರೇನ, ಬಡದನ ಖರೇನ ಹೇಳ್ರಿ? ಬಡಿಸ್ಕೊಂಡದ್ದು ಬಡಿಸ್ಕೊಂಡದ್ದು. ಹೆಂಡತಿ ಗಂಡಗೆ ಬೈಲಕತ್ತಾಳ ಅಂತಂದ್ರೆ ಬೈದದ್ದಕ್ಕೆ ಅಕ್ಕಿ ಕಾರಣ ಅಲ್ಲ, ಇವ ಹುಚ್ಚುಚ್ಚು ಮಾಡಿದ್ದಕ್ಕೆ ಅಕ್ಕಿ ಬೈತಾಳ ಅಷ್ಟೇ. ಹುಚ್ಚುಚ್ಚು ಮಾಡಿದ್ದಕ್ಕೆ ಬೈತಾಳ. ಅಂದ್ರೆ ಇದು ಬೈದಾಳ, ಹೆಂಡತಿ ಬೈತಾಳ್ರಿ, ಬಾಯಿಗೆ ಬಂದಂಗ ಅಂತಾಳ ಅಂತ ಅಂದ್ರೆ ಏನಾಗ್ಯದ? ಅವ ಬೈಸ್ಕೊಂಡದ್ದು ಖರೇನ, ಆಕಿ ಬೈದದ್ದು ಖರೇನ? ಆಕಿ ಏನ್ ಗಂಡಗ್ ಬೈಬೇಕಂತೇಳಿ ಮರ್ಯಾದೆ ತೆಗಿಬೇಕಂತೇಳಿ ಆಕಿದ ಏನಾರ ಉದ್ದೇಶದ ಏನು? ಏನೂ ಇಲ್ಲ. ಆಕಿನೂ ಮನಾರ್ ಚಲೋ ರೀತಿ ಇರಮಂತ ತಿಳಿಸಿ ಹೇಳ್ತಾಳ. ಹೇಳಿದ್ರು ಕೇಳಲಿಲ್ಲ, ತಂದೆ ಮಂಡತನ, ತಂದೆ ಹೊಂಬತನ ಮಾಡ್ಲಕತ್ನಂದ್ರ ಒದರಾಡ್ಲಕತ್ ಬಿಡ್ತಾಳ, ಬೈಲಕತ್ತಿ ಬಿಡ್ತಾಳ. ಮತ್ತ ಆಕಿ ಏನ್ ಮಾಡ್ಬೇಕು? ಈಗ ಆಕಿ ಬೈದಾಳ, ಗಂಡಗ್ ಬೈಬೇಕತ್ ಯಾವುದರ ಹೆಣ್ಣಿನ ಉದ್ದೇಶ ಅದ ಏನು? ಗಂಡಗ್ ಗೌರವ ಕೊಟ್ಟು ಪ್ರೀತಿಲಿಂತ ನಡ್ಕೋಬೇಕತ್ತೇ ಬಂದಾಳ. ಆದ್ರೂ ಆಕಿ ತಲೆ ಕೆಟ್ಟು ಬೈಯಂಗ್ ಮಾಡಿದಾರ ಯಾರು? ಇದು ಬೈಸ್ಕೊಂಡದ್ದು ಖರೇನ, ಬೈದದ್ದು ಖರೇನ? ಇಲ್ಲಿ ಬೈಸ್ಕೊಂಡದ್ದು ಖರೇನ, ಬೈದದ್ದು ಖರೇನ? ಗಂಡಗ ಬೈತಾಳ ಹೆಣತಿ ಅಂತಂದ್ರೆ ಆಕಿ ಸುಮ್ನೆ ಬೈತಾಳನು? ಅಕ್ಕಿ ಬುದ್ಧಿಮಾಂದ್ಯ ಹೊಂಬ ದಡ್ಡ ಏನಾರ ಇದ್ರೆ ಚಲೋ. ಆಕಿ ಚಲೋ ಎಜುಕೇಟೆಡ್ ಇದ್ದು, ಚಲೋ ಸ್ಥಿತಿಯಲ್ಲಿದ್ದು, ಒಳ್ಳೆ ಭಾವನೆಯಿಂದ ಸಂಸಾರ ಮಾಡ್ಕೊಂಡು ಹೋಗ ಹೆಣ್ಮಗಳು ಬೈಲಕತ್ತಾಳ ಅಂತಂದ್ರೆ ಅಲ್ಲಿ ಬೈದದ್ದು ಖರೇನು, ಬೈಸ್ಕೊಂಡದ್ದು ಖರೇನು? ಯಾವ್ದು ಖರೆ? ಎರಡು ಖರೆ ಯಾಕ? ಆಕಿ ಸುಮ್ನೆ ಯಾಕೆ ಬೈತಾಳ? ಬೈದದ್ದು ಸುಳ್ಳು, ಬೈಸ್ಕೊಂಡದ್ದು ಖರೆ. ಇವ ಮಾಡಿದ ದೋಷ. ದೋಷ ಯಾರು ಬಲ್ಲದ? ಆಕಿ ಬೈಯೋದು ಇಲ್ಲ ಆಕಿ ಬಲ್ಲಿ ಅಂತಕ್ಕಿ ಕೈಲೇ ಬೈಸ್ಕೊತಾನೆ. ತಪ್ಪು ಮಾಡಿರ್ತಾನೆ, ಏನೋ ಪ್ರಾಬ್ಲಮ್ ಆಗಿರ್ತದ, ಬೈತಾನೆ. ಅದಕ್ಕೆ ಇವ ಬೈಸೋಣ ನೀವು. ಅದಕ್ಕೆ ಅವ್ರಿಬ್ಬರದ್ರಾಗ ಒಬ್ರು ಯಾರು ಸ್ಟ್ಯಾಂಡರ್ಡ್ ಅದರ ನೋಡ್ತಾರ ಸಮಾಜ ನೋಡಿ. ಆಕಿ ಚಲೋ ಮನುಷ್ಯಳು, ಆಕಿ ಯಾಕೆ ಬೈತಾಳ? ಇವನಿಗೆ ಬೈಯಂಗಿಲ್ಲ, ಇವನೇ ಏನೋ ಮಾಡ್ಯಾನ ಬೈಸ್ಕೊಂಡಾನ ಅಂತಾರ. ಆಕಿ ಬೈದದ್ದು ತಪ್ಪು ಅಲ್ಲೇ ಅಲ್ಲ. ಮತ್ತೆ ಹಿಂಗ್ ಮಾಡಿದ್ಮೇಲೆ ಚಾಕ್ಲೇಟ್ ಕೊಡ್ಬೇಕಾ? ತಪ್ಪು ಮಾಡಿದವನಿಗೆ ಬೈದದ್ದು ಬರೋಬ್ಬರಿ ಅದ. ಇವ ಬೈಸ್ಕೋಣ, ಹುಚ್ಚುಚ್ಚು ಮಾಡಿ ಬೈಸ್ಕೊತಾನ, ಇವನಿಗೆ ಬುದ್ಧಿ ಇಲ್ಲ ಅಂತ. ಹಂಗ ಇದು ಈಶ್ವರ ತತ್ವ ಅನ್ನೋದು ಹೆಂಗಿರ್ತದಂತಂದ್ರೆ ಅವ ಸ್ವತಂತ್ರವಾಗಿ ಏನೂ ಮಾಡೋದಿಲ್ಲ. ಅಲ್ಲಿ ಹುಚ್ಚುಚ್ಚು ಮಾಡಿ ಗಂಡ ಹೆಂಡತಿ ಕೈಲೇ ಬೈಸ್ಕೊಳ್ಳೋದು,
ಹುಚ್ಚುಚ್ಚು ಮಾಡಿ ಹೆಂಡತಿ ಗಂಡನ ಕೈಲ ಬಡಿಸ್ಕೊಳ್ಳೋದು ಇದು ಏನದ ಅಂತಂದ್ರ ಜೀವಿಗಳು ಮಾಡುವ ವ್ಯವಹಾರ. ಬಡಿಬೇಕನ್ನೋದು ಅವನಿಗೆ ಇಲ್ಲ, ಬಡಿಯಂಗ ಮಾಡ್ತಾರ. ಬೈಬೇಕನ್ನೋದು ಈಕಿಗಿಲ್ಲ, ಬೈಯಂಗ ಮಾಡ್ತಾರ. ಇದು ಏನದಂತಂದ್ರೆ ಏನೂ ಇಲ್ಲದಲ್ಲಿ ಏನೋ ಒಂದು ವ್ಯವಹಾರ ಚಾಲು ಆತವಲ್ಲ, ಆ ಚಾಲು ಮಾಡೋ ವ್ಯವಹಾರದಲ್ಲಿ ಅವನು ವ್ಯವಹಾರ ಇಲ್ಲದವನು ವ್ಯವಹಾರ ಮಾಡಬೇಕಾಗ್ತದೆ. ಯಾವ ಹೆಂಡತಿ ತಲೆ ಒಳಗೂ ಒಳ್ಳೆ ಸುಮಂಗಲಿ ಗರತಿ ಅಂತಿರ್ತಾರಲ್ಲ, ಅವ್ರ ತಲೆ ಒಳಗೆ ಯಾವ ಕಾಲಕ್ಕೂ ಗಂಡಗೆ ಬೈಬೇಕನ್ನ ವ್ಯವಹಾರ ಇಲ್ಲ. ಈಶ್ವರ ಸ್ವರೂಪರೇ ಅವರು ಗಂಡನ ವಿಷಯದಾಗ. ಅವ್ರು ಮತ್ತೆ ವ್ಯವಹಾರದಲ್ಲಿ ಯಾಕೆ ಬರ್ತಾರ, ಬೈಯ ವ್ಯವಹಾರಕ್ಕೆ ಯಾಕೆ ಬರ್ತಾರ ಅಂತಂದ್ರ ಬೈಸ್ಕೊಳ್ಳಂಗ ಮಾಡಿದ್ದಕ್ಕೆ ಅವ್ರು ವ್ಯವಹಾರ ಮಾಡಬೇಕಾಗ್ತದೆ ಸಂಸಾರ ಸುರಕ್ಷತೆಗಾಗಿ. ಹೆಣ್ತಿನ ಬಡಿಬೇಕನ್ನ ವ್ಯವಹಾರ ಗಂಡನ ಬಳಿ ಎಂದೆಂದೂ ಇಲ್ಲ. ಆಕಿನ ಪ್ರೀತಿಲಿಂತ ತಂದು ತನ್ನ ಸರಿ ಸಮಾನವಾಗಿ ಇಟ್ಟುಕೊಂಡು ತನ್ನ ಜೀವನ ಉದ್ಧಾರ ಮಾಡ್ಕೋಬೇಕು, ಆಕಿನ್ನ ಬೆಳೆಸ್ಬೇಕು ಅಂತೇಳಿ ಬಹಳ ಬೆಳೆದಕ್ಕೆ ತಂದದ್ದು. ಬೈಯೋದು ಒಡೆಯೋದು ಏನು ವ್ಯವಹಾರ ಇಲ್ಲೇ ಇಲ್ಲ. ಆದ್ರೆ ಮಂಡ್ ಹಚ್ಚಿದ್ರೆ ಏನ್ ಮಾಡ್ಬೇಕು? ಒಂದು ಹೇಳಿದ್ರೆ ಉಲ್ಟಾ ಹೇಳೋದು, ಒಂದ್ ಹೇಳಿದ್ರೆ 9 ಒದರಾಡೋದು. ಅದೇನು ಒಂದ್ ಸಾರಿ 2 ಸಾರಿ ಕೇಳ್ತಾನ, 3ನೇ ಸಾರಿ ಸುತ್ತಿಗೆ ತಗೊಂಡು ಹಾಕ್ಬಿಡ್ತಾನ ಒಂದ್ ಏಟ. ಕಬ್ಬಣ ಏನ್ ಮಾಡ್ತದದು? ಮಾತು ಕೇಳಲಾಗ್ಯದಂತಂದ್ರ ಸ್ಕ್ರೂ ಡ್ರೈವರ್ಲಿ ತಿರುಗಿಸಿ ನೋಡ್ತಾನೆ, ಕೇಳಲಿಲ್ಲ ಸುತ್ತಿಗೆ ತಗೊಂಡು ಹಾಕ್ತಾನ, ಸೆಟ್ ಆಗಿಬಿಡ್ತದೆ. ಸೆಟ್ ಮಾಡ್ತಾನ. ಸೆಟ್ ಮಾಡ್ಕೋಬೇಕಾಗಿದ್ದ ಅವ್ನು ಅನಿವಾರ್ಯ ಅದ, ಹಾಕ್ತಾನ, ಸೆಟ್ ಮಾಡ್ತಾನ. ಅದಕ್ಕೆ ಮೆಕ್ಯಾನಿಕ್ಗಳು ಮಾಡ್ತಾರ ನೋಡ್ರಿ ಕೆಲಸ. ಮೊದಲು ಕೈಲಿ ಬಿಚ್ಚಿ ನೋಡ್ತಾರ, ಸರಿಲಿಲ್ಲ ಸ್ಕ್ರೂ ಡ್ರೈವರ್ ತಗೋತಾರ, ಆಗಲ್ಲ. ಆಗಲಿಲ್ಲ ಅಂದ್ರೆ ಹ್ಯಾಮರ್ ತಗೊಂಡ್ಬರ್ತಾರ. ಹ್ಯಾಮರ್ ತಗೊಂಡು ಬಂದು ಅದು ಸ್ಕ್ರೂ ಮುರಿಯಲಕ್ಕ ಅರ್ಧಕ್ಕ ಮೊದಲು ಅದು ಸ್ಕ್ರೂ ತೆಗಿಲಕ್ಕ ಪ್ರಯತ್ನ ಮಾಡ್ತಾರ. ಹಂಗ ಅಲ್ಲಿ ಏನದ ಅಷ್ಟೊಂದು ಸಿವಿಯರ್ ಆಕ್ಷನ್ಸ್ ಯಾಕಾಗ್ತಾವ ಅಂತಂದ್ರ ತಾವೇ ಮಾಡಿಸ್ಕೊಂಡದ್ದು. ನಮ್ಮ ಜೀವನದಾಗ ಕಷ್ಟ, ನೋವು, ದುಃಖ ಯಾಕೆ ಸಿವಿಯರ್ ಆಗ್ಲಿಕ್ಕತ್ತು ಅಂದ್ರೆ ಅದನ್ನ ನಾವೇ ಮಾಡಿಸ್ಕೊಂಡದ್ದು. ಪರಮಾತ್ಮ ಕೊಟ್ಟಂತ ಸ್ಥಿತಿ ಏನದ ಆ ಸ್ಥಿತಿಯನ್ನು ನಾವು ಒಪ್ಪುಗೊಳ್ತಾ ಇಲ್ಲ. ನಮಗ್ ಬೇಕನ್ನಂಥದ್ದು ಅವ ಕೊಡಂಗಿಲ್ಲ, ಅವ ಕೊಟ್ಟದ್ದು ನಾವು ಒಪ್ಪುಗೊಳ್ತಾ ಇಲ್ಲ. ಅದಕ್ಕೆ ನಮ್ಮ ಜೀವನ ಕಷ್ಟ ಆಗ್ಲಿಕ್ಕೆ ಅಷ್ಟೇ. ಅದಕ್ಕೆ ಪಾಲನ ಸೃಷ್ಟಿಯಾದ ಅಂದರೆ ಪಾಲನ ಸಂಕಲ್ಪ ಏನ್ ಮಾಡೋಣ, ಅದೇ ಪಾಲನದ ಸೃಷ್ಟಿ. ಅದರ ಮಧ್ಯದಲ್ಲಿ ಉಪಾಸಕ ಪುರುಷರುಗಳ ಉಪಾಸನೆಯ ಬಲದಿಂದ ಈಶ್ವರನಿಗೆ ಸಂಕಲ್ಪ ಉಂಟಾಗುತ್ತದೆ. ಕರ್ಮದ ಸಲುವಾಗಿ ಅವರವರಿಗೆ ಫಲವನ್ನು ಕೊಡುತ್ತಾನೆ, ಇದು ಪಾಲನೆ. ಉಪಾಸಕರು ಅಂದರೆ ಪರಮಾತ್ಮನನ್ನು ಧ್ಯಾನಿಸುವರು, ಇಷ್ಟ ದೇವತಾ ಧ್ಯಾನ ರೂಪ ಉಪಾಸನೆ. ಪರಮಾತ್ಮನ ಉಪಾಸನೆ, ಧ್ಯಾನ, ಜಪ ಇತ್ಯಾದಿ ಸಾಧನೆಗಳ ಬಲದಿಂದ ಈಶ್ವರನೊಳಗ ಮತ್ತೊಂದು ಸಂಕಲ್ಪ ಆಗ್ತದೆ. ಏನಪ್ಪ? ರಾಮ, ಕೃಷ್ಣ ಮೊದಲಾದವರುಗಳ ನಾಮ ಸಹಿತವಾದ ಮೂರ್ತಿಗಳು ಸರ್ವರಿಗೂ ತೋರುವಂತಾಗಲಿ, ಪ್ರಸಿದ್ಧವಾಗಲಿ. ಮಂಗಲಕಾರಿ ವಸ್ತುಗಳು ಏನಾಗ್ಲಪ್ಪ ಎಲ್ಲ ಕಡೆ ಪ್ರಸಿದ್ಧ ಆಗ್ಲಿ, ಎಲ್ಲರಿಗೆ ತಿಳಿಲಿ. ಇದು ಒಂದು ಸತ್ಯದ ಒಂದು ರೂಪ, ಇದು ಎಲ್ಲರಿಗೆ ದರ್ಶನ ಆಗ್ಲಿ ಅಂತೇಳಿ ಈಶ್ವರನಲ್ಲಿ ಒಂದು ಸಂಕಲ್ಪ ಆಗ್ತದೆ. ಒಂದು ಮೂರ್ತಿ ರೂಪ ತಯಾರಾಗಿ ಆ ಮೂರ್ತಿ ಈಗ ನೋಡ್ರಿ ನರೇಂದ್ರ ಮೋದಿ ಅದೊಂದು ಮೂರ್ತಿ, ಅದು ಎಲ್ಲರಿಗೂ ತೋರುವಂತಾಗಲಿ. ಅದು ಈಶ್ವರನ ಸಂಕಲ್ಪನೆ. ಅದು ನರೇಂದ್ರ ಮೋದಿದ ಸ್ವಂತದ್ದು ಏನದ ಪರಿಶುದ್ಧತೆ ಅನ್ನೋದು ಒಂದೇ ಒಂದದ ಅವನ ಹತ್ರ ಇರೋದು. ಆ ಪರಿಶುದ್ಧತೆ ಪ್ಲಸ್ ಧೈರ್ಯ ಅದ, ಧೀಮಂತಿಕೆ ಅವು ಇರೋದ್ರಿಂದ ಇಂಥ ಒಂದು ವ್ಯಕ್ತಿ ಜಗತ್ತಿಗೆ ಅವಶ್ಯಕತೆ ಆದ. ಇದ್ರ ಪ್ರಭಾವ ಎಲ್ಲರಿಗೂ ಗೊತ್ತಾಗ್ಲಿ. ಸತ್ಯದ ಪ್ರಭಾವ ಹೆಂಗಿರ್ತದ, ಎಲ್ಲ ಕೊಳಕ ರಾಜಕಾರಣದೊಳಗ ಒಂದು ಬೆಳಕು ಹೆಂಗದ, ಎಂತ ಬೆಳಕು. ಅಂತ ಬೆಳಕು ಹಿಂಗನೂ ರಾಜಕಾರಣ ಮಾಡಬಹುದು ಅಂತೇಳಿ ತೋರಿಸ್ಲಕ್ಕ. ಕೃಷ್ಣ ಮಾಡಿದ ರಾಜಕಾರಣ, ರಾಮ ಮಾಡಿದ ರಾಜಕಾರಣ, ಈಗ ಜೀವಂತ ಸಾಕ್ಷಿ ಮೋದಿ ಮಾಡದ ರಾಜಕಾರಣ. ಸ್ವಚ್ಛ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅದ, ಒಂದು ಮಾದರಿ ಐಡಿಯಲ್
ಅವನ ಹೆಸರ ಮೇಲೆ ಎಲೆಕ್ಷನ್ ಆರಿಸಿ ಬರ್ತಾರ, ಎಲ್ಲ ಕಳೆದ ಮಕ್ಕಳು ಮತ್ತೆ ತಾವು ಮಾಡೋದನ್ನೇ ಮಾಡ್ತಿರ್ತಾರೆ. ಹೆಸರು ಮೋದಿ, ಆರಿಸಿ ಬರೋರು ಕಳ್ರು. ಅದೇನು ಅಪ್ಪ ಬಹಳ ಚಲೋ ಮಕ್ಕಳು ಅವರ ಅಂತಾರಲ್ಲ, ಹಂಗಾಗಿ ಅದು ಅವನ ಹೆಸರ ಮೇಲೆ ಆರಿಸಿ ಬಂದು ಮಜಾ ಮಾಡ್ಲಕತ್ತಾರ. ಅವನ ಹೆಸರ ಮೇಲೆ ಆರಿಸಿ ಬಂದ್ಮೇಲೆ ಅವನಂಗಿರ್ಬೇಕ ಏನ್ ಮತ್ತ ಅದೇ ಕಳದಂದನೆ ಮಾಡ್ಬೇಕ? ಹೆಂಗದ ಜಗತ್ತು? ಅದಕ್ಕೆ ಇಲ್ಲೇನಾಯ್ತು, ಈ ಒಂದು ಈಶ್ವರನ ಸಂಕಲ್ಪ ಈ ರಾಮ ಕೃಷ್ಣರ ಮಹಾತ್ಮರ ಸಂತರ ಏನದ ಅಂತಂದ್ರೆ, ಅಲ್ಲಿ ನೀವು ಬೇಕಿದ್ರೆ ಮೋದಿ ಅಂತ ಏನು ಸಂಕೋಚ ಇಲ್ಲದೆ ಬರ್ಕೋಬೇಕು. ಒಬ್ಬ ಮನುಷ್ಯ ಭೂಮಿ ಮೇಲೆ ಇದ್ದಾಗ ಅವನಿಗೆ ಗುರುತಿಸ್ಬೇಕು. ಅವ ಆದ್ಮೇಲೆ ಪೂಜಾ ಮಾಡಿದ್ರೆ ಏನು ಉಪಯೋಗ ಇಲ್ಲ, ಸತ್ತ ಮೇಲೆ ಅಷ್ಟೇ ಕತ್ತಿ ಮೂಳ ಅಂತ ಫಾದರ್ ಸಿಗ್ತಾರೆ ಮತ್ತವ್ರು. ಇರಾಗೆ ಅವನಿಗೆ ಗುರುತಿಸ್ಲಾರ್ದೆ ಸತ್ತ ಮೇಲೆ ಅಯ್ಯೋ ಮೋದಿ ಮತ್ತೊಮ್ಮೆ ಬಾರಯ್ಯ ತಾಡ್ತಾರಲ್ಲ. ಬಸವಣ್ಣ ಇರೋ ತನಕ ಎಲ್ಲರಿಗೂ ಓಡಾಡ್ತಿದ್ರು, ಅವನಿಗೆ ಸಂಕಟ ಪಡಿಸಿದ್ರು. ಆಮೇಲೆ ಬಾರಯ್ಯ ಬಸವ, ಮತ್ತೆ ಬಾರಯ್ಯ. ಒಂದು ಸಾರಿ ಬಂದಿದ್ದೆ ನಿಮ್ಮದೆಲ್ಲ ನೋಡಿ ಹಗರಣ ಸಾಕಾಗಿ ಹೋಗಿನಿ, ಮತ್ತೆ ಯಾಕೆ ಬರ್ಲಿ, ಹೋಗ ಕಡೆ ಅಂತ ನಾವು. ಅದಕ್ಕೆ ಇಲ್ಲೇನಾಯ್ತು, ರಾಮಕೃಷ್ಣ ಮೊದಲಾದವರುಗಳ ನಾಮ ಸಹಿತವಾದ ಮೂರ್ತಿಗಳು ಸರ್ವರಿಗೂ ತೋರುವಂತಾಗಲಿ, ಎಲ್ಲರಿಗೂ ತಿಳಿಯಲಿ ಇವನು ಮಹತ್ವ, ಸತ್ಯದ ಮಹತ್ವ, ಮತ್ತಿನೇನಿಲ್ಲ, ಸತ್ಯದ ಮಹತ್ವ ಎಲ್ಲರಿಗೂ ತಿಳಿಯಲಿ ಅಂತ. ಇದು ಇನ್ನೊಂದು ರೀತಿಯ ಸಂಕಲ್ಪ. ಒಂದು ಸಂಕಲ್ಪ ಏನು, ಜೀವಿಗಳ ಕರ್ಮ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಅವರವರಿಗೆ ಫಲಗಳು ಸಿಗುವಂತಾಗಲಿ, ಅದು ಒಂದನೇದ್ದು. ಎರಡನೇ ರೀತಿ ಸಂಕಲ್ಪ ಏನು, ಸತ್ಯ ವಸ್ತುಗಳ ಪರಿಚಯ ಎಲ್ಲರಿಗೂ ಆಗಲಿ, ರಾಮಕೃಷ್ಣಾದಿಗಳ ಮೂರ್ತಿಗಳು ಎಲ್ಲರಿಗೂ ತೋರುವಂತಾಗಲಿ. ಅಂದ್ರೆ ಇದು ಅರ್ಥ ಏನು, ಮೂರ್ತಿ ತಗೊಂಡು ಮಣ್ಣಿನ ಮೂರ್ತಿ ಕಲ್ಲಿನ ಮೂರ್ತಿ ತಗೊಂಡು ಎಲ್ಲರಿಗೂ ಗೊತ್ತಾಗ್ಲಿ ಅಂತಲ್ಲ, ಸತ್ಯದ ಒಂದು ಪರಿಚಯ ಎಲ್ಲರಿಗೆ ಆಗಲಿ ಅಂತ. ಇದು ಇನ್ನೊಂದು ರೀತಿ ಸಂಕಲ್ಪ ಈಶ್ವರನು. ಕರ್ಮಿಗಳ ಸಲುವಾಗಿ ಫಲ ಕೊಡುವ ಸಂಕಲ್ಪ ಇದು ಒಂದನೇ ಸಂಕಲ್ಪ. ಮತ್ತೆ ಉಪಾಸಕರ ಧ್ಯಾನ ಮಾಡುತ್ತಿದ್ದಾರೆ, ಇಂತಿಂತವರು ಬಂದು ನನ್ನನ್ನು ಪೀಡಿಸುತ್ತಿದ್ದಾರೆ, ಅಂಥವರನ್ನು ಸಂಹಾರ ಮಾಡು ಅಂತೇಳಿ ಪಾಲನ ಮಾಡೋದು, ಕರ್ಮಗಳಿಗೆ ತಕ್ಕಂತೆ ಸುಖ ದುಃಖ ಕೊಟ್ಟು ಅವರು ಪಾಲನ ಮಾಡೋದು ಒಂದನೇ ಸಂಕಲ್ಪ. ಅವ್ರ ಪಾಡಿಗೆ ಅವ್ರು ಬದುಕ್ತಿರ್ತಾರ, ಸುಮ್ನೆ ಏನಾಯ್ತು ಕಾಡ್ತಿರ್ತಾರ ಒಂದಿಷ್ಟು ಮಂದಿ. ನಮ್ಮ ಪಾಡಿಗೆ ನಾವಿದ್ರು ಕಾಡ್ತಿರ್ತಾರ, ಮ್ಯಾಲ್ ಬಂದು ಕಾಡ್ತಾ ಇರುವಾಗ ಅವ್ರು ಏನ್ ಮಾಡ್ಬೇಕು, ಅಂತವ್ರಿಗೆ ಎದುರು ಹಾಕೊಂಡು ಇವ್ರು ಜೀವನ ಮಾಡ್ಲಕ್ ಆಗಂಗಿಲ್ಲ. ಅವ್ರೇನ್ ಮಾಡ್ತಾರೆ, ದೇವರಿಗೆ ಬೇಡ್ಕೊತಾರ, ನೋಡಪ್ಪ ನನ್ನ ಪಾಡಿಗೆ ನಾವಿದ್ರು ಇವ್ರು ಕಾಡ್ಲಕತ್ತಾರ. ಆವಾಗ ಈಶ್ವರ ಸಹಾಯ ಮಾಡ್ತಾನ, ಪೀಡಿಸುತ್ತಿದ್ದಾರೆ ಇವರು ಸಂಹಾರ ಮಾಡು. ಅದಕ್ಕೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಯಾವಾಗ ಧರ್ಮವು ಅಧಃಪತನವಾಗುತ್ತದೆಯೋ ಆವಾಗ ಅಂದ್ರೆ ಯಾವಾಗ ಅಧರ್ಮವೇ ಮೇಲ್ಮುಖವಾಗುತ್ತದೆಯೋ, ಅಧರ್ಮವನ್ನ ಕೆಳಮುಖವಾಗುತ್ತದೆಯೋ, ಆವಾಗ ದುಷ್ಟರ ಸಂಖ್ಯೆ ದುಷ್ಟತನ ಹೆಚ್ಚಾಗಿ ಸಜ್ಜನರಿಗೆ ದುಃಖ ಕೊಡುವ ಸಂದರ್ಭದಲ್ಲಿ ಸಾಧು ಸತ್ಪುರುಷರು ಸಜ್ಜನರು ಹೇ ಭಗವಂತ ನೀನೇ ನಮ್ಮ ರಕ್ಷಣಾಕರ್ತ ಮಹಾರಾಯ ಅಂತೇಳಿ ಸಂಕಲ್ಪ ಮಾಡುತ್ತಾರೆ. ಏನದ ಈಗಿನ ಒಂದು ಕಲುಷಿತ ವಾತಾವರಣದಾಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ರಕ್ಷಣೆ ಸಿಗ್ತದ ಅನ್ನೋದು ಗ್ಯಾರಂಟಿ ಇಲ್ಲ, ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಗುತ್ತದಂತೂ ಗ್ಯಾರಂಟಿ ಇಲ್ಲ, ದವಾಖಾನಿಗೆ ಹೋದ್ರೆ ಒಳ್ಳೆ ಆರೋಗ್ಯ ಸಿಗ್ತದಂತೂ ಗ್ಯಾರಂಟಿ ಇಲ್ಲ. ದೊಡ್ಡ ದೊಡ್ಡ ದವಾಖಾನಿಗಳು ಮಾಡ್ಯಾರ, ಆ ದವಾಖಾನಿಗಳೊಳಗೆ ದೊಡ್ಡ ಡಾಕ್ಟರ್ಗಳಿಗೆ ಕುಂದಿರ್ಸ್ಯಾರ. ಆ ನನ್ನ ಮಕ್ಕಳು ಎಲ್ಲ ಹೊರಗೆ ವ್ಯವಸ್ಥೆಗಳು ತಮಗೆ ಬೇಕಾದಂಗೆ ಇಟ್ಕೊಂಡು ಆ ದವಾಖಾನೆ ಕೂತು ನಾಟಕ ಮಾಡ್ತಿರ್ತಾರ. ಅಲ್ಲಿ 1,000 ಮಂದಿ ಅವ್ರಿಗೆ ಮುಕ್ರಿರ್ತಾರ. ಅವ್ರ ಕಾಟಾಚಾರಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರ, ಒಂದೇನೋ ಚೆಕ್ ಮಾಡ್ದಂಗೆ ಮಾಡ್ತಾರ,
ಟೆಸ್ಟ್ ರಿಪೋರ್ಟ್ಸು ಬರೋಬ್ಬರಿ ಇಲ್ಲ, ಅವ್ರು ಹೇಳೋದನ್ನು ಬರೋಬ್ಬರಿ ಇಲ್ಲ, ಏನೇನು ಇಂಟ್ರೆಸ್ಟ್ ನಿಂತ ಕೆಲಸ ಆಗಲ್ಲ ದವಾಖಾನೆ ಗೌರ್ಮೆಂಟ್ ಹಾಸ್ಪಿಟಲ್ದೊಳಗೆ. ಏನೇನು ಇಂಟ್ರೆಸ್ಟ್ ನಿಂತ ಒಂದು 3-4 ಸಾರಿ ಹೋಗಿ ಬಂದ್ರು ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗಂಗಿಲ್ಲ. ಎಲ್ಲ ಮೇಲ್ ನಾಟಕ ಮಾಡ್ತಿರ್ತಾರೆ, ಸೀರಿಯಸ್ ಆಗಿ ಕೆಲಸ ಮಾಡಂಗೇ ಇಲ್ಲ. ಮತ್ತೆ ಔಷಧಿಗಳು ಸಿಗ್ತಾವ ಅನ್ನೋದು ಗ್ಯಾರಂಟಿ ಇಲ್ಲ, ಇಂಜೆಕ್ಷನ್ಗಳು ಸಿಗ್ತಾವಂತ ಗ್ಯಾರಂಟಿ ಇಲ್ಲ, ಎಲ್ಲ ದೊಡ್ಡ ನಾಟಕ ಅದು. ಇದೇನದ ಅಧರ್ಮ ಹೆಚ್ಚಾದಾಗ ಈ ರೀತಿಯಾದಂತ ಸಮಸ್ಯೆಗಳು ಆಗ್ತಾವ. ಆದಾಗ ಏನ್ ಮಾಡ್ಬೇಕಾಗ್ತದ, ಹೊರಗೆ ರೊಕ್ಕ ಕೊಟ್ಟು ತೋರಿಸ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಎಲ್ಲಿ ಸರ್ಕಾರ ಈ ವ್ಯವಸ್ಥೆ ಮಾಡಿಟ್ಟದ ಅಲ್ಲಿನೂ ಟ್ರೀಟ್ಮೆಂಟ್ ಸರಿಗಿಲ್ಲ, ಶಾಲಿಗೆ ಹೋದ್ರ ಹುಡುಗರು ಶಾಣ್ಯರ ತರದ್ ಗ್ಯಾರಂಟಿ ಇಲ್ಲ, ದವಾಖಾನಿಗೆ ಹೋದ್ರೆ ಆರೋಗ್ಯ ಸುಧಾರಿಸ್ತದ ಗ್ಯಾರಂಟಿ ಇಲ್ಲ. ಯಾಕ? ಅಧರ್ಮ ಹೆಚ್ಚಾಗ್ಯದ, ಕಾಲ ಕಲಿಗಾಲ ಇದು. ಈ ಅಧರ್ಮದ ಕಾಲದೊಳಗೆ ಎಲ್ಲ ಹಿಂಗೆ. ಆಗ ರಾಮಕೃಷ್ಣಾದಿಗಳು ರೂಪ ತಾಳಿ ಬರ್ತಾರ. ಯಾಕೆ ತಾಳಿ ಬಂದ್ರು ಇವರು? ಈಶ್ವರನ ಸಂಕಲ್ಪ. ಈಶ್ವರ ಯಾಕೆ ಸಂಕಲ್ಪ ಮಾಡುದ? ಉಪಾಸಕರ ತಪಸ್ಸು. ಉಪಾಸಕರು ಯಾಕೆ ತಪಸ್ಸು ಮಾಡಿದ್ರು? ಜಗತ್ತಿನೊಳಗ ಅಧರ್ಮ ಹೆಚ್ಚಾಗಿದ್ದಕ್ಕ ಪರಮಾತ್ಮನಿ ಪ್ರಾರ್ಥನೆ ಮಾಡಿದ್ರು. ಸುಮ್ಮನೆ ಅವ್ರು ಯಾಕೆ ಮಾಡ್ತಾರ? ಆರಾಮಿತ್ತು, ಎಲ್ಲ ಓಟು ಆರಾಮಿತ್ತು ಅಂತಂದ್ರ ಉಪಾಸಕರು ಯಾಕೆ ತಪಸ್ಸು ಮಾಡ್ತಾರ್ರಿ? ಮರ್ತು ಬಿಡ್ತಾರ. ಹಿಂಗದ ಒಂದಕ್ಕೊಂದು ಕನೆಕ್ಷನ್. ಅಂದ್ರೆ ರಾಮಕೃಷ್ಣಾದಿಗಳ ಅವತಾರಕ್ಕೆ ಯಾರ ಕಾರಣ? ಜೀವರುಗಳೇ ಕಾರಣ. ಜಗತ್ತು ಹಾಳು ಮಾಡ್ಲಕ್ಕೆ ಯಾರ ಕಾರಣ? ಜೀವರುಗಳೇ ಕಾರಣ. ಅವ್ರು ಬಂದಕ್ಕೆ ಅವ್ರ ಕಡೆಯಿಂದ ಕೊಲ್ಲಿಸ್ಕೊಳಕ್ಕ ಅವೇನ್ ಕೊಲ್ಬೇಕಂತ ಬಂದಾನೇನ್ರಿ ರಾಮಕೃಷ್ಣ? ಯಾರಿಗಾರ ಕೊಲ್ಬೇಕಂತ ಬಂದಾರವ್ರು? ಇವ್ರು ಕೊಲ್ಲಿಸ್ಕೊಂಡಾರ, ಕೊಲ್ಲಾರ ಅವ್ರು? ಅವ್ರ ಬಳಿ ಕೊಲ್ಲ ಉದ್ದೇಶ ಅದೇನ್ರಿ? ಮಂಗಳಕಾರಿ ದೇವತೆಗಳವರು. ಅಂಥವ್ರಲಿಂತ ಕೊಲ್ಲಿಸುವಷ್ಟು ಕೆಟ್ಟ ಬುದ್ಧಿ ತೋರಿಸಿದಾಗ ಮತ್ತೆ ಕೊಲ್ಲಿ ಬಿಡ್ತಾರ, ಕೊಲ್ಲಿಸುಕೊಂಡ. ಹಿಂಗಾಗಿ ರಾಮಕೃಷ್ಣಾದಿಗಳ ರೂಪ ತಾಳಿ ಬಂದು ದುಷ್ಟರಿಗೆ ಶಿಕ್ಷೆ ನೀಡುತ್ತಾರೆ, ಸಂಹಾರ ಮಾಡುತ್ತಾರೆ. ಅಲ್ರಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲಿಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು ಇವೆಯಲ್ಲ. ಈ ರಾಮಕೃಷ್ಣರು ಯಾಕೆ ಬೇಕಾ ಅಂತಂದ್ರೆ, ಇಹಲೋಕದ ನ್ಯಾಯಾಲಯಗಳಲ್ಲಿ ಯಥಾರ್ಥವಾದ ನ್ಯಾಯ ಸಿಗುತ್ತದೆ ಎಂಬ ನಿಯಮವೆಲ್ಲ. ಒಂದೊಂದ್ ಸಾರಿ ಕೋರ್ಟ್ದಾಗೂ ಎಲ್ಲರೂ ಕೆಟ್ಟವರೇ ಅದಾರ. ಜಡ್ಜ್ ಒಬ್ಬ ದೇವರಂಗ ಮಾತಾಡ್ತಾನ, ಜಡ್ಜನ್ ಹಾಕಿರ್ತೀನಿ, ನೋಡಿರಿಲ್ಲ ವಿಡಿಯೋಗಳು? ದೇವರಂಗ ಮಾತಾಡಂತ ಒಬ್ಬ ಜಡ್ಜ್ ಅದನ್ನ, ನೋಡಿಲ್ಲ? ಎಷ್ಟು ಚಂದ ಮಾತಾಡ್ತಾನ, ಎಷ್ಟು ಚಂದ ಮಾತಾಡ್ತಾನ. ಸಾಕ್ಷಾತ್ ಈಶ್ವರ ಸ್ವರೂಪನೇ ಆ ಜಡ್ಜ್. ಎಲ್ಲಾ ಸಮಸ್ಯೆಗಳ ಬಗ್ಗೆ ಎಷ್ಟು ಚಂದ ಪರಿಹಾರದ ಮಾತಾಡ್ತಾನ. ಪೊಲೀಸ್ ಸ್ಟೇಷನ್ದಾಗ ಏನ್ ಎಲ್ಲರೂ ಕೆಟ್ಟ ಅದಾರನು? ಪೊಲೀಸರು ಬಹಳ ಚಲೋ ಅದಾರ. ಯಾವ ಕಾಲದಾಗ ಏನೇ ಸಮಸ್ಯೆ ಆದ್ರೂ ಬಂದು ಸಹಾಯ ಮಾಡಂತ ಪೊಲೀಸರು ಅದಾರ. ಆದ್ರೆ ಏನ್ ಮಾಡಬೇಕು? ಪ್ರತಿಯೊಂದು ಫೀಲ್ಡ್ನೊಳಗ ಈ ದುಷ್ಟ ರಾಜಕಾರಣಿಗಳು ಅವರು ಒತ್ತಡಗಳನ್ನ ಇಟ್ಟುಬಿಟ್ಟಾರ. ಜಡ್ಜ್ಗಳಿಗೆ ನೀಟಾಗಿ ವರ್ಕ್ ಮಾಡಿ ಅವರಿಗೆ ನ್ಯಾಯ ಕೊಡ್ಲಕ್ಕ ಬಿಡ್ತಾ ಇಲ್ಲ, ಪೊಲೀಸರಿಗೆ ಚೆನ್ನಾಗಿ ರಕ್ಷಣೆ ಮಾಡ್ಲಕ್ ಬಿಡ್ತಾ ಇಲ್ಲ, ಮಿಲಿಟರಿ ಅವರಿಗೆ ಈ ಒಂದು ದೇಶ ರಕ್ಷಣೆ ಮಾಡುವ ಕೆಲಸದಲ್ಲಿ ಅವರಿಗೆ ಯಾವ ಸ್ವಾತಂತ್ರ್ಯವನ್ನ, ಅವ್ರ ಇಡೀ ಆಯುಷ್ಯದೊಳಗೆ ಈ ಸಾರಿ ಸ್ವಾತಂತ್ರ್ಯ ಸಿಕ್ಕದ ನರೇಂದ್ರ ಮೋದಿ ಅವರ ಕಾಲದಾಗ. ಸಂಪೂರ್ಣ ಸ್ವಾತಂತ್ರ್ಯ. ಏನ್ ಮೀಟಿಂಗ್ ಮಾಡ್ತಾರೆ? ಎಲ್ಲರೂ ಏನ್ ಮೀಟಿಂಗ್ ಮಾಡ್ತಾರ? ಏನು ಮೀಟಿಂಗ್ ಮಾಡಂಗ? ನಿಮ್ಗೆ ಏನ್ ತಿಳಿತದ ಹಂಗ ಮಾಡ್ರಪ್ಪ. ದೇಶದ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮಗದ. ನೀವು ಮಾಡೋ ಕೆಲಸ ನಾವು ಮಾಡ್ಲಕ್ಕಾಗ್ತದನ್ನು ನಿಮ್ಗೆ ಹ್ಯಾಂಗ್ ತಿಳಿತದ ಹಂಗ ಮಾಡ್ರಪ್ಪ, ನಿಮ್ಗೆ ಸಂಪೂರ್ಣ ಅಧಿಕಾರ ಕೊಟ್ಟೀನಿ ಅಂತ. ಇದೇ ಮೀಟಿಂಗ್ ನೋಡ್ರಿ ಹೆಂಗದ. ಎಷ್ಟು ಪಾರದರ್ಶಕವಾದಂತ ಅಧಿಕಾರ ಮೋದಿಯವರು. ಆ ರೀತಿ ಇದ್ದಾಗ ಅವ್ರಿಗೆ ಏನೇನು ಮಾಡ್ಬೇಕಂತ ಏನೆಲ್ಲ ಗೊತ್ತಿದ್ರು ಸಹಿತ ಅವ್ರ ಕೈಕಾಲು ಕಟ್ಟಿದ್ರೆ ಅವ್ರು ಹೆಂಗ್ ಕೆಲಸ ಮಾಡ್ಬೇಕು? ಪೊಲೀಸರು ಕೈಕಾಲು ಕಟ್ಟಿದ್ರೆ ಅವ್ರು ಹೆಂಗ್ ಕೆಲಸ ಮಾಡ್ಬೇಕು?
ದುಷ್ಟ ರಾಜಕಾರಣಿಗಳು ಕೈಕಾಲು ಕಟ್ಟಿ ಕೆಲಸ ಮಾಡ್ಲಿಕ್ಕೆ ಹಚ್ತಾರ. ಶಿಷ್ಟ ರಾಜಕಾರಣಿಗಳು ಆ ರಕ್ಷಣಾ ವ್ಯವಸ್ಥೆಗೆ ಏನ್ ಮಾಡ್ತಾರೆ, ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತಾರೆ. 242 ಮಂದಿ ನಿನ್ನೆ ಭಸ್ಮ ಆಗಿ ಹೋಗ್ಬಿಟ್ರು. ಒಬ್ಬನೇ ಒಬ್ಬ ಉಳ್ದಾನ. ಅದೆಂತ ಪುಣ್ಯಾತ್ಮ ಉಳ್ದಾನೇನು, ಅದ್ರಾಗ ಎಷ್ಟು ಪುಣ್ಯ ಮಾಡಿರ್ಬೇಕವ. ಏರೋಪ್ಲೇನ್ ಎಲ್ಲ ಸರ್ವನಾಶ ಆಗಿ ಹೋಗ್ಬಿಡ್ತು ಅಹಮದಾಬಾದ್ನಾಗ, ಎಲ್ಲ ದೊಡ್ಡ ದೊಡ್ಡ ಮಂದಿ. ಅದ್ರೊಳಗ ಇವ್ರದೇನೋ ಕೈವಾಡ ಆದ ಅಂತ ಮತ್ತೊಂದು ವಿಡಿಯೋ ಬಂದಿತ್ತು. ಯಾವನು ಪೆನ್ನು ಅಂತ ಅದು ಯಾರು ಎಂಥದ ಟೆರರಿಸ್ಟ, ಭಯೋತ್ಪಾದಕರ, ಆತಂಕವಾದಿ ಏನೋ ಅಂತಾರಲ್ಲ ಅವ್ರ ಪೈಕಿ ಏನೋ ಏರ್ಫೋರ್ಸ್ನವ್ರಿಗೆ ಏನೋ ಫೋನ್ ಮಾಡಿದ್ದ. ಆ ಫೋನ್ ಮಾಡಿದ್ದೇನೋ ಸಿಕ್ಕಾದ ರೆಕಾರ್ಡ್ ಏನೋ ವಿಡಿಯೋ ಬಂದಿತ್ತು. ಅದು ಸತ್ಯ ಅಸತ್ಯತೆಗಳ ವಿಷಯ ಆಮೇಲೆ ಬೇರೆ, ಅದು ಆಮೇಲೆ ವಿಚಾರ ಮಾಡ್ತಾರ. ಈಗ ಸದ್ಯ ಅಂತೂ ಏನ್ ನೋಡ್ರಿ, ಅದು ಹೆಂಗ ಏನು ಪರಮಾತ್ಮನ ಲೀಲೆ ಏನು ವಿಚಿತ್ರ ಇರ್ತದೆ ಅದು. ಅವನ ಲೀಲೆ ಏನದ, ಅವರವರ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡದೆ ಮತ್ತಿನೇನಿಲ್ಲ. ಇಲ್ಲಿ ಯಾವಾಗ ಬೇಕು ಆವಾಗ ಎಂಥವ್ರು ಬೇಕಂತವ್ರಿಗೆ ಏನ್ ಬೇಕದು ಮಾಡಂತ ಶಕ್ತಿ ಏನದ ಯಥಾರ್ಥ ನ್ಯಾಯ. ಲೋಕದ ನ್ಯಾಯಾಲಯಗಳಲ್ಲಿ ಯಥಾರ್ಥವಾದ ನ್ಯಾಯ ಸಿಗುತ್ತದೆ ಎಂಬ ನಿಯಮವಿಲ್ಲ. ಕೊಲೆಗಡಕರು ಏನಾಗ್ಯಾರ, ನಿರ್ದೋಷಿಗಳಾದ ಕಾರಣ ಅವರೆಲ್ಲ ಆರಾಮ ಹೊರಗೆ ತಿರುಗಾಡ್ಲಕತ್ತಾರ. ಅದಕ್ಕೆ 2 ರೀತಿ ತಕ್ಕಡಿಗಳು ಹೇಳ್ತಾರ. ಒಂದು ಹತ್ತಿ ಬಟಾರದೊಳಗಿರುವ ತಕ್ಕಡಿ, ಇನ್ನೊಂದು ಚಿನಿವಾರನ ಬಲ್ಲಿರುವ ತಕ್ಕಡಿ. ಚಿನಿವಾರ ಅಂದ್ರೆ ಅಕ್ಕಸಾಲಿಗನ ಬಲ್ಲಿರುವ ತಕ್ಕಡಿ. ಹತ್ತಿ ಬಟಾರದೊಳಗಿರುವ ತಕ್ಕಡಿ ಏನದ ಅಂತಂದ್ರೆ 15 kg ತೂಕ. ನೀವು ಹತ್ತಿ 20 kg ಹಾಕಿದ್ರೆ ಅದು 15 kg ಮಾಡಿ ತೋರಿಸ್ತದ. 15 kg ಹಾಕಿದ್ರೆ 10 kg ಮಾಡಿ ತೋರಿಸ್ತದ. ಹತ್ತಿ ಬಟಾರ್ನೊಳಗಿರೋ ತಕ್ಕಡಿ ಏನದ ಅಂತಂದ್ರೆ 5-10 ಕಿಲೋ ಹೆಚ್ಚು ಕಡಿಮೆ ಮಾಡಿ ಒಗೆದು ಬಿಡ್ತದ. ಅದು ಅಕ್ಯುರಸಿ ಇರಂಗಿಲ್ಲ, ಯಥಾರ್ಥವಾದ ತೂಕ ಇಲ್ಲ ಅಲ್ಲಿ ಹತ್ತಿ ಬಟಾರ್ನೊಳಗೆ. ಬಂಗಾರದ ಅಂಗಡಿ ಒಳಗೇನದ, ಒಂದು ಗುಂಜಿ ಸಹಿತ ಅಳ್ಳಾಡ್ಲಕ್ ಬರಂಗಿಲ್ಲ. ಒಂದು ಸ್ವಲ್ಪ ಫ್ಯಾನಿನ ಗಾಳಿ ಬಂದ್ರೂ ತೂಕ ಹೆಚ್ಚು ಕಡಿಮೆ ಆಗ್ತದೆ, ಫ್ಯಾನ್ ಬಂದ್ ಮಾಡಿಸ್ತಾರ. ಅಷ್ಟು ಕರೆಕ್ಟ್ ಇರ್ತದ ಚಿನಿವಾರ ಅಂತಂದ್ರ ಪರಮಾತ್ಮಂದು ಎಷ್ಟಿರ್ಬೇಕು. ಮನುಷ್ಯರ ಕೈಯನ್ನು ತಕ್ಕಡಿಗಳೇ ಇಷ್ಟದವ, ಮತ್ತು ಪರಮಾತ್ಮಂದು ಏನದಂದ್ರ ಈ ಚಿನಿವಾರನ ಬಲ್ಲಿರುವ ತಕ್ಕಡಿಗಿಂತ ಅನಂತ ಪಟ್ಟು ನಿಖರವಾದಂತ ರಿಸಲ್ಟ್ ಕೊಡ್ತದ. ಯಾರ್ದು? ಪರಮಾತ್ಮಂದು. ಅವನ ತಕ್ಕಡಿ ಬಹಳ ಜೋರದ. ಪರಲೋಕದ ಪರಮಾತ್ಮನ ತಕ್ಕಡಿ ಪತ್ತಾರನ ತಕ್ಕಡಿಗಿಂತಲೂ ಅನಂತ ಪಟ್ಟು ನಿಖರವಾದ ಫಲಿತಾಂಶ ಕೊಡುತ್ತದೆ. ಭಗವಂತ ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಅಂದ್ರೆ ಅಕ್ಯುರೇಟ್ ಆಗಿರ್ತದೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿತಿರ್ದಾನೆ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನೆ ಆದಡೆ ನುಡಿವ. ಒಮ್ಮನ ಅಂತಂದ್ರ ಮನಸ್ಸು ಒಂದೇ ಇತ್ತು, ಏಕಾಗ್ರವಾಗಿತ್ತು ಅಂತಂದ್ರೆ ಮಾತ್ರ ಅವ ನುಡಿತನ. ಇಮ್ಮನವಾದಡೆ ನುಡಿಯ ಅಂದ್ರೆ ಇಮ್ಮನ ಆಗದಂದ್ರೇನು? ವಿಕ್ಷೇಪವಾಗುವುದು, ಚಂಚಲವಾಗುವುದು. ವಿಕ್ಷೇಪ ದೋಷ, ಚಂಚಲ ಇತ್ತು ಅಂತಂದ್ರ ಅವನು ನುಡಿಯಂಗಿಲ್ಲ. ಒಮ್ಮನ ಅಂದ್ರೆ ಏಕಾಗ್ರ. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಅಂತ. ಶ್ರೀಕೃಷ್ಣ ಬರುವ ಅವಶ್ಯಕತೆ ಏನಿದೆ? ನಮ್ಮ ದೇಶದಲ್ಲಿ ಕೋರ್ಟು ಕಚೇರಿಗಳು ಇದ್ದಾವಲ್ಲ, ಇವರು ಶಿಕ್ಷೆ ಕೊಡುತ್ತಿದ್ದಾರಲ್ಲ, ಈ ನ್ಯಾಯಾಲಯಗಳಲ್ಲಿ ಯಥಾರ್ಥವಾದ ನ್ಯಾಯ ಸಿಗುವುದಿಲ್ಲ. ಅದಕ್ಕೆ ಉಪಾಸಕರು ಅಪ್ಪ ಭಗವಂತ ನೀನೇ ಬಂದು ಈ ದುಷ್ಟರ ಸಂಹಾರ ಮಾಡಪ್ಪ ಅಂತೇಳಿ ಕಂಸ, ರಾವಣ, ಕುಂಭಕರ್ಣ, ದುರ್ಯೋಧನ ಉಪಾದಿಯಲ್ಲಿದ್ದ ದುಷ್ಟರು, ಭ್ರಷ್ಟರು ಯಾವಾಗ ಸಜ್ಜನರಿಗೆ ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಕೊಡಲು ಆರಂಭಿಸುವರೋ ಆವಾಗ ಉಪಾಸಕರು ಹೇ ಭಗವಂತ ಬಾರಪ್ಪ ಕಾಪಾಡಪ್ಪ ಅಂತ ಯಜ್ಞ ಯಾಗಾದಿಗಳನ್ನ ಮಾಡ ಹತ್ತುತ್ತಾರೆ. ಏಕೆಂದ್ರೆ ಭಗವಂತನ ಅವತಾರ ಉಂಟಾಗಲಿ ಅಂತ.
ಭಗವಂತನ ಅವತಾರವಾಯಿತು ಅಂದರೆ ಜಗತ್ತಿನಲ್ಲಿ ಅಶಿಸ್ತು ನಾಶವಾಗುತ್ತದೆ, ಒಂದು ವ್ಯವಸ್ಥೆ ಜಾರಿಗೆ ಬರುತ್ತದೆ. ಜಗತ್ತಿನ ಮಾಲೀಕನಿಗೆ ಕರೆಯುತ್ತಾರೆ, ಆತ ಬಂದು ರಕ್ಷಣೆ ಮಾಡುತ್ತಾನೆ. ಸಾಹುಕಾರನ ಮನೆಯಲ್ಲಿ ನಾಯಿ ಸಾಕಿರುತ್ತಾರೆ, ಸಾಹುಕಾರನ ಮನೆಗೆ ಕಳ್ಳರು ನುಗ್ಗಿದರೆ ನಾಯಿಗಳು ಬೊಗಳುತ್ತವೆ. ಆಗ ಕಳ್ಳರು ಅಂಜಿ ಹಿಂದಕ್ಕೆ ಸರಿಯುತ್ತಾರೆ. ಅಕಸ್ಮಾತ್ ಸಾಹುಕಾರನ ಮಿತ್ರರು ಬಂದರೆ ಆಗಲೂ ನಾಯಿ ಬೊಗಳುತ್ತವೆ. ಆಗ ಆ ಮಿತ್ರರು ಸಾಹುಕಾರನನ್ನು ಕರೆಯುತ್ತಾರೆ, ನಿನ್ನ ನಾಯಿಗಳನ್ನು ಕಟ್ಟಿ ಹಾಕಿಕೊಳ್ಳವಾರಪ್ಪ. ಸಾಹುಕಾರ ಬಂದು ನಾಯಿಗಳನ್ನು ಹತ್ತಿಕ್ಕಿ ತನ್ನ ಮಿತ್ರರನ್ನು ಒಳಗೆ ಕರೆದುಕೊಳ್ಳುವಂತೆ ದುಷ್ಟರ ಕಾಟಕ್ಕೆ ಬೇಸತ್ತು ಉಪಾಸಕರು ಭಗವಂತನನ್ನು ಕರೆಯುತ್ತಾರೆ. ಕಳ್ಳರನ್ನು ಕಂಡು ಬೊಗಳಿದಾಗ ಅವರನ್ನು ಹಿಡಿದು ಶಿಕ್ಷಿಸುತ್ತಾರೆ. ಅದೇ ರೀತಿ ದುರ್ಜನರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಗಳು ಆಗುತ್ತವೆ. ಸಾಹುಕಾರನ ಉಪಾಧಿಯಲ್ಲಿ ಪರಮಾತ್ಮನು ಅವತರಿಸಿ ಬರುತ್ತಾನೆ. ರಾಮಕೃಷ್ಣಾದಿಗಳ ಅವತಾರವಾಗಲು ಉಪಾಸಕರ ಪ್ರಾರ್ಥನೆಯೇ ಕಾರಣ. ಆ ಪರಮಾತ್ಮ ಅವತಾರ ಆಗೋದಕ್ಕೆ ಉಪಾಸಕರ ಪ್ರಾರ್ಥನೆ ಕಾರಣ. ರಾಮಕೃಷ್ಣಾದಿಗಳ ಮೂರ್ತಿಗಳು ಸರ್ವರಿಗೂ ತೋರುವಂತಾಗಲಿ ಅಂತ ಈಶ್ವರನ ಸಂಕಲ್ಪ. ಈಶ್ವರನ ಸಂಕಲ್ಪಗಳು ಒಂದ್ ಕಡೆ ಬರ್ಕೋತ ಹೋಗ್ಬೇಕು ನೀವು. ಒಂದು ಬಹಳಷ್ಟು ರೀತಿ ಅದಾವ ಸಂಕಲ್ಪಗಳು. ಒಂದನೇ ಸಂಕಲ್ಪ, ಜೀವಿಗಳ ಪಾಪ ಪುಣ್ಯಗಳಿಗೆ ತಕ್ಕಂತೆ ಅವರ ಸುಖ ದುಃಖಾದಿಗಳ ಭೋಗ ಉಂಟಾಗದು ಒಂದನೇದ್ದು. ಮತ್ತೆ ಉಪಾಸಕರ ಪ್ರಾರ್ಥನೆಯಂತೆ ಅವತರಿಸಿ ಬಂದು ದುಷ್ಟರ ಸಂಹಾರ ಮತ್ತು ಶಿಷ್ಟರನ್ನ ರಕ್ಷಣೆ ಮಾಡೋದು ಎರಡನೇ ಸಂಕಲ್ಪ. ಕೆಲವೊಂದು ಸಂಕಲ್ಪ ಟೆಂಪರರಿ ಅದಾವ, ಕೆಲವೊಂದು ಸಂಕಲ್ಪ ಪರ್ಮನೆಂಟ್ ಅದಾವ. ಪರ್ಮನೆಂಟ್ ಸಂಕಲ್ಪ ಅಂದ್ರೇನು? ಸೂರ್ಯನ ಬಗ್ಗೆ ದಿನ ಮುಂಜಾನೆ ಸೂರ್ಯ ಉದಯ ಆಗ್ಬೇಕಂತೇಳಿಕೆ ಅದು ಪರ್ಮನೆಂಟ್ ಸಂಕಲ್ಪ, ಅದು ತಂತಾನೆ ಆಗ್ತಾನೆ ಇರ್ಬೇಕು. ಒಂದ್ ಸಾರಿ ನೌಕರಿ ಕೊಟ್ಟ ಮೇಲೆ ಒಂದ್ ಪರಿಚಯ ಮಾಡುತ್ತಾರೆ, ಇದು ನೀನು ಕುರ್ಚಿ, ಇದು ನೀನು ಟೇಬಲ್, ಇದು ನೀನು ಕೆಲಸ ಅಂತೇಳಿ. ದಿನ ಕರೆಸಿ ಅದೇ ಹೇಳಂಗಿಲ್ಲ, ಇದೇ ನೀನು ಕುರ್ಚಿ, ಇಲ್ಲೇ ಕುಂದ್ರ ಅಂತೇಳಿ. ಒಂದ್ ಸಾರಿ ಕುಂದಿರ್ಸ್ತಾರೆ, ಮುಂದೆ ರಿಟೈರ್ ಆಗೋ ತನಕ ಅದೇ ಕುರ್ಚಿ ಮೇಲೆ ಕುಂದಿರ್ಬೇಕು, ಅಲ್ಲೇ ಕೆಲಸ ಮಾಡ್ಬೇಕು, ದಿನ ಹೇಳೋದಿರಲ್ಲ. ಅವು ಏನದಾವ? ಪರ್ಮನೆಂಟ್ ಶಾಶ್ವತವಾದ ಸಂಕಲ್ಪಗಳು. ಮತ್ತೆ ಟೆಂಪರರಿ ಸಂಕಲ್ಪಗಳು ಮಾಡ್ತಿರ್ತಾನೆ. ಅದಕ್ಕೆ ಈಶ್ವರನಲ್ಲಿ ಸಂಕಲ್ಪಗಳು ಉಂಟಾಗುವಂತೆ, ಆ ಈಶ್ವರನ ಲಕ್ಷ್ಯ ನಮ್ಮ ಕಡೆ ಹರಿಯುವಂತೆ, ಗಮನ ಹರಿಯುವಂತೆ ಏನ್ ಮಾಡ್ತಾರ? ಉಪಾಸಕರು ಆತನನ್ನ ಕರಿತಿರ್ತಾರೆ. ಇದು ಏನಾಗ್ಯದ ನೋಡಪ್ಪ, ಹಿಂಗಾಗ್ಯದ ನೋಡು ಅಂತೇಳಿ ಕರೆದು ತೋರಿಸ್ತಿರ್ತಾರೆ. ಇದಕ್ಕೆ ಏನ್ ಮಾಡ್ತಿ ನೋಡು. ಅದಕ್ಕೆ ಆ ಈಶ್ವರ ಸಂಕಲ್ಪದಿಂದ ವಿಶೇಷ ನಾಮ ರೂಪ ರಹಿತ ಈಶ್ವರನಲ್ಲಿ ರಾಮಕೃಷ್ಣಾದಿಗಳು ಅಂತಂದ್ರೆ ಪೀತಾಂಬರಧಾರಿ ಮೊದಲಾದ ಶ್ಯಾಮ ಸುಂದರ ವಿಗ್ರಹ ರೂಪ ಉತ್ಪತ್ತಿಯಾಗುತ್ತದೆ. ಆ ವಿಗ್ರಹವು ಹೆಂಗಿರ್ತದೆ? ಕರ್ಮದ ಅಧೀನವಾಗಿರುವುದಿಲ್ಲ. ಈಶ್ವರನ ಸಂಕಲ್ಪದಿಂದ ಬಂದಂತ ವಿಗ್ರಹ ಅದು ಕರ್ಮದ ಅಧೀನವಾಗಿರುವುದಿಲ್ಲ. ರಾಮಕೃಷ್ಣರ ಅವತಾರ ಅವರವರ ಕರ್ಮಗಳಿಂದ ಜನ್ಮ ಆಗಿಲ್ಲ. ಉಪಾಸಕರ ಪ್ರಾರ್ಥನೆ ಈಶ್ವರನ ಸಂಕಲ್ಪಗಳಿಂದ ಅವತಾರವಾಗಿದೆ. ರಾಮಕೃಷ್ಣರ ಅವತಾರ ಎದರಿಂದ ಎದರಿ? ಎರಡು ಕಾರಣಗಳು. ಒಂದನೇದ್ದು ಉಪಾಸಕರ ಪ್ರಾರ್ಥನೆ ಬರ್ಕೋಬೇಕು. ರಾಮಕೃಷ್ಣರ ಅವತಾರ ಉಪಾಸಕರ ಪ್ರಾರ್ಥನೆ. ಮತ್ತೆ ಎರಡನೇದ್ದೇನು? ಈಶ್ವರನ ಸಂಕಲ್ಪ. ಅವರ ಪ್ರಾರ್ಥನೆಗೆ ತಕ್ಕಂತೆ ಈಶ್ವರ ಸಂಕಲ್ಪ ಮಾಡೋಣ. ಆಯ್ತು, ಯಾಕೆ ಅವತರಿಸಿ ಬಂದ? ನಮ್ಮ ಉದ್ದೇಶ ಏನು? ಧರ್ಮ ಸಂಸ್ಥಾಪನೆ. ಜಗತ್ತಿನೊಳಗ ಅಧರ್ಮ ಸಣ್ಣಾಗಿ ಜಾಸ್ತಿ ಆಗ್ಲಕತ್ತದ ಅಂದಾಗೆ ಅವನು ಬರುವ ಅವಶ್ಯಕತೆ ಉಂಟಾಗಿರ್ತದೆ. ಪೂರ್ತಿ ಅವಶ್ಯಕತೆ ಆದಾಗ ಇವರೆಲ್ಲರೂ ತಪಸ್ ಮಾಡ್ಲಕತ್ತಿ ಬಿಡ್ತಾರೆ. ತಪಸ್ ಮಾಡಿದಾಗ ಅವ ಬರ್ತಾನೆ.
ಧರ್ಮ ಸಂಸ್ಥಾಪನೆ ದುಷ್ಟರಿಗೆ ಏನ್ ಮಾಡ್ತಾನೆ? ಸಂಹಾರ, ನಿಗ್ರಹ, ಶಿಷ್ಟರ ರಕ್ಷಣೆ. ಮತ್ ನಾಲ್ಕನೇದ್ದೇನು? ಪಂಚಭೂತಗಳಿಂದ ರಚನೆ ಆಗಿಲ್ಲ ರಾಮಕೃಷ್ಣಾದಿಗಳ ಮೂರ್ತಿಗಳು. ಪಂಚಭೂತ ಅಂದ್ರೆ ವಿಷಯ ಭೋಗ, ಇಂದ್ರಿಯ ಮತ್ತು ವಿಷಯ ಭೋಗಗಳ ಲೀಲೆನೆ ಈ ಪಂಚಮಹಾಭೂತಗಳಲ್ಲದ ಅಂಥದ್ದೇನಿಲ್ಲ ಅವನಲ್ಲಿ. ಯದ್ಯಪಿ ರಾಮಕೃಷ್ಣಾದಿಗಳ ವಿಗ್ರಹದಿಂದ ಸಾಧುಗಳಿಗೆ, ಶಿಷ್ಯರಿಗೆ ಸುಖ ಪ್ರಾಪ್ತಿಯಾಗುತ್ತದೆ, ದುಷ್ಟರಿಗೆ ದುಃಖ ಪ್ರಾಪ್ತಿಯಾಗುತ್ತದೆ. ಆ ರಾಮಕೃಷ್ಣಾದಿಗಳ ಒಂದು ಸುಖ ದುಃಖ ಪ್ರಾಪ್ತಿಯಾಗ್ತದೆ. ರಾಮಕೃಷ್ಣಾದಿಗಳ ಸ್ವಂತ ಕರ್ಮದಿಂದ ಅವರ ಶರೀರ ಉಂಟಾಗಿಲ್ಲ. ಇದು ಭಾರಿ ಪಾಯಿಂಟ್ ಅದ. ಇತರ ಜೀವಿಗಳ ಶರೀರ ಎದರಿಂದ ಉಂಟಾಗ್ಯದ? ಅವ್ರ ಸ್ವಂತ ಕರ್ಮದಿಂದ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಶರೀರ ತಗೊಂಡು ಬಂದವ ಇತರ ಜೀವಿಗಳು. ಆದರೆ ರಾಮಕೃಷ್ಣಾದಿಗಳ ಶರೀರಗಳು ಅವರ ಸ್ವಂತ ಕರ್ಮದಿಂದ ಉಂಟಾಗಿಲ್ಲ. ಈ ಒಂದು ದುಷ್ಟ ಶಿಷ್ಟರ ಈ ಏನು ಜೀವಿಗಳದರಲ್ಲ, ಇವ್ರ ಉಪಾಸನೆ ಮತ್ತ ಅವರ ದುಷ್ಟತನ ಜಗತ್ತಿನೊಳಗೆ ಅತಿರೇಕಕ್ಕೆ ಏರಿದಾಗ ಆ ಒಂದು ಕರ್ಮ ಫಲಕ್ಕೆ ತಕ್ಕಂತೆ ಬಂದಿರ್ತಾನೋ. ಸಜ್ಜನರು ಮಾಡುವ ಪುಣ್ಯ, ದುರ್ಜನರು ಮಾಡುವ ಪಾಪಗಳಿಂದ ರಾಮಕೃಷ್ಣಾದಿಗಳ ಶರೀರ ಉಂಟಾಗಿದೆ. ಚಂದದಲ್ರಿ ಪಾಯಿಂಟ್. ದೇವತೆಗಳು ಯಾಕೆ ಇಲ್ಲಿ ಅವತರಿಸಿ ಬರ್ತಾರಂತಂದ್ರೆ ಸಜ್ಜನರು ಮಾಡಿದ ಪುಣ್ಯ, ದುರ್ಜನರು ಮಾಡಿದ ಪಾಪ ಎರಡೂ ಕೂಡಿಸಿ ದೇವತೆಗಳು ಇಲ್ಲಿ ಬರ್ತಾರೆ. ದುರ್ಜನರಿಗೆ ನೆಟ್ಟಿಗೆ ಮಾಡ್ಲಕ್ಕೆ, ಸಜ್ಜನರಿಗೆ ರಕ್ಷಣೆ ಮಾಡ್ಲಕ್ಕೆ. ಆದರೆ ಬೇರೆ ಜೀವಿಗಳು, ಸಾಮಾನ್ಯ ಜೀವಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರವರ ಕರ್ಮ ಫಲಗಳಿಗೆ ತಕ್ಕಂತೆ ಅವ್ರ ಶರೀರ ಪಡ್ಕೊಂಡು ಬಂದಿರ್ತಾರೆ. ಇವರು ತಮ್ಮ ಶರೀರ ಅಂತೇಳಿ ತಮ್ಮ ಕರ್ಮಗಳಿಂದ ಹುಟ್ಟಿ ಬಂದವರಲ್ಲ. ಅವರು ಪುಣ್ಯ ಪಾಪಗಳಿಲ್ಲದೆ ಶರೀರ ಉಂಟಾಗುವುದಿಲ್ಲ. ಪಾಪ ಪುಣ್ಯ ಇಲ್ಲದೆ ಶರೀರ ಉಂಟಾಗಲ್ಲ. ಪುಣ್ಯ ಪಾಪ ಎರಡೂ ಬೇಕು, ಅದಿದ್ರೆ ಶರೀರ ತಯಾರಾಗ್ತದ. ಸಾಧು ಪುರುಷರ ಪುಣ್ಯ ಸಮುದಾಯದ ಅವತಾರಗಳ ಶರೀರಗಳು ರಚಿತವಾಗಿ ಸಾಧು ಪುರುಷರ ಸುಖಕ್ಕೆ ಕಾರಣವಾಗಿವೆ. ಸಾಧು ಪುರುಷರ ಪುಣ್ಯ ಸಂದಾಯ ಬರ್ಬೇಕು. ಸಂದಾಯದಿಂದ, ಸಮುದಾಯ ಅಲ್ಲ ಸಂದಾಯ. ಸಾಧು ಪುರುಷರ ಪುಣ್ಯ ಸಂದಾಯದಿಂದ, ಅವರೇ ಪುಣ್ಯವಂತರು ಪುಣ್ಯ ಮಾಡೋದ್ರಿಂದ ಅವತಾರಗಳ ಶರೀರಗಳು ರಚನೆಯಾಗಿ ಸಾಧು ಪುರುಷರ ಸುಖಕ್ಕೆ ಕಾರಣವಾಗುತ್ತವೆ. ಈಗ ಯಾರಿಗೆ ಉಪಯೋಗ ಆಗ್ತದೆ ಹೇಳ್ರಿ? ಈಗ ಉಪಾಸಕರು, ಸಾಧು ಸತ್ಪುರುಷರು, ಅವರು ಉಪಾಸಕರು, ದೇವರಿಗೆ ನೆನೆಸೋರು, ಅವರ ಪುಣ್ಯ ಯಾರಿಗೆ ಉಪಯೋಗ ಆಗ್ತದ? ದೇವರು ಬಂದು ಒಳ್ಳೆ ಜನರಿಗೆ ರಕ್ಷಣೆ ಮಾಡ್ತಾನಲ್ಲ, ಅದೇನಾಗ್ತದ? ಸಜ್ಜನರಿಗೆ, ಸಾಧು ಸತ್ಪುರುಷರ ಸುಖಕ್ಕೆ ಕಾರಣ ಸಾಧು ಸತ್ಪುರುಷರ ಪುಣ್ಯ ಸಂದಾಯ ಆಗ್ತದ. ಎಷ್ಟು ಚಂದದ ಪಾಯಿಂಟ್ ಅದು. ಮಹಾತ್ಮರು ಪೂಜಾ ಪಾಠ ಧ್ಯಾನ ಜ್ಞಾನ ಏನೇನು ಮಾಡ್ತಾರ ಅದೆಲ್ಲ ಯಾರಿಗೆ ಉಪಯೋಗ ಆಗ್ತದಂದ್ರ ಸಾಧು ಸತ್ಪುರುಷರಿಗೆ ಉಪಯೋಗ ಆಗ್ತದೆ, ಒಳ್ಳೆತನಕ್ಕೆ ಉಪಯೋಗ ಆಗ್ತದ. ಮತ್ತೆ ಅದರಂತೆ ಅಸುರಾದಿ ಅಸಾಧು ಪುರುಷರ ಪಾಪ ಸಂದಾಯದಿಂದ, ಸಂದಾಯ ಅಂದ್ರಿ ಸಮುದಾಯ ಅನ್ರಿ, ಅವು ಮಾಡಿದ ಸಮುದಾಯ ಅಂದ್ರೆ ಅದು ಗುಂಪು, ಪಾಪ ರಾಶಿ, ಪಾಪದ ರಾಶಿ.
ಅಂತ ಪಾಪ ರಾಶಿಗಳಿಂದ ಏನಾಗ್ತದ, ಅವತಾರಗಳ ಶರೀರಗಳು ರಚಿತವಾಗಿ ಅಸಾಧು ಅಸುರಾದಿ ಪುರುಷರ ದುಃಖಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಅವತಾರ ಶರೀರಗಳು ಪಾಪ ಪುಣ್ಯಗಳ ಆಧೀನವಿಲ್ಲೆಂದು ಹೇಳಲಿಕ್ಕೆ ಬರಲ್ಲ. ಮತ್ತೆ ಕ್ವಶನ್, ಈಗೇನಂತಾರ, ಸಾಧು ಸತ್ಪುರುಷರ ಪುಣ್ಯಗಳು ಏನದಾವ ಅಂತಂದ್ರ ಈ ಅವತಾರ ಪುರುಷರ ಶರೀರ ಉತ್ಪನ್ನ ಆಗೋದಕ್ಕೆ ಕಾರಣ ಅಂತಂದ ಮೇಲೆ, ಮತ್ತ ಅವತಾರ ಪುರುಷರ ಶರೀರ ಅದಕ್ಕೆ ಸಾಧು ಸತ್ಪುರುಷರ ಹೆಂಗ ಪುಣ್ಯನೂ ಕಾರಣ ಆಗ್ಯದ, ಮತ್ತ ಈ ದುಷ್ಟರ ಪಾಪನು ಆ ಅವತಾರಿ ಪುರುಷರ ಅವತಾರಕ್ಕೆ ಕಾರಣ ಆಗ್ಯದ. ಅದೇನ್ ಸ್ವತಂತ್ರ ಇಲ್ಲ ಅಂತ ಅನ್ಲಕತ್ತಾರ. ಈಗ ಮತ್ತದೊಂದು ಬೇಕಲ್ರಿ. ಮತ್ತ ಅವ್ರಿಗೂ ಎಲ್ಲ ಒಂದು ಕಳತನ ಆಗ್ಯದಂದ್ರೆ ಪೊಲೀಸರು ಬಂದಿರ್ತಾರ. ಪೊಲೀಸರು ಸುಮ್ಮನೆ ಯಾಕೆ ಬರ್ತಾರ? ಅದಕ್ಕೆ ಪೊಲೀಸರು ಅವತರಿಸಿ ಬರೋದಕ್ಕೆ ಕಾರಣ ಅಂತಂದ್ರೂ ಅಲ್ಲಿ ಒಂದು ಏನ್ರ ಕೆಟ್ಟದ್ದು ಆಗಿದ್ದಕ್ಕೆ ಅವ್ರು ಬಂದಿರ್ತಾರ. ಕೆಟ್ಟವ್ರನ್ನು ಅವನಿಗೆ ಕರೆಸ್ಲಿಕ್ಕೆ ಕಾರಣ ಅದಾರ ಅಂತ. ಬರೀ ಒಳ್ಳೆಯವರಷ್ಟೇ ಕಾರಣ ಅಲ್ಲ, ಅವತಾರಿ ಪುರುಷರಿಗೆ ಈ ಭೂಮಿ ಮೇಲೆ ಅವತಾರ ಮಾಡ್ಲಿಕ್ಕೆ ಯಾರು ಕಾರಣ ಅಂತಂದ್ರ ಕೆಟ್ಟವ್ರನ್ನು ಕಾರಣ ಅದಾರ. ಈ ಜಗತ್ತು ಜಲ್ದಿ ಜಲ್ದಿ ಕೆಟ್ಟು ಎಷ್ಟು ಫಾಸ್ಟ್ ಆಗಿ ಹಾಳಾಗ್ತದ ಅಷ್ಟು ಫಾಸ್ಟ್ ಆಗಿ ಅವ ಬರ್ತಾನ. ಅವ ಬರೋದಕ್ಕೆ ಇವರು ಕಾರಣ ಅದಾರ. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕಂತ ಅವ್ರಿಗೂ ಅವ್ರ ಬಗ್ಗೆನು ಕೆಟ್ಟ ಭಾವನೆ ತಿಳ್ಕೊಬೇಡ್ರಿ. ಇದ್ರ ಅರ್ಥ ಹಿಂಗಿದು. ಕೆಟ್ಟವ್ರ ಬಗ್ಗೆ ನೀವು ಕೆಟ್ಟ ತಿಳ್ಕೊಂಡು ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಕೆಟ್ಟವ್ರು ಎಷ್ಟು ಜಾಸ್ತಿ ಜಾಸ್ತಿ ಕೆಟ್ಟದ್ದು ಮಾಡ್ತಾರ, ಹೆಂಗ ಪಾಪವನ್ನ ಇನ್ನೂ ಹೆಚ್ಚು ಮಾಡ್ತಾರ, ಅವ್ರು ಎಷ್ಟು ಹೆಚ್ಚು ಮಾಡ್ತಾರ, ಅವನು ಅಷ್ಟೇ ಫಾಸ್ಟ್ ಆಗಿ ಅವತರಿಸಿ ಬರ್ತಾನ. ಅವ ಜಲ್ದಿ ಬರೋದಕ್ಕೆ ಜೀಪ್ ಅವು ತಗೊಂಡು ಫಾಸ್ಟ್ ಆಗಿ ಬರ್ತಾರ ನೋಡ್ರಿ. ಚೀತಾ ಅಂತ ಮಾಡ್ಯಾರ ಈಗ, ನೋಡಿರಿಲ್ಲ ಗಾಡಿಗಳು ಎಲ್ಲ ಕಡೆ ಓಡಾಡ್ಲಕತ್ತಾವ. ಚಿರತೆಗಳು 2 ವೀಲರ್ಸ್ ಅದಾವ. ದೊಡ್ಡ ಗಾಡಿಗಳು ಅವು, ಬೈಕ್ನಾಗೆ ದೊಡ್ಡ ಬೈಕ್ಗಳು, ಅದಕ್ಕೆಲ್ಲ ಮೈಕು ಸ್ಪೀಕರು ಏನೆಲ್ಲ ಜೀಪ್ ಇದ್ದಂಗೆ ಅದು ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಅದ ಆ ಗಾಡಿ ಒಳಗೆ, ಚೀತಾದೊಳಗೆ. ಅವ್ ಯಾವ ಒಂದಿಷ್ಟು ಹುಡುಗರು ಯಾಕಡೆ ಜಾತ್ರೆಗೆ ನಮ್ಮೂರಾಗ ನಮ್ಮ ಮನಿ ಬಲ್ಲಿ ಏನದರಿ, ಆ ಕಡೆ ಮಗ್ಗಲೊಂದು ದೇವಿ ಗುಡಿ ಅದ, ಈ ಕಡೆ ಮಗ್ಗಲೊಂದು ದೇವಿ ಗುಡಿ ಅದ. ಆ ದೇವಿ ಜಾತ್ರೆಗೆ ಆ ಕಡೆ ಯಾರ್ಯಾರೋ ಹಳ್ಳಿ ಮಂದಿ ಬರ್ತಾರ, ಈ ಕಡೆ ಜಾತ್ರೆಗೆ ಈ ಕಡೆ ಯಾರ್ಯಾರೋ ಹಳ್ಳಿ ಮಂದಿ ಬರ್ತಾರ. ಆ ಜಾತ್ರೆಯವ್ರು ಬಂದಾಗ ಆ ಜಾತ್ರೆಯನ್ನು ಹುಡುಗರು ಈ ಜಾತ್ರೆಯ ಹುಡುಗರ ಸಂಗಡ ಜಗಳ ಆಡಿರ್ತಾರತ್ ಯಾವುದೋ ಒಂದು ಕಾಲದಾಗ. ಅವರು ದೊಡ್ಡದು ಗುಂಪು ಕಟ್ಕೊಂಡು ಬಂದು ಇವರು ಓಣಿಗೆ ಹೋಗಿ ಹೊಡೆಯವರು. ಮತ್ತ ಅವ್ರ ಜಾತ್ರೆ ಇದ್ದಾಗ ಅವರೆಲ್ಲ ಬಂದು ಬಳಗ ಬಂದು ಅವ್ರ ಒಂದು ದೊಡ್ಡ ಗುಂಪು ಬಂದು ಈ ಕಡೆ ಮಗ್ಗಲ್ ಬಂದು ಹೊಡ್ಯಾರ. 2 ಕಡೆ ಹೊಡೆದಾಡೋರು ಅದಾರ. ಅವ್ರೇನು ನಮ್ಮ ಸಂಗಡ ದ್ವೇಷ ಇಲ್ಲ, ಆದ್ರೆ ಅವ್ರು ಗುಂಪು ಕಟ್ಕೊಂಡು ಹೋಗಾಗ ಹೊಡ್ಯಾಗ ಎಡಕ್ಕ ಬಲಕ್ಕ ಅವ್ ಕಟ್ಗಿ ಕಲ್ಲ ಏನೇನದವ ನುಗ್ಸೋದು, ಗಾಡಿಗಳು ನುಗ್ಸೋದು, ಮನಿ ಒಳಗ್ ಕಲ್ಲು ಒಗೆಯೋದು, ಅದು ಇದು ಏನೇನವ. ಅವ್ರ ಗುಂಪು ಬರೋ ಟೈಮ್ನೊಳಗೆ ನಾವ್ ಏನಾರೇ ಯಾಕ್ರವತ್ ಏನಾರೇ ಅಂದೆವು ಅಂತ ಅಂದ್ರೆ ಅವ್ರ ಮನಿ ಹೋಗಿ ಕೊಡ್ಬಿಡ್ತಾರ. ಅವ್ರು ಮುಂದೆ ಅವ್ರ ಕೇಸ್ ಆಮೇಲೆ ನೋಡವಂತಾರ. ಹೀಗೊಂದು 2 ರೀತಿ ಇದು ಸಂಸ್ಕೃತಿನಾಗ ಬಂದ್ಬಿಟ್ಟದ ನಮ್ಮಲ್ಲಿ. ಸಂಸ್ಕೃತಿ ಒಳಗೆ ಈ ಜಾತ್ರೆ ಅದ, ಈ ಗುಂಪು ಈ ಕಡೆ ಬರ್ತದ, ಅವ್ರಿಗೆ ಹೊಡಿಬೇಕು ಹೋಗ್ತಾರ. ಹೋಗಾಗ ನಮ್ ಗಾಡಿಗಳು ಅವೆಲ್ಲ ಒಳಗೆ ಇಟ್ಕೊಂಡು ಗೇಟ್ ಹಾಕೊಂಡಿರ್ಬೇಕು, ತಮ್ಮ ಪಡಿ ತಾವು ಓದ್ತಾರ, ತಿಟ್ಕೊಂಡ್ಬಿಡ್ತಾರ ಎಲ್ಲ. ನಮಗದು ಗೊತ್ತಿರ್ಲಾರ್ದ ನಮ್ಮ PSI ಪರಿಚಯ ಅದರಂತ ಒಂದು ಫೋನ್ ಮಾಡಿದೆ, ಏನ್ ಸರ್ ಏನ್ ಕಲ್ಗಿಲ್ ಒಕ್ಕೊತ್ ಓಡಾಡ್ಲಕತ್ತಾವ, ಯಾವ ಹುಡುಗರು ಏನ್ ನಮಗ್ ಗೊತ್ತೇ ಇಲ್ಲ ಅಂತ. ಸುಮ್ಮಿಂಗ್ ಹೇಳೋದ್ರಾಗೆ 10 ನಿಮಿಷ ಆಗಿಲ್ಲ, ಮನೆ ಮುಂದೆ ಬಂದ್ಬಿಡ್ತು ಒಂದು ವ್ಯಾನ್ ಚೀತಾ. ಏನ್ ಸರ್ ಯಾರವ್ರು, ಏನ ಹಿಂಗಂತ. ಹೋಯ್ತರಿ ಅದು ಟೀಮ್ ಹೋಯ್ತ ಪಾಸ್ ಆಯ್ತು, ನೀವು ಬಂದಿರಿ ಈಗ ಅಂದಾಗ ಅವ್ರು ಹೇಳೋದ್ರ. ಇಲ್ಲ
ಅವ್ರು ಯಾರಿಗೆ ಏನು ಮಾಡಕ್ ಬಂದಿರಲ್ಲ, ಅಕಡಿ ಮಕ್ಕಳು ಹುಡುಗರ ಸಂಗಟ ಗುದ್ದಾಡ್ಲಕ್ ಬಂದಿರ್ತಾರ ಅವರು. ಅದಕ್ಕೆ ನೀವು ಯಾರ ದಾರ್ಯಾಗ ಏನಾರ ಇಟ್ಟಿದ್ರಿ ಅಂದ್ರೆ ಒಡೆದು ಮಾಡ್ಕೊತ ಹೋಗ್ತಾರ. ನಿಮ್ಮ ಮ್ಯಾಲ ಅವ್ರದ್ದೇನು ದ್ವೇಷ ಇಲ್ಲ. ಅದು ಪದ್ಧತಿ ಎಷ್ಟೋ ವರ್ಷಲಿಂದ ಇಟ್ಕೊಂಡು ಬಂದವರು ಅವ್ರು. ಅವ್ರಿಗೆ ಇವ್ರು ಹೊಡೆಯೋದು, ಇವ್ರಿಗೆ ಅವ್ರು ಹೊಡೆದು, ಅವ್ರ ಜಾತ್ರೆ ಇದ್ದಾಗ ಇವ್ರಿಗೆ ಹೋಗಿ ಹೊಡೆದು ಬರ್ತಾರತ್ತ, ಇವ್ರ ಜಾತ್ರೆ ಇದ್ದಾಗ ಅವ್ರಿಗೆ ಹೋಗಿ ಹೊಡೆದು ಬರ್ತಾರೆ. ಹಿಂಗೆ ಚೀತಾ ಅಂತೇಳಿ ಬಂದವ್. ಈ ಚೀತಾ ಬರ್ಬೇಕಾದ್ರ ಕಾರಣ ನಾವು ಅಲ್ಲಿ ಕರೆದ್ರೆ ಬಂದಿರ್ತಾರ ಅವ್ರು, ನಾವೇ ಕಾರಣ ಇರ್ತೀವಿ. ಅದಕ್ಕೆ ಈ ಜಗತ್ತಿನೊಳಗ ರಾಮಕೃಷ್ಣಾದಿಗಳು ಅವತರಿಸಿ ಬರ್ಬೇಕಾದ್ರೆ ಬರೇ ಉಪಾಸಕರ ತಪಸ್ಸು ಒಂದೇ ಕಾರಣ ಅಲ್ಲ, ಕೆಟ್ಟವರ ಒಂದು ದುಷ್ಟ ಪ್ರವೃತ್ತಿನೂ ಕಾರಣ ಅದ. ಅವರಿಗೂ ಥ್ಯಾಂಕ್ಸ್ ಹೇಳ್ರಿ ಅಂತ. ಎಷ್ಟು ಸೂಕ್ಷ್ಮದ ವಿಚಾರ ಗೊತ್ತರ ಇದು. ಭಾರಿ ಅದಲ್ರಿ. ಸಾಧು ಪುರುಷರ ಪುಣ್ಯದ ಸಮುದಾಯ ಅಂದ್ರೆ ರಾಶಿಯಿಂದ ಅವತಾರಗಳ ಶರೀರಗಳು ರಚಿತವಾಗಿ ಸಾಧು ಪುರುಷರ ಸುಖಕ್ಕೆ ಕಾರಣವಾಗಿವೆ. ಅವತಾರಗಳು ಬರ್ತಾವ, ಸಾಧು ಪುರುಷರ ರಕ್ಷಣೆ ಮಾಡ್ತಾರ, ಅವ್ರದ್ದೇನು ಸಮಸ್ಯೆ ಇಲ್ಲ. ಆದರೆ ಆ ಒಂದು ಅಸಾಧು ಪುರುಷರ ಪಾಪ ಸಮುದಾಯ, ಅವರ ರಾಶಿ, ಅವ್ರ ಪಾಪ ಏನ್ ಮಾಡ್ತಾರಲ್ಲ, ಆ ಪಾಪದ ರಾಶಿಯಿಂದ ಅವತಾರಗಳ ಶರೀರಗಳು ರಚಿತವಾಗಿ ಅಸುರಾದಿ ಪುರುಷರ ದುಃಖಕ್ಕೆ ಕಾರಣವಾಗಿವೆ. ಆದ್ದರಿಂದ ಅವತಾರ ಶರೀರಗಳು ಪಾಪ ಪುಣ್ಯಗಳ ಆಧೀನವಿಲ್ಲ ಎಂದು ಹೇಳಲಿಕ್ಕೆ ಬರಲ್ಲ. ಪಾಪ ಹೆಚ್ಚಾಗಿದ್ದ ಕಾರಣವೇ ಅವತಾರಿಗಳು ಬರ್ತಾರ. ಬರೇ ಪುಣ್ಯ ಹೆಚ್ಚಾಗಿದ್ದಕ್ಕಷ್ಟೇ ಬರಂಗಿಲ್ಲ, ಪಾಪ ಹೆಚ್ಚು ಮಾಡ್ತಾರಲ್ಲ ಅವ್ರ ಸಲುವಾಗಿನೂ ಅವ್ರು ಬಂದಿರ್ತಾರ. ಅದಕ್ಕೆ ದೇವರಿಗೆ ಆದಷ್ಟು ಜಲ್ದಿ ಕರೆಸ್ಕೊಳಕತ್ತಾರ ಅಂತಂದ್ರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ರಿ ಅಂತ. ಮನುಷ್ಯ ಜನ್ಮ, ಈ ಮನುಷ್ಯನ ದೇಹ, ಸಾಮಾನ್ಯ ಮನುಷ್ಯನ ದೇಹ ಏನದ ಅವರವರ ಸ್ವಂತ ಪಾಪ ಪುಣ್ಯಗಳ ಫಲ. ಮನುಷ್ಯರು, ಸಾಮಾನ್ಯ ಮನುಷ್ಯರ ಜನ್ಮ ಬರ್ಕೊಂಡ್ಬಿಡ್ರಿ ಇದು. ಸಾಮಾನ್ಯ ಮನುಷ್ಯರ ಜನ್ಮ ಏನದ ಅವರವರ ಸ್ವಂತದ ಪಾಪ ಪುಣ್ಯಗಳ ಫಲ. ರಾಮಕೃಷ್ಣಾದಿಗಳ ಅವತಾರಿ ಪುರುಷದ ದೇಹ ಬರ್ತಾವಲ್ಲ, ಇವು ಎಂತವಿವು? ಯಾರ ಪುಣ್ಯ ಯಾರ ಪಾಪ? ಸಜ್ಜನರ ಪುಣ್ಯ, ದುರ್ಜನರ ಪಾಪದ ಫಲವಾಗಿ ರಾಮಕೃಷ್ಣಾದಿಗಳ ಅವತಾರ. ಸಜ್ಜನರ ಪುಣ್ಯ ಹೆಚ್ಚಾದ್ರೂ ರಾಮ ಅವತರಿಸಿ ಬರ್ತಾನ, ದುರ್ಜನರ ಪಾಪ ಹೆಚ್ಚಾದ್ರೂ ರಾಮ ಅವತರಿಸಿ ಬರ್ತಾನ. ರಾಕ್ಷಸರು ಮಾಡಿದ ತಪಸ್ಸು ಕೂಡ ಪಾಪವೇ. ಕಾರಣ ಅವರ ಉದ್ದೇಶವೇ ಲೋಕಕಂಟಕ ವಿಧ್ವಂಸಕ ಶಕ್ತಿ ಹೆಚ್ಚಾಗಿದೆ. ರಾಕ್ಷಸರು ತಪಸ್ ಮಾಡ್ತಾರ, ಎಲ್ಲರೂ ತಪಸ್ ಮಾಡ್ತಾರ. ದೇವತೆಗಳು ತಪಸ್ ಮಾಡ್ತಾರ, ರಾಕ್ಷಸರು ತಪಸ್ ಮಾಡ್ತಾರ. ರಾಕ್ಷಸರು ತಪಸ್ ಮಾಡೋದ್ರ ಉದ್ದೇಶ ಏನು? ಲೋಕಕಂಟಕ ವೃತ್ತಿ. ನಾನು ಸಾವೇ ಬರಬಾರದು, ನಾ ಏನ್ ಮಾಡಿದ್ರು ನಡಿಬೇಕು. ಅದೇನದ ರಾಕ್ಷಸರು ಮಾಡೋ ತಪಸ್ಸು? ಅವರು ತಪಸ್ ಮಾಡ್ತಿರ್ತಾರೆ. ಈಗ ಕಾಂಗ್ರೆಸ್ನವ್ರದ್ದು ಒಂದು ಸ್ವಭಾವ, ಬಿಜೆಪಿಯವರದು ಒಂದು ಸ್ವಭಾವ. ಈಗ ಕಾಂಗ್ರೆಸ್ನವರು ಆರಿಸೇ ಬರಲಾಗ್ಯಾರ, ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರ, ಬಿಜೆಪಿಗಾರ ಸೇರ್ಕೊಂಡ್ಬಿಡಮು ಅಂತ ಬಿಜೆಪಿಗೆ ಸೇರ್ಕೊಂತಾರೆ. ಬಿಜೆಪಿಗೆ ಸೇರ್ಕೊಂಡ್ಮೇಲೆ ಅವ್ರೇನ್ ಕಾಂಗ್ರೆಸ್ ಬುದ್ಧಿ ಬಿಡ್ತಾರೇನ್ರಿ? ಅದೇ ಬುದ್ಧಿ ನಡೆಸ್ತಾರ ಇಲ್ಲ ಅವರು? ಕಾಂಗ್ರೆಸ್ ಬುದ್ಧಿ ನಡೆಸಿ ಆ ಬಿಜೆಪಿಗೂ ಕಾಂಗ್ರೆಸ್ ಮಾಡ್ದಂಗೆ ಮಾಡಿಟ್ಬಿಡ್ತಾರೆ. ಅಂತವ್ರೆ ಒಂದಿಷ್ಟು ಮಂದಿ ಸೇರಿ ಅದನ್ನು ಕೆಡಿಸಿಟ್ಬಿಡ್ತಾರೆ. ಇವ್ರು ಸೇರಿಸುಗಳವ್ರಿಗೆ ಬುದ್ಧಿ ಇರ್ಬೇಕು ಮೊದಲು. ಈಗ ಬಿಜೆಪಿ ಕರ್ನಾಟಕದ ಕಾಂಗ್ರೆಸ್ ಆದಂಗೆ ಆಗ್ಯದ. ಏನದ? ಹೀಗಾಗಿ ಇಲ್ಲೇನದ, ಅವರ ಮಾಡಿದ ತಪಸ್ಸು, ಸಾಧು ಸತ್ಪುರುಷರು ಮಾಡಿದ ಉಪಾಸನೆ ಪುಣ್ಯಕ್ಕೆ ಕಾರಣ ಆಗಿರ್ತದೆ. ದುಷ್ಟರು ರಾಕ್ಷಸರು ಮಾಡಿದ ತಪಸ್ಸು ಅದು
ಪಾಪನೇ ಅದು, ಅದೇನ್ ಪುಣ್ಯ ಅಲ್ಲ. ತಪಸ್ಸು ಅಲ್ಲ, ಎಲ್ಲಾರ್ದು ತಪಸ್ಸು ಪುಣ್ಯದ ಕೆಲಸನೇ ಅಲ್ಲ. ರಾಕ್ಷಸರು ಮಾಡಿದ ತಪಸ್ಸು ಪಾಪದ ಕೆಲಸನೇ, ಸತ್ಪುರುಷರು ಮಾಡಿದ ತಪಸ್ಸು ಪುಣ್ಯದ ಕೆಲಸ. ತಪಸ್ಸು ಅಂದ್ರೆ ಎಲ್ಲ ಕಾಲದಲ್ಲಿ ಒಳ್ಳೇದೇ ಇರ್ತದಂತೇನಿಲ್ಲ. ತಪಸ್ಸು ಮಾಡಿದವನಿಗೆ ಪರಮಾತ್ಮ ಬಂದು ಅವರಿಗೆ ಒಳ್ಳೆ ಫಲನೆ ಕೊಡ್ತಾನಂತೇನಿಲ್ಲ. ಅದಕ್ಕೆ ರಾಮಕೃಷ್ಣಾದಿಗಳ ಅವತಾರಿ ಶರೀರಗಳಿಂದ ಸಾಧು ಪುರುಷರಿಗೆ ಸುಖವಾಗುತ್ತದೆ, ಅಸಾಧು ಪುರುಷರಿಗೆ ಏನಾಗ್ತದೆ, ದುಃಖಪ್ರದಾಯಕವಾಗುತ್ತದೆ. ರಾಮಕೃಷ್ಣಾದಿಗಳನ್ನ ಬ್ರಹ್ಮರೂಪ ಅಂತ, ದೇವರು ಅಂತ ಯಾಕೆ ಹೇಳುತ್ತೇವೆ ಎಂಬುದರ ಬಗ್ಗೆ ಇಲ್ಲಿ ಹೇಳುತ್ತಿದ್ದೇವೆ. ಅವತಾರಿ ಪುರುಷರ ಶರೀರಗಳಿಗೂ ಮತ್ತು ಲೌಕಿಕ ಜೀವಿಗಳ ಶರೀರಗಳಿಗೂ ಇರುವ ವ್ಯತ್ಯಾಸಗಳೇನು ಅಂತ ತಿಳಿಸುತ್ತಿದ್ದೇವೆ. ತಥಾಪಿ ಜೀವರು ಪೂರ್ವ ಶರೀರದಲ್ಲಿ ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡಿರುತ್ತಾರೆ. ಅವುಗಳ ಫಲಗಳಾದ ಸುಖ ದುಃಖಗಳು ಮುಂದಿನ ಶರೀರದಲ್ಲಿ ಆಯಾ ಜೀವಿಗಳಿಗೆ ಆಗುತ್ತದೆ. ಅಲ್ಲಿ ಶರೀರ ಅಭಿಮಾನಿಗಳಾದ ಜೀವರ ಯಾವ ಪೂರ್ವ ಶರೀರದಿಂದ ಮಾಡಲ್ಪಟ್ಟ ತಮ್ಮ ಪಾಪ ಪುಣ್ಯಗಳಿರುತ್ತವೆಯೋ ಅವುಗಳ ಅಧೀನವಾಗಿ ಅವರವರ ಉತ್ತರದ ಶರೀರಗಳು ಇರುತ್ತವೆ ಎಂದು ಹೀಗೆ ಹೇಳಲ್ಪಡುತ್ತದೆ. ಮುಂದ ಒಬ್ಬ ವ್ಯಕ್ತಿ ಸತ್ತ ಅಂದರೆ ಅಲ್ಲಿಗೆ ಅವನ ಕೆಲಸ ಮುಗಿಯಿತು ಅಂತ ಅಲ್ಲ. ಅನೇಕರು ಯಾರ್ಯಾರೋ ಸಾಯಲಿ ಅಂತ ಅವನು ಸಾಯುವ ತನಕ ಕಾಯುತ್ತಿರುತ್ತಾರೆ. ಅವ ಸಾಯಲಿ ಅಂತೇಳಿ ಎಷ್ಟೋ ಮಂದಿ ಕಾಯ್ಕೊತ್ ಕೂತಿರ್ತಾರ. ಸತ್ತ ಮಾತ್ರಕ್ಕೆ ಜೀವನ ಯಾತ್ರೆ ಮುಗಿಯುವುದಿಲ್ಲ. ಸಾಯುವಾಗ ಸುಮ್ಮನೆ ಹೋಗಿಲ್ಲ, ಕರ್ಮದ ಗಂಟು ಕಟ್ಟಿಕೊಂಡೇ ಹೋಗಿದ್ದಾನೆ. ಅದನ್ನು ಬಿಚ್ಚಿಕೊಂಡು ಅದರ ಸುಖ ದುಃಖಗಳ ಫಲ ಅನುಭವಿಸಲು ಮತ್ತೆ ಬರುತ್ತಾನೆ. ಒಬ್ಬ ಸತ್ತೋಗೇನಂದ್ರೆ ಹಂಗೆ ಸಾಯ್ತಾದ ಅಂತ ಅನ್ನಂಗಿಲ್ಲ. ಅವ ಕರ್ಮದ ಗಂಟು ಕಟ್ಕೊಂಡು ಅವ ಸಾಯ್ಲಕ್ಕೆ ಎಷ್ಟೋ ಮಂದಿ ಕಾಯ್ತಿರ್ತಾರ. ಅವ ಸತ್ತನಂದ್ರೆ ಹೋದ ಚಲೋ ಆಯ್ತ ಅಂತೇಳಿ ಅಂತೀರಿ ಖರೆ, ಆದ್ರೆ ಅವ ಮತ್ತ ಅದೇ ಬುತ್ತಿ ಕಟ್ಕೊಂಡು ಬರ್ತಾನ. ಅವ ಏನ್ ಎಲ್ಲಿ ಹೋಗಂಗಿಲ್ಲ. ಅದಕ್ಕ ಕರ್ಮದಿಂದ ದೇಹ, ದೇಹದಿಂದ ಕರ್ಮ, ಕರ್ಮದಿಂದ ದೇಹ, ದೇಹದಿಂದ ಕರ್ಮ, ಹಿಂಗೆ ಹಿಂದಿನ ಜನ್ಮದ ಕರ್ಮದಿಂದ ಈ ಜನ್ಮದ ದೇಹ, ಈ ಜನ್ಮದಿಂದ ಮಾಡಿದಂತ ಕರ್ಮ ಮುಂದಿನ ದೇಹಕ್ಕೆ ಕಾರಣ. ಹಿಂಗ ಕರ್ಮದಿಂದ ದೇಹ, ದೇಹದಿಂದ ಕರ್ಮ, ಕರ್ಮದಿಂದ ದೇಹ, ಹಿಂಗೆ ನಡೆಸೋದ ಸಾವಿನ ಮುಂದಿನ ಬದುಕು ಅಂತ. ಏನಂತಾರೆ ಇದಕ್ಕೆ? ಒಂದು ಬುಕ್ ಅದ, ಪುಸ್ತಕದ, ಸಾವಿನ ಮುಂದಿನ ಬದುಕು. ಈಗ ಸತ್ತ ಮುಗಿತಲ್ಲ, ಹಿಂದೆ ಏನ್ ಮಾಡಿರಿ ಅದರದೇ ಕಂಟಿನ್ಯೂಯೇಷನ್, ಮತ್ ಮುಂದಿನ ಒಂದು ಬದುಕಿರುತ್ತವ. ಅದು ಒಂದು ಪುಸ್ತಕವಿದೆ, ಒಂದು ಗ್ರಂಥ ಅದ, ತಗೊಂಡು ಹೋದ್ರಿ ಬಜಾರ್ದಾಗ ಸಿಗ್ತದ. ಸಾವಿನ ಮುಂದಿನ ಬದುಕು ಅಂತ ಬುಕ್ ಅದ ಒಂದು. ಘಟನೆ ಆಯ್ತು ನಮ್ಮಲ್ಲಿ ಬಾಗಲಕೋಟೆಗ ಒಂದು ಹುಡುಗಿ ಡೆಂಟಲ್ ಮುಗಿಸ್ಕೊಂಡ್ ಬಂದ ಡೆಂಟಲ್ ಮುಗಿಸ್ಕೊಂಡ್ ಬಂದ್ ಅದೇ ದಿವಸ ಬೆಂಗಳೂರಿಂದ ಬಂದಾಳ. ಇಲ್ಲಿ ಬಂದ ರಾತ್ರಿ ಅವಕ್ಕೆ ದೋಸ್ತ ಆಕಿ ಫ್ರೆಂಡ್ ಇಬ್ರು ಕೂಡ್ಗೇಶನ್ ಏನೋ ಬಜಾರ್ ಮಾಡ್ಕೊಂಡ ಮನೆ ಹೊಂಟಾರ್ರಿ. ಒಂದು ಗಾಡಿ ಬಂದ ಆಯ್ತು, ಇಬ್ರು ಡೆತ್ ಸ್ಪಾಟ್ ಇರ್ತಾರೆ. ಇಬ್ರು ಮುಂದ ಇವ್ರ ಸಂಬಂಧಿಕರು ಒಬ್ರು ಅದಾರ್ರಿ. ಇವ್ರ ಸಂಬಂಧಿಕರು ಅವ್ರಿಗೆ 12-13 ವರ್ಷದಿಂದ ಮಕ್ಕಳೇ ಆಗಿತ್ತಿಲ್ಲ ಅವ್ರಿಗೆ. ಮುಂದ ಯಾವಾಗ ಇದೇನು ಹುಡುಗಿ ಡೆತ್ ಆಯ್ತಲ್ಲ, ಡೆತ್ ಟೈಮ್ದಾಗೆ ಅವ್ರದ್ದು ಅಲ್ಲಿ ಇದು ಆಗಿ ಪ್ರೆಗ್ನೆನ್ಸಿ ಮೊನ್ನೆ ಕೂರ್ಸ್ಬಿಡ್ತಾರೆ. ಅದು ಹೆಣ್ಣೆ ಕೂರ್ಸ್ಬಿಟ್ಟಾರ. ಅವ್ರೇನ್ ತಿಳ್ಕೊಂಡ್ರು, ನೋಡ್ ನಮ್ 10-12 ವರ್ಷದಿಂದ ಒಟ್ಟಾಗಿತ್ತಿಲ್ಲ. ಅದೇ ಟೈಮ್ದಾಗೆ ಆಕಿ ಇದಾಗಿ ಪ್ರೆಗ್ನೆಂಟ್ ಆಗ್ಯಾರ, ಗರ್ಭಧಾರಣ ಆಗ್ಯದ. ಯಾವಾಗ ಏನ್ ಸಾಯ ಟೈಮ್ದಾಗ ಗರ್ಭಧಾರಣ ಆಗ್ಯದ. ಈಗ ಅಕ್ಕನೇ ಹುಟ್ಟು ಬಂದು ಅಂತೇಳಿ ಈಗ ಈ ಟೈಪ್ ಮಾತಾಡ್ತಾರೆ. ಅಂದ್ರೆ ಹಿಂದಿಂದ ಅಕ್ಕಿ ಅವ್ರಿಗೆ ಮಕ್ಕಳಾಗಿತ್ತಿಲ್ಲ, ಇದು ಡೆತ್ ಆಯ್ತು. ಅದೇ ಟೈಮ್ದಾಗೆ ಇಲ್ಲಿ ಹುಟ್ಟುದು ಅಂತ ಹಿಂಗ ಸಂದರ್ಭ ಎರಡು ಸೇಮ್. ಅದು ಅನಿಸ್ತದ್ರಿ, ಕನ್ಫರ್ಮ್ ಅನಿಸ್ತದ. ಕನ್ಫರ್ಮ್ ಅನಿಸ್ತದ ಅವ್ರಿಗೆ ಅನಿಸ್ತದ. ಸುಮ್ನೆ ಬರಂಗಿಲ್ಲ ಅದು, ಆ ಭಾವನೆ ಸುಮ್ನೆ, ಆ ರೀತಿ ಅನಿಸಿಕೆ ಸುಮ್ನೆ ಬರಲ್ಲ. ಅದು ಬರುವಾಗ ಆ ರೀತಿ ಒಳಗ ಒಂದು ರೀತಿ ಅನಿಸಿಕೆ ಉಂಟಾಗ್ತದ. ಅಲ್ಲ ಡೆತ್ ಆದ್ಮೇಲೆ ಅವಾಗೆ ಈಗ ಹೊಟ್ಲೆ ಹೆಂಗ್ ನೋಡ್ರಿ
ಎಡ್ಡೆಟ್ಟ ಒಂದು ಅಷ್ಟೇ ಒಂದು 2-3 ತಿಂಗಳಿಗೆ ಗೊತ್ತಾಗ್ಬಿಡ್ತಿರಲ್ಲ ನಾನು ಇಲ್ಲಿ ಮತ್ತೆ ಮಕ್ಕಳಾಯ್ತಿಲ್ಲ ಈಗ ಇದು ಆಯ್ತಲ್ಲ ಅಂತೇಳಿ. ಅದಕ್ಕೆ ಸಾವಿನ ಮುಂದಿನ ಬದುಕು ಅಂದ್ರ ಯಾರ್ಯಾರದೋ ಜಮಾಯಿಸಿಕೊಂಡು ತಿಂದ ಮಂದಿರೇ ತಿಂದು ಬದುಕಿದ ಕೊನೆಗೆ ಒಂದು ದಿನ ಸತ್ತ ಅಂತೇಳಿ ಎಲ್ಲರದು ತಿಂದು 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 ಸತ್ತು ಹೋಗ್ಯಾನಂತ ತಿಳ್ಕೋಬೇಡ್ರಿ. ಸತ್ತ ಅಂದರೆ ಎಲ್ಲಿಗೆ ಹೋಗ್ತಾನೆ? ಕರ್ಮದ ಗಂಟು ಕಟ್ಕೊಂಡೇ ಹೋಗ್ಯಾನ, ಮತ್ತದು ಬಿಚ್ಚಿಕೊಂಡು ಉಣ್ಣಲಿಕ್ಕೆ ಮತ್ತೆ ಬರ್ತಾನ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಗಳ ಯೋನಿಗಳಲ್ಲಿ ತಿರುಗಿದ್ದು. ಒಂದು ಶರೀರ ಬಿಡುವುದರಲ್ಲಿ ಮತ್ತೊಂದು ಶರೀರ ತಯಾರಾಗಿರುತ್ತದೆ. ಅದು ಹೇಗೆಂದರೆ, ಒಬ್ಬ ಕೈದಿಯನ್ನ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ವರ್ಗಾಯಿಸುವಂತೆ ಪುನರ್ಜನ್ಮ ಅಂದ್ರೆ ಇದೆಲ್ಲ ನಿನ್ನ ಜೈಲಿಗೆ ಹಾಕದಷ್ಟೇ. ಶಿಕ್ಷೆಯನ್ನ ಇನ್ನಷ್ಟು ಕಠಿಣಗೊಳಿಸುವುದಕ್ಕೋ ಏನು ಸಡಿಲಗೊಳಿಸುವುದಕ್ಕೋ ಅವ ಪರಿವರ್ತನೆ ಆದನಂದ್ರೆ ಶಿಕ್ಷೆ ಸಡಿಲಾಗ್ತದ. ಅವ ಇನ್ನ ಅದೇ ಹುಚ್ಚುಚ್ಚು ಪಡ್ಕೊತ ಕರ್ಮದ ಬದುಕೇ ಮಾಡ್ತಿದ್ನಂತಂದ್ರ ಅವನಿಗೇನಾಗ್ಬಿಡ್ತದ, ಇನ್ನಷ್ಟು ಬಿಗಿ ಹಾಕೋತ ಹೋಗ್ತದ. ಈ ಚರ್ಚೆ ನಡೆದದ್ದು ಲೌಕಿಕ ಜೀವಿಗಳ ಶರೀರಗಳಿಗೂ ಮತ್ತು ರಾಮಕೃಷ್ಣಾದಿಗಳ ಶರೀರಕ್ಕೂ ಇರುವ ಅವತಾರಗಳ ಅಂತರಗಳ ಬಗ್ಗೆ. ರಾಮಕೃಷ್ಣಾದಿಗಳ ದೇಹಗಳು ಅವರ ವೈಯಕ್ತಿಕ ಕರ್ಮಗಳಿಂದ ಉತ್ಪತ್ತಿಯಾಗಿಲ್ಲ, ಸಜ್ಜನರ ಪುಣ್ಯ ದುರ್ಜನರ ಪಾಪಗಳಿಂದ ಉತ್ಪತ್ತಿಯಾಗಿರುತ್ತದೆ. ಲೌಕಿಕ ಜೀವಿಗಳ ದೇಹಗಳು ಅವರವರ ವೈಯಕ್ತಿಕ ಕರ್ಮಗಳಿಂದ ಉತ್ಪತ್ತಿಯಾಗುತ್ತದೆ. ಅದರಂತೆಯೇ ರಾಮಕೃಷ್ಣಾದಿಗಳ ಶರೀರಗಳು ಸಾಧು ಅಸಾಧು ಪುರುಷರ ಪುಣ್ಯ ಪಾಪದ ಆಧೀನ ಇರುತ್ತವೆ. ಅವ್ರ ಶರೀರಗಳೇನು ಸ್ವತಂತ್ರ ಇಲ್ಲ, ಅವು ಪಾಪ ಪುಣ್ಯದ ಆಧೀನನೇ ಇರ್ತಾವ. ಮತ್ತು ಸಾಧು ಅಸಾಧು ಪುರುಷರ ಸುಖ ದುಃಖಗಳಿಗೆ ಕಾರಣವಾಗಿರುತ್ತವೆ. ರಾಮಕೃಷ್ಣರ ವೈಯಕ್ತಿಕ ಸುಖ ದುಃಖಗಳಿಗೆ ಕಾರಣವಲ್ಲ. ನೋಡ್ರಿ ಹೆಂಗದ, ರಾಮಕೃಷ್ಣರ ಶರೀರಗಳು ವೈಯಕ್ತಿಕ ಸುಖ ಪಡ್ಲಕ್ಕೆ ಬಂದಿಲ್ಲ, ಸಾಧು ಅಸಾಧು ಜನರಿಗೆ ಸುಖ ದುಃಖಗಳನ್ನು ಕೊಡುವುದಕ್ಕೆ ಬಂದವ. ಮತ್ತು ಸಾಧು ಅಸಾಧುಗಳ ಪಾಪ ಪುಣ್ಯಗಳನ್ನ ಅವಲಂಬಿಸಿ ಆ ಒಂದು ಅವತಾರಿ ಪುರುಷರ ಶರೀರಗಳು ಬಂದವು. ಮತ್ತ ಅದು ಏನಾದ್ರೆ ತಾವು ಸ್ವಂತ ಸುಖ ಅನುಭವಿಸ್ತೇವೆ ಏನಿಲ್ಲ, ಅವರಿಂದ ಉಂಟಾಗುವ ಸುಖ ದುಃಖಗಳು ಏನದವ ಸಾಧು ಅಸಾಧು ಜನರಿಗೆ ಹೋಗ್ತವ. ಸಾಧು ಅಂತಂದ್ರೆ ಸಜ್ಜನರು, ಅಸಾಧು ಅಂದ್ರೆ ದುರ್ಜನರು. ದುರ್ಜನರು ಮಾಡಿದ ಪಾಪ ಮತ್ತು ಸಜ್ಜನರು ಮಾಡಿದ ಪುಣ್ಯದ ಫಲವಾಗಿ ಅವತಾರಿ ಪುರುಷರು ಹುಟ್ಟಿ ಬರ್ತಾರ. ಅವ್ರೇನು ಸ್ವಂತ ಪಾಪ ಪುಣ್ಯ ಮಾಡಿ ಬಂದಿಲ್ಲ, ಅವ್ರ ಸ್ವಂತದ ಕರ್ಮ ಅಲ್ಲವು. ಮತ್ತು ಅವ್ರು ಅವತರಿಸಿ ಬಂದ ಮೇಲೆ ಅವರಿಂದ ಏನು ಸುಖ ದುಃಖ ಉಂಟು ಮಾಡ್ತಾರಲ್ಲ ಈ ಜಗತ್ತಿನೊಳಗ, ಆ ಉಂಟಾಗುವ ಸುಖ ದುಃಖಗಳು ಏನದವ ಅಂತಂದ್ರ ಸಾಧು ಜನರಿಗೆ ಸುಖ ಕೊಡ್ತಾವ, ದುಷ್ಟರಿಗೆ ದುಃಖ ಕೊಡ್ತಾವ. ಅವತಾರಿ ಪುರುಷರ ಲೀಲೆ. ಅವರೇನು ವೈಯಕ್ತಿಕವಾಗಿ ಸುಖ ದುಃಖ ಅನುಭವಿಸಂಗಿಲ್ಲ, ಅವ್ರ ಭೋಕ್ತೃತ್ವ ಅನ್ನೋದೇನೇ ಇಲ್ಲ ಅಲ್ಲಿ. ಅವರೊಳಗ ತಾವು ಸ್ವತಃ ಸುಖ ದುಃಖ ಅನುಭವಿಸುವುದಿಲ್ಲ. ಅವತಾರಿ ಪುರುಷರಲ್ಲಿ ಭೋಕ್ತೃತ್ವ ಇಲ್ಲ. ಅವ್ರದ್ದು ಏನು ಭೋಗ ಇದ್ರು ಸಹಿತ ದುಷ್ಟರಿಗೆ ಅನಾನುಕೂಲ ದುಃಖ ಕೊಡ್ತವ, ಶಿಷ್ಟರಿಗೆ ಏನ್ ಮಾಡ್ತಾವ ರಕ್ಷಣೆ ಕೊಡ್ತಾವ, ಆನಂದ ಕೊಡ್ತಾವ. ರಾವಣನ ಪಾಪದ ಕೊಡ ತುಂಬಿದ್ದಕ್ಕೆ ರಾಮನ ಶರೀರದ ಅವತರಿಸಿ ಬಂತು. ರಾಮ ಯಾಕೆ ಅವತರಿಸಿ ಬಂದಪ್ಪ ಅಂತಂದ್ರ ಅದಕ್ಕೆ ರಾವಣ ಕಾರಣ ಹೌದಾ ಅಲ್ಲ? ನಮಗೆ ರಾವಣ ಬಂದ್ರು ಹಾಗೆ ರಾವಣನ ಪಾಪ
ತುಂಬಿದ್ದಕ್ಕ ರಾವಣನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ರಾಮನ ಅವತಾರ ಆಗಿದ್ದಕ್ಕ ಅಂತ ಹೇಳಕತ್ತಾರಿಲ್ಲ ಅವರು. ರಾವಣನ ಪಾಪದ ಕೊಡ ತುಂಬಿದ್ದಕ್ಕೆ ರಾಮನ ಶರೀರ ಅವತರಿಸಿ ಬಂತು. ರಾಮನ ಭಕ್ತರು ಮಾಡಿದ ಪುಣ್ಯದ ಫಲವಾಗಿ ರಾಮನ ಶರೀರ ಅವತಾರವಾಗಿ ಬಂತು. ರಾಮನ ಭಕ್ತರು ಪುಣ್ಯ ಮಾಡಿ ತಪಸ್ಸು ಮಾಡಿದ್ರು ರಾಮ ಬರಲಿ ಅಂತ, ಅದಕ್ಕೂ ಬಂತು. ರಾವಣನ ಕೊಡ ತುಂಬಿದ್ದಕ್ಕೂ ಬಂತು. ಮತ್ತು ರಾಮನ ಅವತಾರಿ ಶರೀರವು ರಾವಣನ ದುಃಖ ಫಲ ಕೊಟ್ಟು ಸಂಹಾರ ಮಾಡಿತು ಮತ್ತು ರಾಮನ ಭಕ್ತರಿಗಾಗಿ ಇಷ್ಟಾರ್ಥ ಸಿದ್ಧಿಗಳ ಫಲ, ಮೋಕ್ಷದ ಫಲಗಳನ್ನು ಕೊಟ್ಟು ಉದ್ಧರಿಸಿತು. ಇಲ್ಲಿ ತನ ಹೇಳಿದ್ದು ಈ ಒಂದು ದೃಷ್ಟಾಂತದೊಳಗೆ ನಿಮಗೆ ಉಪಯೋಗ ಆಯ್ತು. ರಾಮನ ಭಕ್ತರು ದೈವ ಭಕ್ತರು, ರಾಮ ಅಂದ್ರೆ ಏನು? ದೇವರು. ದೈವ ಭಕ್ತರು ಏನ್ ಮಾಡಿದ್ರು? ತಪಸ್ಸು ಮಾಡಿದರು, ಒಳ್ಳೆ ಕಾರ್ಯ ಮಾಡಿದ್ರು. ತಪಸ್ಸು ಅಂದ್ರೆ ಬರೀ ಕೂತು ಮಂತ್ರ ಹೇಳೋದಲ್ಲ, ಜಗತ್ತು ಕಲ್ಯಾಣ ಕಾರ್ಯ ಏನ್ ಮಾಡಿದ್ರು ತಪಸ್ಸೇ ಅದು. ನಿಮ್ಮ ಹೆಂಡ್ರ ಮಕ್ಕಳಿಗೆ ಒಳ್ಳೇದು ಮಾಡ್ರಿ, ಸಮಾಜಕ್ಕೆ ಒಳ್ಳೇದು ಮಾಡ್ರಿ, ಒಟ್ಟ ಒಳ್ಳೇದು ಬಿಟ್ಟು ಮತ್ತೆ ಕೆಟ್ಟದ್ದು ಮಾಡ್ಲಾರ್ದಂಗಿದ್ರಿ ಅಂದ್ರೆ ಅದೆಲ್ಲ ತಪಸ್ಸೇ ಅದು. ಎಲ್ಲ ತಪಸ್ಸೆ. ಎಂಟೈರ್ ಲೈಫ್ ಈಸ್ ಯೋಗ. ಇಡೀ ಜೀವನನೇ ಯೋಗ, ತಪಸ್ಸೇ ಅದ. ಒಳ್ಳೆ ಸಜ್ಜನರ ಇಡೀ ಜೀವನನೇ ಯೋಗ. ಅದಕ್ಕೇನಾಯ್ತು? ಯೋಗಿಗಳು ತಪಸ್ಸು ಮಾಡಿದರು ಮತ್ತು ರಾವಣ ಪಾಪ ಕಾರ್ಯ ಮಾಡಿ ಅವಂದು ಕೊಡ ತುಂಬಿತು. ಇವರಿಬ್ಬರ್ಲಿಂತ ಏನಾಯ್ತು? ರಾಮ ಅವತರಿಸಿ ಬಂದ. ರಾಮ ಅವತರಿಸಿ ಬರೋದಕ್ಕೆ ಬರೀ ರಾವಣ ಅಷ್ಟೇ ಕಾರಣ ಅಲ್ಲ, ರಾಮನ ಭಕ್ತರು ಕಾರಣರಿದ್ರು. ಬಂದ್ ಏನ್ ಮಾಡ್ದ? ರಾಮ ತನ್ನ ಭಕ್ತರಿಗೆ ರಕ್ಷಣೆ ಕೊಟ್ಟ, ಆನಂದ ಉಂಟು ಮಾಡ್ದ. ರಾವಣನು ಕರೆದಿದ್ನಲ್ಲ ಪಾಪ ಕೊಡ ತುಂಬಿದ್ದಕ್ಕೆ, ಅವನ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಟ್ಟು ಅವನಿಗೆ ದುಃಖ ಕೊಟ್ಟು ಅವನ ಭೋಗಕ್ಕೆ ತಕ್ಕಂತೆ ಫಲ ಅವನಿಗೆ ಕೊಟ್ಟೇನ್ ಮಾಡ್ದ? ಇಬ್ಬರಿಗೆ ಸ್ವಚ್ಛ ಮಾಡ್ದ. ರಾವಣಗೂ ಸ್ವಚ್ಛ ಮಾಡ್ದ, ಇವರಿಗೂ ಸ್ವಚ್ಛ ಮಾಡ್ದ. ಇಬ್ಬರಿಗೆ ಕ್ಲೀನ್, ಆನಂದ. ಅದಕ್ಕೆ ರಾವಣ ಯಾಕೆ ಹಿಂಗ ಮಾಡ್ತಿ? ಕಳಿಸ್ಬಿಡು ಸೀತಾ, ನಿನ್ನ ರಾಜ್ಯದಾಗ ಬೇಕಾದಂಥವ್ರು ಅದಾರ ಅಂತಂದ್ರ ಇದು ಹಿಡ್ಕೊಂಡು ಕೂತಿದ್ರೆ ಅವ ರಾಮ ಬರ್ತಾನ, ಜಲ್ದಿ ಇದು ಮುಗಿಸ್ತಾನ. ಈಗ ಸೀತನ್ನೇ ನಾ ಹಿಡ್ಕೊಂಡು ಕುಂದಿರ್ಲಿಲ್ಲ ಅಂತಂದ್ರೆ ರಾಮ ಎಲ್ಲಿ ಬರ್ತಾನ? ಸೀತನ್ ಸಂಗಟ ಅಲ್ಲೇ ಮಜಾ ಮಾಡ್ಕೊತಿರ್ತಾನ. ಅವನಿಗೆ ಯಾವಾಗ ಒಂದು ಅತ್ಯಂತ ಒಂದು ಪ್ರೀತಿಯ ವಸ್ತು ಅದ, ಅದನ್ನ ನಾ ಹಿಡ್ಕೊಂಡು ಕೂತ್ರೆ ಅವ ಬಂದು ನಾನು ಜನ್ಮ ಮುಗಿಸ್ಲಿ ಅಂತೇಳಿ ಕರೆದಿರ್ತಾನಂತ. ರಾವಣನು ಕಟ್ಟಿಯನ್ನು ಬರೀತಾರೆ ಮತ್ತೆ ಹೊಳ್ಳೆತ್ತಲ್ಲ ಅವನ ಕೆಟ್ಟ ಗುಣಗಳನ್ನ ಬರೆದು ಅವನ ಪೂಜೆಯನ್ನು ಮಾಡ್ತಾನೆ. ಮನುಷ್ಯನ ವಿಚಾರಧಾರೆಗಳು ಹಂಗಂಗ್ ಬರ್ತಾವ, ಹಂಗಂಗ್ ಬರೀತಿರ್ತಾರ. ಒಬ್ಬೊಬ್ರಿಗೆ ಒಂದೊಂದು ರೀತಿ. ಘಟನೆ ಒಂದೇ. ರಾಮನ ಗುಣ ಇದ್ದಕ್ಕೆ ರಾಮನ ಒಂದು ಸತ್ವ ಗುಣ ಆಗ್ತದಪ್ಪ, ಇನ್ನು ರಾವಣನ ಒಂದು ದುಷ್ಟ ಗುಣ ಆಯ್ತವ್ರ ಹೀಗ ನೋಡ್ರಿ. ದ್ರಾವಿಡ ಸಾಹಿತ್ಯ ಮತ್ತು ಆರ್ಯ ಸಾಹಿತ್ಯ ಅಂತ ಎರಡದವ. ದ್ರಾವಿಡರ ಸಾಹಿತ್ಯದೊಳಗ ಏನದಪ್ಪ ಅಂತಂದ್ರೆ ರಾಮ ಶಿವಭಕ್ತ. ಶಿವ ಪಾರ್ವತಿ ಅವನಿಗೆ ದರ್ಶನ ಕೊಡಬೇಕು, ಸಾಕ್ಷಾತ್ಕಾರ ಆಗ್ಬೇಕಂದ್ರ ಸೆಕೆಂಡ್ನಾಗೆ ಆಗ್ಬಿಡ್ತಿದ್ರು ಅಂತ. ನಮಗೇನಾಗ್ಯಾರ? ಎಲ್ಲೆದಾರ? ಅಷ್ಟು ಅವನು ಮಹಾನ್ ಶಿವಭಕ್ತ. ಈ ಆರ್ಯನರು ಮಾಡುವ ಭೇದ ಭಾವ ಮತ್ತು ಯಜ್ಞ ಯಾಗಾದಿಗಳ ವಿರುದ್ಧ ಆ ದ್ರಾವಿಡರು ಈ ಆರ್ಯನರ ಒಂದು ಈ ಭೇದ ಭಾವ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತೆ ಅವರು ಮಾಡುವ ಹೋಮ ಹವನಗಳಲ್ಲಿ ಹಾಕಿ ಈ ಒಂದು ದ್ರಾವಿಡರು ತಯಾರು ಮಾಡಿದಂತ ಸಿದ್ಧ ವಸ್ತುಗಳನ್ನು ಸುಡ್ತಿದ್ರಲ್ಲ, ಮಂತ್ರಗಳು ಹೇಳ್ಕೊತ, ಇದರ ವಿರುದ್ಧ ಇದ್ದುದಕ್ಕ ಅವ್ರೇನ್ ಮಾಡಿದ್ರು? ಆರ್ಯನರು ಇವರಿಗೆ ಅಸುರರು, ರಾಕ್ಷಸರು ಅಂತೇಳಿ ಚರಿತ್ರೆದೊಳಗೆ ಬರೆದಿಟ್ರು. ಅವ್ರಿಗೆ ರಾಕ್ಷಸರು ಅಂತ ಹೆಸರು ಬರೆದ ಕೂಡ್ಲೇನೆ ಏನಾಗ್ಬಿಡ್ತು? ಅವ್ರ ಬಗ್ಗೆ ಈ ಜಗತ್ತಿನಾಗ ಜನರ ಮನಸ್ಸಿನಾಗ ರಾಕ್ಷಸರು, ಕೆಟ್ಟವರು ಅಂತ ಬಂದುಬಿಡ್ತು. ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಅವನು ಸ್ವಾತಂತ್ರ್ಯಕ್ಕಾಗಿ ಏನ್ ಮಾಡ್ದ?
ಉಪವಾಸ ವನವಾಸ ಕೂತು ಏನೇನೋ ಮಾಡಿ ಹೆಂಗೋ ಒಂದು ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕ ಕೂಡ್ಲೇನೆ ತನ್ನ ದುರ್ಬುದ್ಧಿ ತೋರ್ಸ್ಲಕತ್ತಿ ಬಿಟ್ಟ. ಒಂದು ದುರ್ಬುದ್ಧಿಯ ಫಲವಾಗಿ ಈ ದೇಶ ಹಾಳಾಯ್ತು, ಇವನಿಗೆ ಬದುಕಿರ್ಲಕ್ಕ ಬಿಟ್ರ ಇನ್ನೂ ಏಟ್ ಹಾಳು ಮಾಡ್ತಾನೋ ಏನೋ ಅಂತೇಳಿ ಅವನ್ನ ನಾತ್ತುರಾಮ್ ಗುಡಿಸ ಹೊಡೆದು ಬಿಟ್ಟ. ಇವನಿಗೆ ಸಡ್ಲು ಬಿಟ್ರೆ ಇನ್ನ ವಲಸೆ ಅಂಶವತನ ಅಂತ ಹೊಡೆದ್ರು ಅವರು. ಅವತ್ತ ಅವ ಮಾಡಿದ ವಲಸೆ ಇವತ್ತು ಓಸು ಮಂದಿ ಯಾರೂ ಸುಖವಾಗಿಲ್ಲ ದೇಶದೊಳಗೆ. ಎಲ್ಲರೂ ಕಷ್ಟ, ಯಾರಿಗೂ ಸುರಕ್ಷಿತವಾಗಿ ಕೊನೆ ತನಕ ಆನಂದವಾಗಿ ಇರ್ತೀವಿ ಅನ್ನೋದು ಇಲ್ಲ. ಯಾಕಂದ್ರೆ ಅವ ತಗೊಂಡ ನಿರ್ಧಾರಗಳು ಹಂಗಿದ್ದು ಅವು ಏನದ ಅಂತಂದ್ರೆ ಭೇದ ಭಾವ ಮಾಡ್ಲಾರ್ದಂಗ ಎಲ್ಲರನ್ನ ಒಂದೇ ನೋಡಬೇಕು ಅನ್ನಂತ ದೃಷ್ಟಿ ಇತ್ತು. ಭಗವದ್ಗೀತೆ ಬಗಲಾಗೆ ಇಟ್ಕೊಂಡಿದ್ದ. ಆದ್ರೆ ಕೃಷ್ಣ ಯಾಕೆ ಯುದ್ಧ ಮಾಡ್ದ ಅನ್ನೋದೇ ಅವರಿಗೆ ಗೊತ್ತಾಗಲಿಲ್ಲ. ದುಷ್ಟರ ಸಂಹಾರಕ್ಕಾಗಿ ಕೃಷ್ಣ ಯುದ್ಧ ಮಾಡ್ದ. ದುಷ್ಟರನ್ನ ಶಿಷ್ಟರನ್ನ ಬೇರ್ಪಡಿಸಿ ನೋಡುವಂತ ಗುಣ ಮಹಾತ್ಮರಲ್ಲಿ ಇರಬೇಕು. ಅದು ಇಲ್ಲ, ಎಲ್ಲರೂ ಒಂದೇ ಅಂದ ಕೂಡ್ಲೇನೆ ಮುಂದೇನಾಗ್ತದ, ಅವ್ರು ತಗೊಂಡ ನಿರ್ಧಾರಗಳು ಕೆಟ್ಟ ಅಂತೇಳಿ ಅವ್ರ ಮಹಾತ್ಮರೋಗಿ ಕನಿಷ್ಠರಾಗ್ತಾರೆ. ಅವ್ರ ಬಗ್ಗೆ ಒಂದು ಚೂರು ಗೌರವ ಇರ್ಲಾರ್ದಂಗೆ ಆಗಿ ಹೋಗ್ಬಿಡ್ತಾರೆ. ಶಾಶ್ವತ ಕೀರ್ತಿ ಉಳಿಯಂಗಿಲ್ಲ. ಈಗ ಅದ ಏನು ಮಹಾತ್ಮರ ಬಗ್ಗೆ, ಮಹಾತ್ಮ ಗಾಂಧಿ ಬಗ್ಗೆ ಯಾರ ಮನಸ್ಸಿನಾಗಾರ ಚಲೋ ಗೌರವ ಅದ? ಯಾರಿಗೆ ಉಳಿತದ? ಮತ್ತೆ ತಪ್ಪುಗಳು ಅವ್ರ ಮೇಲೆ ಇರಸದ ಅವರ ಹತ್ಯೆ ಗುಡಿಸಿಯಿಂದ ವಹಿಸಿದ್ದದ ಯೋಗ್ಯತೆ ಇಲ್ಲಿಲ್ಲ, ಇನ್ನೂ ರಾಷ್ಟ್ರ ಹಾಳಕ್ಕಿತ್ತ ಅನ್ನುವಂತ ಒಂದು ವಿಚಾರದಾರಿನೂ ಐತ್ರಿ. ಒಂದ್ ಯಾವ್ದೋ ಫ್ಯಾಕ್ಟ್ರಿ ಹಾಕಿದ್ನತ್ ಮಾಲಕ. ಫ್ಯಾಕ್ಟ್ರಿ ಹಾಕಿದತ್ನಾಗ ಮಷೀನ್ ಬಂದ್ ಆಗಿಬಿಡ್ತತ್ತ. ಬಂದಾಗನ ಕಂಪನಿ ಇಂಜಿನಿಯರ್ ಕರೆಸಿದ್ರ. ಕಂಪನಿ ಇಂಜಿನಿಯರ್ ಕರೆಸಿದ ಕೂಡ್ಲೇನೆ ಅಲ್ಲಿ ಏನಾಗಿರಂಗಿಲ್ಲ, ಅವ ಯಾರ ಸೂಪರ್ವೈಸರ್ ಕೆಲಸ ಮಾಡೋ ಟೈಮ್ನೊಳಗ ಅವನ್ ಜೀವನಾಗಿಂದ ಒಂದು ಪೆನ್ಸಿಲ್ ಒಳಗ್ ಬಿದ್ದಿರ್ತದ ಮಷೀನ್ದಾಗ. ಅದು ಸಿಕ್ಕೊಂಡ್ಬಿದ್ದದ್ದು ಗೊತ್ತಾಗಿ ಆ ಪೆನ್ಸಿಲ್ ತೆಗೆದ್ನತ್ತ ಮಷೀನ್ ಎಲ್ಲ ಚಾಲು ಆಗುವಂತ. ಮಷೀನ್ ಎಲ್ಲ ಚಾಲು ಆದ್ಮೇಲೆ ಖುಷಿ ಆಗಿಬಿಡ್ತು. ಆಮೇಲೆ ಅವನಿಗೆ ರೊಕ್ಕ ಕೊಡೋ ಟೈಮ್ನೊಳಗ ಆ ಕಂಪನಿಯವ್ರು ಏನ್ ಮಾಡಿದ್ರು, ಒಂಚೂರು ಹೆಚ್ಚು ಕಡಿಮೆ ಅವನಿಗೆ ಸಮಾಧಾನ ಆಗಂಗ ಕೊಡ್ಲಿಲ್ಲ. ಅವ ಏನ್ ಮಾಡ್ದ, ಅದು ಪೆನ್ಸಿಲ್ ತೆಗೆದು ಜೇಬ್ನಾಗ ಇಟ್ಕೊಂಡಿದ್ನಲ್ಲ, ಹೋಗೋ ಟೈಮ್ದಾಗ ಮತ್ತ ಆ ಪೆನ್ಸಿಲ್ ಮಷೀನ್ದಾಗ ಹಾಕಿ ಹೋಗ್ಬಿಟ್ಟ. ಈ ಮಹಾತ್ಮ ಗಾಂಧಿ ಮಾಡಿದ ಕೆಲಸ ಇದೆ. ಸ್ವಾತಂತ್ರ್ಯ ಕೊಟ್ಟ ಮತ್ತೆ ಪರತಂತ್ರ ಮಾಡಿ ಇಟ್ಟು ಹೋದ. ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಎಲ್ಲಿ. ಆ ಒಂದು ಬ್ರಿಟಿಷರ ಕಾಲದ ಪರತಂತ್ರಕ್ಕಿಂತ ಕನಿಷ್ಠವಾದ ಸ್ಥಿತಿ ಈಗಿನ ದೇಶದ ಪ್ರಜೆಗಳದಾವ. ಅವಾಗೆ ಚಲೋ ಇತ್ತಪ್ಪ ಅಂತಾರೆ. ಅವಾಗಿನವ್ರು ಮಾಡಿದ ಕಟ್ಟಡಗಳು, ಡ್ಯಾಮ್ಗಳು, ಬ್ರಿಡ್ಜ್ಗಳು ಅವ್ರ ಕಾಲದಾಗ ಏನ್ ಮಾಡ್ಯಾರ, ಅವು ಬ್ರಿಟಿಷರ ಕಾಲದ್ದು ಅದಾವ್ರಿ ಅಂತೇಳಿ ನಮ್ಮವ್ರು ಈಗ ವರ್ಣನೆ ಮಾಡ್ತಾರೆ. ಈಗ ಇವ್ರ ಕಾಲದ್ದು ಕಟ್ತಾರಲ್ಲ, 60% ಕಮಿಷನ್ ತಿಂದು 40% ಕಮಿಷನ್ ತಿಂದು ಮತ್ತ ಅವ್ ಎಷ್ಟು ದಿನ ಬರ್ತಾವ? 10 ವರ್ಷನೂ ಚಂದ ಬರಂಗಿಲ್ಲ. ಅವತಾರ ಬರೋದಕ್ಕೆ ಎಲ್ಲರೂ ಬಹಳ ವ್ಯವಸ್ಥೆದಾಗ ಅದಾರ. ಅವತಾರ ಪುರುಷರು ಬಂದು ಮಾಡ್ತಾರೆ, ಏನ್ ಮಾಡ್ಬೇಕು ಮಾಡ್ತಾರೆ, ಕಾಯ್ಬೇಕಷ್ಟೇ. ನಮ್ಮ ಹೊಲ್ದಾಗ ಫೆನ್ಸಿಂಗ್ ಹಾಕ್ಬೇಕಂತೇಳಿ ಫೆನ್ಸಿಂಗಿಗೆ ಒಂದಿಟ್ಟೆಲ್ಲ ತಯಾರು ಮಾಡಿ ಮಾಲು ಮಚೀಲು ಎಲ್ಲಾ ತಗೊಂಡು ಲೇಬರ್ಗಳು ತಗೊಂಡು ಕುಂತ ಬಗಲನ ಹೊಲ್ದ ಯಾಕೋ ಏನೋ ಸಿಟ್ಟಿಗೆ ಬಂದು ಒಂದ್ ಹಾರಿ ತಂದ ಅವನ ಹೆಣ್ತಿ ನೆಲದ ಮೇಲೆ ಹಚ್ಚಿ ಗುದ್ದಿ ಆಯ್ತು ಹಾಕರ್ ಹಾಕಿ ಕಿತ್ತೊಗಿತೀನಿ ಅಂತೇಳಿ ಏನೋ ಒಂದು ಅವತಾರ ತೋರಿಸಿದ್ರು. ನಾವೇನ್ ಮಾಡಿದೆವು, ಸುಮ್ಗ ಕೂತ್ಬಿಟ್ಟ. ಏನ್ ಮಾಡಕ್ ನಡಿ, ಅವ್ ಮಾಲ್ ಎಲ್ಲಿ ತಂದೀವಿ ಅವ್ರಿಗೆ ವಾಪಸ್ ತಗೋರಿ ಅಂತೇಳಿ ಟ್ರ್ಯಾಕ್ಟರ್ ಖರ್ಚು ಗಿರ್ಚು ಎಲ್ಲ ಕೊಟ್ಟು ಸುಮ್ ಕೂತ್ಬಿಟ್ಟ. ಇವತ್ತು ಏನ್ ಪರಿಸ್ಥಿತಿ ಆಗ್ಯದ ಅವ್ರದ್ದು ಅಂತಂದ್ರ, ಗೋಣಿನೊಳಗೆ ಗಡ್ಡೆಯಾಗಿ ಆಸ್ಪತ್ರೆ ಮನೆಗೆ ಬಿದ್ದಾರೆ. ಈಗ 6 ತಿಂಗಳಾಯ್ತು ಹಾಸ್ಪಿಟಲ್ನಾಗ, ಆಪರೇಷನ್ ಆಯ್ತು. ಸ್ವಾಮಿ ಹಿಂಗಾಯ್ತು ಹಂಗಾಯ್ತು ಏನಾಯ್ತು ಅಂತ. ಆಪರೇಷನ್ ಮಾಡಿಸಬಾರ್ದಿತ್ತು, ಸ್ವಲ್ಪ ಮೊದಲೇ ಹೇಳ್ಬೇಕಿತ್ತಪ್ಪ ನೀ ನನಗ.
ಆಪರೇಷನ್ಗಳು ಇವಾಗ ನರದು ಜಲ್ದಿ ಡಿಸಿಷನ್ ತಗೊಂಡು ಮಾಡಬಾರ್ದು, ಯಾಕೆ ಅವಸರ ಮಾಡಿದೆಪ್ಪ ಅಂತೇಳಿ ನಾನು ಅವನ ಬಗ್ಗೆ ಕಾಳಜಿನೇ ವಹಿಸಿ ಮಾತಾಡ್ತೇನೆ. ಆದ್ರೆ ಅವ್ರು ಮಾಡಿದ ಕರ್ಮ ನಾವೇನ್ ಮಾಡ್ಲಕ್ಕಾಗ್ತದೆ? ಅದಕ್ಕೆ ಅವ್ರ ಫಲ ಅನುಭವಿಸ್ತಿರ್ತಾರ. ಎಲ್ಲ ಲಾಸ್ ಮಾಡಿದ್ರು, ತ್ರಾಸ ಮಾಡಿದ್ರು. ನಾವೇನ್ ಮಾಡ ಬೇಡ, ಅದು ಮಾಡಿಸ್ಬಾರ್ದಿತ್ತು, ನೀವು ಒಂದ್ ಮಾತು ನನಗೆ ಹೇಳಿಲ್ಲ ನೋಡು ಅಂತ ನಾವು ಹಂಗ ನನಗೆ ಹಿಂಗ್ ಮಾಡಿದ್ದಕ್ಕೆ ಅವ್ರಿಗೆ ಹಂಗಾಗ್ಯದತ್ತೆ ನಮ್ಮೊಳಗೆ ಏನಾರ ಅಭಿಮಾನ ಇತ್ತು ಅಂತಂದ್ರೆ ಒಳ್ಳೆ ನನಗೂ ಗಂಟಾಗ್ತದ. ಅದು ಇರಬಾರ್ದು ನಮ್ಮೊಳಗೆ. ನಾನು ಅಂತ ಬತ್ತು ಅಂತಂದ್ರೆ ಆ ಗಂಟು ಅವನಿಗೆ ಬಿಡಲ್ಲ, ನಮ್ಗ ಹಿಡಿತದ. ಅವ್ರ ಬಗ್ಗೆ ಕರುಣೆನೇ ಇರ್ಬೇಕು ನಮಗೆ. ಒಳ್ಳೇದೇ ಮಾಡ್ಬೇಕು, ಒಳ್ಳೇದೇ ಬಯಸ್ಬೇಕು, ಲಾಸ್ ಆಗಿ ಹೋಗ್ಬೇಕು, ತ್ರಾಸಾಗಿ ಹೋಗ್ಬೇಕೆ ಹೊರತು ಇನ್ನೊಬ್ಬರಿಗೆ ಲಾಸ್ ಮಾಡಿ ಹೋಗ್ಬಾರ್ದು, ಇನ್ನೊಬ್ಬರಿಗೆ ತ್ರಾಸ ಮಾಡಿ ಹೋಗ್ಬಾರ್ದು. ಆದ್ರಾಗ್ಲಿ ತ್ರಾಸ ಅನುಭವಿಸೋಣ, ಲಾಸ್ ಆದ್ರೆ ಆಗ್ಲಿ ಅನುಭವಿಸೋಣ, ತ್ರಾಸ ಮಾಡಬಾರ್ದು. ಅವ್ರು ನಮಗೆ ತ್ರಾಸ ಮಾಡ್ಯಾರ ಅಂತಂದ್ರೆ ಅದಕ್ಕೆ ಅವ್ರ ಫಲ ಉಣ್ತಾರ, ಅವ್ರ ಏನ್ ಬಿಟ್ಟಾರ ಅದು ಉಣ್ತಾರ. 6 ತಿಂಗಳಾಯ್ತು ಗೋಳಾಡ್ಲಕತ್ತೀವಿ, ಬೆಂಗಳೂರು ತಿರುಗ್ಲಕತ್ತೀವಿ, ಬಹಳ ಕಷ್ಟ ಆಗ್ಯದ, ಹಂಗಾಗ್ಯದ ಹಿಂಗಾಗ್ಯದ. ಮಾರಾಯ ಮೊದಲೇ ಹೇಳ್ಬೇಕಿತ್ತು, ಆಪರೇಷನ್ ಮಾಡಿಸ್ಲಾರ್ದಂಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆವು, ಹಿಂಗ ಕಾಳಜಿ ಮಾಡಿ ಹೇಳಿ. ಈಗ ಅವರೆಲ್ಲ ಏನೋ ಡಾಕ್ಯುಮೆಂಟ್ಸ್ ತಯಾರು ಮಾಡಿ ಸರಿ ಮಾಡ್ಕೊಂಡು ನಮಗೆ ದಾರಿ ಬಿಡೋ ಚಾನ್ಸಸ್ ಕಾಣ್ಲಕತ್ತಾವ. ಹಿಂಗ ಇರ್ತಾವ. ಇರ್ಲಿ, ಅದೇನ ಘಟನೆ ಸಂಬಂಧ ಇಲ್ಲ. ಇಲ್ಲಿ ಹೇಳ್ಬೇಕಾಗಿದ್ದು ಏನಂತಂದ್ರ ಪಾಪಿಷ್ಟರು ಕೂಡ ಆ ಅವತಾರಿ ಪುರುಷರು ಬರೋದಕ್ಕ ಕಾರಣ ಅದಾರ. ಅವ್ರು ಬಂದ್ರು ಅಂತಂದ್ರೆ ಏನಾಗ್ತದೆ, ಪಾಪಿಷ್ಟರಿಗೆ ಅವ್ರ ಪಾಪದ ಫಲ ಕೊಡ್ತಾರ, ಪುಣ್ಯವಂತರಿಗೆ ಅವ್ರ ಪುಣ್ಯದ ಫಲ ಕೊಡ್ತಾರ. ಅವರ ವೈಯಕ್ತಿಕ ಪಾಪ ಪುಣ್ಯಗಳ ಫಲದಿಂದ ಅವರು ಅವತರಿಸಿ ಬಂದಿಲ್ಲ. ಅವತರಿಸಿ ಬಂದು ಅವರು ವೈಯಕ್ತಿಕವಾಗಿ ಯಾವ ಸುಖ ದುಃಖಗಳನ್ನು ಅನುಭವಿಸುವುದಿಲ್ಲ. ಅವರ ಕರ್ಮಗಳ ಪಾಪ ಪುಣ್ಯದ ಫಲ ಅವರು ದುಷ್ಟರಿಗೆ ಶಿಷ್ಟರಿಗೆ ಹಂಚಿ ಹೋಗಿಬಿಡ್ತಾರ. ಅದ್ರೊಳಗೆ ಅವ್ರು ಸ್ವತಂತ್ರವಾಗಿರ್ತಾರೆ. ಕೃಷ್ಣ ನೋಡ್ರಿ, ಒಂದು ಆಯುಧನೂ ಹಿಡಿಲಿಲ್ಲ, ಮಹಾಭಾರತ ಯುದ್ಧ ಮಾಡಿಸಿದ. ಒಂದು ಆಯುಧನೂ ಹಿಡಿಲಿಲ್ಲ, ಮಹಾಭಾರತದ ಯುದ್ಧ ಮಾಡಿಸಿದ. ಎದಕ್ಕೂ ಅಂಟುಕೊಂಡಿರಲ್ಲ ಅವ್ರು. ಅವ್ರೇನು ಪಾಂಡವರಿಗೆ ಅಂಟುಕೊಂಡಾನ, ಕೌರವರಿಗೆ ಅಂಟುಕೊಂಡಾನ ಕೃಷ್ಣ? ಪಾಂಡವರ ಜೊತೆಗೆ ಇದ್ರು ಸಹಿತ ಕೌರವರ ಮೇಲೆ ಅಷ್ಟೇ ಕರುಣೆ ಇತ್ತು. ಅವು ಮಾತು ಕೇಳಲಾರ್ದಕ್ಕೆ ಹಂಗಾದವು. ಕೌರವರ ಮೇಲೆ ಪ್ರೀತಿ ಇದ್ದಿದ್ದಿಲ್ಲ. ಪಾಂಡವರ ಮೇಲೆ ಎಷ್ಟು ಕರುಣೆ ಇತ್ತು, ಕೌರವರ ಮೇಲೆ ಅಷ್ಟೇ ಕರುಣೆ ಇತ್ತು. ಇದು ಶತಸಿದ್ಧ. 101 ಮಕ್ಕಳು ಪೂರ್ತಿ ಸತ್ವ ಅಂದ್ಮೇಲೆ ಧೃತರಾಷ್ಟ್ರಿಗೆ ಮಾತನಾಡಿಸ್ಲಿಕ್ಕೆ ಹೋದವನೇ ಫಸ್ಟ್ ಕೃಷ್ಣ. ದೊಡ್ಡಪ್ಪ ಅಂತೋತಾನ, ಯಾರಪ್ಪ ನಾನು ಕೃಷ್ಣ ಅದೀನಪ್ಪ, ಯಾಕೆ ಬಂದ್ಯಪ್ಪ, ಏನ್ ಮಾಡ್ಬೇಕು, 101 ಮಕ್ಕಳು ಹೇಳಿದ ಕೇಳಲಾರದು ಗುದ್ದಾಡಿ ಸತ್ತುವಪ್ಪ, ಅದಕ್ಕೆ ನನಗೆ ದುಃಖ ಆಗಿ ನಿನಗೆ ಸಾಂತ್ವನ ಹೇಳಕ್ ಬಂದೇನಿ. ಹೆಂಗದ ದೃಶ್ಯ? ರಾಮಾಯಣ ಮಹಾಭಾರತ ಪೂರ್ತಿ ಓದ್ಬೇಕು, ಗೊತ್ತಾಗ್ತದ ಬ್ಯಾಲೆನ್ಸ್ ಅನ್ನೋದು ಹೆಂಗಿರ್ತದನ್ನೋ. ಅದಕ್ಕೆ ಅದೇ ರೀತಿ ಕೃಷ್ಣ ಕಂಸರು ಕೂಡ ಏನು, ಕೃಷ್ಣನ ಭಕ್ತರು ಮಾಡಿದ ಪುಣ್ಯ, ಕಂಸ ಮಾಡಿದ ಪಾಪ, ಅವೆರಡರ ಫಲವಾಗಿ ಕೃಷ್ಣಾವತಾರ ಆಗ್ತದೆ. ಕೃಷ್ಣಾವತರಿಸಿ ಬಂದು ಕಂಸನಿಗೆ ಅವನ ಪಾಪದ ಫಲ ಕೊಡ್ತಾನ. ಕೃಷ್ಣ ತನ್ನ ಭಕ್ತರಿಗೆ ಅವ್ರ ಪುಣ್ಯದ ಫಲ ಕೊಟ್ಟು ಹೋಗ್ತಾನ ಅಷ್ಟೇ. ಅವನೇನು ವೈಯಕ್ತಿಕ ಪಾಪ ಪುಣ್ಯದ ಫಲದಿಂದ ಕೃಷ್ಣ ಅವತರಿಸಿ ಬಂದಿಲ್ಲ, ಮತ್ತೆ ವೈಯಕ್ತಿಕವಾಗಿ ಅವತರಿಸಿ ಬಂದು ಯಾವ ಪಾಪ ಪುಣ್ಯಗಳು ಅವನ ಸುಖ ದುಃಖಗಳು ಅನುಭವಿಸಂಗಿಲ್ಲ. ರಾಮಕೃಷ್ಣರ ವೈಯಕ್ತಿಕ ಪಾಪ ಪುಣ್ಯಗಳಿಂದ ಅವತಾರಿ ಶರೀರಗಳ ರಚಿತವಾಗಿರುವುದಿಲ್ಲ ಮತ್ತು ಅವರಿಗೆ ಅವರ ಇಂಥ ಅವತಾರಿ ಶರೀರಗಳಿಂದ ಸುಖ ಭೋಗವಾಗಲಿ ಅಥವಾ ದುಃಖ ಭೋಗವಾಗಲಿ ಅವರಿಗೆ ಉಂಟಾಗುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಅವರ ವೈಯಕ್ತಿಕ ಪಾಪ ಪುಣ್ಯಗಳ ಅಧೀನವಿರುವುದಿಲ್ಲ. ತುಳಸಿದಾಸರ ತುಳಸಿ ರಾಮಾಯಣದಲ್ಲಿ ಸೀತೆಯನ್ನ ಕಳೆದುಕೊಂಡು ಶ್ರೀರಾಮನು ಅರಣ್ಯ ಮಧ್ಯದಲ್ಲಿ ಸೀತಾ ಸೀತಾ ಹಾಯ್ ಹಾಯ್ ಎಂದು ರೋದನ ಮಾಡುತ್ತಿದ್ದ ಕಂಡು ಆ ಮರಗಳಿಗೆ ತೆಕ್ಕೆ ಹಾಕಿಕೊಂಡು ಅಳುತ್ತಿದ್ದ.
ರಾಮನ ರೋದನವನ್ನು ಕೈಲಾಸ ಪರ್ವತದಲ್ಲಿ ಕುಳಿತು ಶಿವ ಪಾರ್ವತಿಯರು ನೋಡುತ್ತಿದ್ದಾರೆ. ಪಾರ್ವತಿ ಅಂತಳ ಅವನ್ಯಾರು, ಅವನೇಕೆ ಸೀತಾ ಸೀತಾ ಅಂತ ಅಳ್ತಾ ಇದ್ದಾನೆ ಅಂತ ಪಾರ್ವತಿ ಕೇಳ್ತಾಳ. ಈಶ್ವರ ಅಂತನ ಪಾರ್ವತಿ, ಅವನೇ ನನ್ನ ಅವತಾರ ಶ್ರೀರಾಮಚಂದ್ರ. ಅವನು ನಿಜವಾಗಿ ದುಃಖದಿಂದ ಅಳುತ್ತಿಲ್ಲ, ನಾಟಕ ಮಾಡುತ್ತಿದ್ದಾನೆ. ನೀನು ಬೇಕಿದ್ದರೆ ಪರೀಕ್ಷಿಸಿ ನೋಡು, ಹೋಗು ಅಂತೇಳಿ ಪಾರ್ವತಿ ಸೀತಾನ ರೂಪ ಧಾರಣ ಮಾಡಿ ರಾಮನ ಎದುರಿಗೆ ಬಂದಳು. ನೀ ಹೋಗು, ಸೀತಾ ಸೀತಾ ತಳ್ಳಕತನ, ಹೌದು ನೀ ಹೋಗು, ಸೀತಾನ ರೂಪ ತಾಳಿ ನೀ ಹೋಗು, ಏನ್ ಮಾಡ್ತಾನ ನೋಡವ. ಅದಕ್ಕೆ ರಾಮ ಆಕೆ ಸೀತಾನ ರೂಪ ತಾಳಿ ಪಾರ್ವತಿ ರಾಮನ ಬಳಿ ಹೋದ್ರ ರಾಮ ಏನಂತನ, ಜಗನ್ಮಾತೆ ಪಾರ್ವತಿ ನೀನ್ಯಾಕೆ ಬಂದೆ ಯವ್ವ ಇಲ್ಲಿ ಅಂತ. ನಾವು ನೋಡ್ರಿ ಇದಕ್ಕೆ ದೃಶ್ಯ ಹೆಂಗದ. ಅದಕ್ಕೆ ಪಾರ್ವತಿ ಅಂತಾಳ, ಮತ್ತೆ ನೀನು ಸೀತಾ ಸೀತಾ ಅಂತ ಅಳ್ತಿದ್ದೀಯಲ್ಲೋ ಅದಕ್ಕೆ ಬಂದೆ ಅಂತ. ಅದಕ್ಕೆ ರಾಮ ಹೇಳ್ದ, ನಾನು ಅಳುತ್ತಿಲ್ಲ ತಾಯಿ, ಅಳುವ ನಾಟಕ ಮಾಡುತ್ತಿದ್ದೇನೆ. ನಾನು ಹುಟ್ಟುವುದಕ್ಕಿಂತ ಮೊದಲೇ ವಾಲ್ಮೀಕಿ ರಾಮಾಯಣ ಸ್ಕ್ರಿಪ್ಟ್ ತಯಾರು ಮಾಡಿ ಬರೆದಿಟ್ಟಾನ. ವಾಲ್ಮೀಕಿ ನಾನು ಅವತಾರ ತೊಳೋದಕ್ಕಿಂತ ಮೊದಲೇ ಅವ ಬರೆದಿಟ್ಟಾನ. ಅಕಸ್ಮಾತ್ ನಾನು ಈ ಗಿಡಕ್ಕ ಅವ ಹಂಗ ಬರೆದಿಟ್ಟದಕ್ಕ ಗಿಡ ಹಿಡ್ಕೊಂಡು ಸೀತಾ ಸೀತಾ ಅಂತ ಅಳ್ಳಿಲ್ಲ ಅಂತಂದ್ರ ಏನಾಗ್ತದಂದ್ರೆ ಅವ ಬರೆದದ್ದು ಸುಳ್ಳಾಗ್ತದ. ಅವ ಬರೆದದ್ದು ಸತ್ಯ ಅಂತ ಹೇಳದ್ರ ಸಲುವಾಗಿ ನಾನಿಲ್ಲಿ ಅವತಾರ ಮಾಡ್ಲಕತ್ತೀನಿ. ಹೆಂಗದು? ವಾಲ್ಮೀಕಿ ಹೆಂಗ್ ಬರ್ದನ ಹಂಗ ಇವ ಪಾತ್ರ ಮಾಡ್ಲಕತ್ತಾನ ಪರಮಾತ್ಮ. ಅಂದ್ರೆ ರಾಮಂದೇನಾರ ಸ್ವಂತದ ಕ್ರಮ ಅಲ್ಲಿ ಏನಾರ ಆದೇನು? ಸೀತಾನ್ ಸಲುವಾಗಿ ಅಳ್ಳಕತ್ತಿದ್ದು ಗಿಡಕ್ಕೆ ತೆಕ್ಕಿ ಹಾಕೊಂಡು ಯಾರ ಸಲುವಾಗಿ ಅಳ ನಾಟಕ ಮಾಡ್ಲಕತ್ತಾನವ? ವಾಲ್ಮೀಕಿ ಬರ್ದದ್ದಕ್ಕೆ. ಅದರ ಪ್ರಕಾರ ನಾನು ನಾಟಕ ಮಾಡುತ್ತಿದ್ದೇನೆ. ನಾನು ಈ ನಾಟಕ ಮಾಡದಿದ್ದರೆ ಆತ ಬರೆದದ್ದು ಸುಳ್ಳಾಗುತ್ತದೆ. ಜನರು ನನ್ನ ಚರಿತ್ರೆಯನ್ನು ನಂಬುವುದಿಲ್ಲ. ಅದಕ್ಕೆ ನಾನು ಈ ನಾಟಕವನ್ನು ಮಾಡಿ ಲೌಕಿಕ ಜೀವಿಗಳಂತೆ ನನಗೆ ನನ್ನ ಸ್ವರೂಪದ ವಿಸ್ಮೃತಿ ಆಗಿಲ್ಲ. ಅವ್ರಿಗತ್ಲೆ ಹೆಂಡ್ರ ಸತ್ತರ ಅಯ್ಯೋ ತಳಂತೂ ನನಗೇನಂತ ದುಃಖ ಆಗಿಲ್ಲ. ನನಗೆ ಗೊತ್ತು ನಾನು ಯಾರು ಅಂತ. ಈಶ್ವರನಿಗೆ ತಾನು ಯಾರು ಅಂತ ಅವನಿಗೆ ಅರಿವದ, ಮನುಷ್ಯರಿಗಿಲ್ಲ ಅಷ್ಟೇ. ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮವೂ ಅಲ್ಲ. ಮತ್ತೇನೆಂದರೆ ಚೈತನ್ಯದ ಆಶ್ರಿತದಲ್ಲಿರುವ ಮಾಯೆಯ ಪರಿಣಾಮವಾಗಿರುತ್ತವೆ. ಆದರೆ ಜೀವಿಗಳ ಶರೀರಗಳು ಪಂಚಭೂತಗಳಿಂದ ರಚಿತವಾಗಿರುತ್ತವೆ. ರಾಮಕೃಷ್ಣಾದಿಗಳ ಶರೀರಗಳು ಮಾಯಾರಚಿತ. ಹೇಗೆ? ಮತ್ತೊಂದಿಟ್ರು, ರಾಮಕೃಷ್ಣಾದಿಗಳ ಶರೀರಗಳು ಮಾಯೆ ಎಲ್ಲೆದರಿಯದು? ಅವಿದ್ಯೆ ಮಾಯೆ ಯಾವುದನ್ನು ಆಶ್ರಯಿಸಿರ್ತದ? ಚೈತನ್ಯವನ್ನ ಆಶ್ರಯಿಸಿರ್ತದ, ಬ್ರಹ್ಮವನ್ನ ಆಶ್ರಯಿಸಿರ್ತದ. ಆ ಮಾಯೇನೇ ಏನಾಗಿರ್ತದ? ರಾಮಕೃಷ್ಣಾದಿಗಳ ಶರೀರಗಳಾಗಿ ಬಂದಿರ್ತದ. ಪಂಚಮಹಾಭೂತಗಳಿಂದ ಆಗಿಲ್ಲದು ಅಂತ ಹೇಳಿ ಕಥೆಯೇನೋ ಸರಳ ಆದ್ರೂ ಇದು ವಿಚಾರ ಮಾಡ್ಲಿಕ್ಕೆ ಹಚ್ಚಂತ ಕಥೆ ಅದ, ಸುಮ್ಮನೆ ಸಾಧಾರಣ ಕಥೆ ಅಲ್ಲದು. ಅದಕ್ಕೀಗ ರಾಮಕೃಷ್ಣಾದಿಗಳ ಶರೀರ ಮಾಯಾರಚಿತ. ಹೆಂಗ? ಪಂಚಮಹಾಭೂತಗಳು ಅಲ್ಲ ಅಂತಂದ್ರೆ ಹೆಂಗ ಅನ್ನೋದು ಮತ್ತೆ ಮುಂದಿನ ಪಾಠದಲ್ಲಿ ಹೇಳೋದದ. ಮುಂದಿನ ಪಾಠದಾಗ ಅದು ಹೇಳೋದಕ್ಕಿಂತ ಮೊದಲು ಹಿಂದೆ ಏನ್ ಹೇಳಿ ಅದ್ರ ಬಗ್ಗೆ ರಿವಿಷನ್ ಇರ್ತದೆ. ನಾಳೆ ತಪ್ಪಿಸ್ಕೋಬೇಡ್ರಿ ಪಾಠ. ಜೀವಿಗಳ ಒಂದು ಇದು ಶರೀರನೂ ಕೂಡ ಮಾಯಾ ಇದರಿಂದನೇ ಇರ್ತದೆ. ಹೌದ್ರಿ. ಅವರವರ ಪಾಪ ಪುಣ್ಯ ಬೇರೆ. ಈಗ ಹೇಳಿದ್ದೇನು? ಅವರವರ ಪಾಪ ಪುಣ್ಯಗಳಿಂದ ಆಗಿತ್ತು. ಈಗ ಮಾಯೆ ಬೇರೆ, ಅವಿದ್ಯೆ ಬೇರೆ. ಅವಿದ್ಯೆ 84 ಲಕ್ಷ ಜೀವರಾಶಿಗಳಲ್ಲಿರುವ ಮಾಯನೇ ಅವಿದ್ಯೆ ಅದ. ಜೀವಿಗಳದ ಮಾಯ ಅಲ್ಲ. ಮಾಯ ಇರೋದು ಇಡೀ ಬ್ರಹ್ಮಾಂಡಕ್ಕೆ ಒಂದೇ. ಈಶ್ವರ ಮಾಯೆ ಒಂದೇ ಅದು. ಇದೇನದ 84 ಲಕ್ಷ ಜೀವರಾಶಿಗಳಲ್ಲಿ ತುಕಡಿ ತುಕಡಿ ಆಗ್ಯದ ಅವಿದ್ಯೆ.
ಈ ಅವಿದ್ಯೆ ಇರಂತ ಜೀವ ಹೆಂಗದನಂದ್ರ ಹೆಂಡದ ಅಂಗಡಿ ಗಿರಾಕಿ ಇದ್ದಂಗದನ. ಕುಡಿದು ಬಿಟ್ಟಾನ, ಕುಡಿದು ಏನ್ ಮಾಡ್ಯಾನ, ತನ್ನ ಬಗ್ಗೆ ತನಗೆ ವಿಸ್ಮೃತಿ ಮಾಡ್ಕೊಂಡಾನ, ತಾನು ಯಾರು ಅಂತೇಳಿ ಮರ್ತು ಬಿಟ್ಟಾನ. ಆದರೆ ಈಶ್ವರ ಮಾಯೆ ಹೆಂಗದರ, ಮಾಯೆ ಅಂದ್ರೆ ಈಶ್ವರ, ಈಶ್ವರ ಅಂದ್ರೆ ಮಾಯೆ, ಇಬ್ರು ಒಂದೇ ಅವರು. ಮಾಯಾ ರಚಿತ ಅಂದ್ರೆ ಈಶ್ವರ ರಚಿತ, ಎಲ್ಲ ಒಂದೇ ಅದು. ಅದು ಏನಪ್ಪಾ ಅಂತಂದ್ರೆ ಹೆಂಡದ ಅಂಗಡಿ ಮಾಲೀಕ್ ಇದ್ದಂಗ ಅವ, ಈಶ್ವರ ಮಾಯೆ ಮಾಲೀಕ್ ಇದ್ದಂಗ. ಅವನಿಗೆ ಕುಡುದಕ್ಕೆ ಅವ ಏನ್ ತಾನು ಮರ್ತಿಲ್ಲ, ಅವ ತಾನೇ ಗಿರಾಕಿ ಇದ್ದಂಗ. ಹೆಂಡದ ಅಂಗಡಿ ಮಾಲೀಕ ತನ್ನ ಬಾಗಲಾಗೆ ಇಟ್ಕೊಂಡಾನೆ ಎಲ್ಲ ಹೆಂಡದ ಬಾಟ್ಲಿಗಳು, ಆದ್ರೆ ಅವ ಕುಡುದಿಲ್ಲ, ಅದನ್ನ ಕುಡುದಕ್ಕೆ ಅವ ತನ್ನ ಸ್ವರೂಪವನ್ನು ಮರ್ತಿಲ್ಲ, ಅತೀತದ ನಾವು. ಅವನಿಗೆ ತಾನು ಯಾರು ಅಂತೇಳಿ ಅರಿವದ. ರಾಮ ಗಿಡಕ್ಕ ತೆಕ್ಕಿಗೆ ಬಿದ್ದು ಅಳ್ಳಕತ್ತಾನ ಅಂತಂದ್ರ ಈ ಬೇರೆ ಜೀವಿಗಳನ್ನು ಗಿಡಕ್ಕೆ ತೆಕ್ಕಿಗೆ ಬಿದ್ದು ಅಳೋದಕ್ಕ ರಾಮ ಅಳೋದಕ್ಕೆ ವ್ಯತ್ಯಾಸ ಅದ. ಆಕಿ ಪಾರ್ವತಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ನಾನು ಯಾರು ಅಂತ ನನಗೆ ಗೊತ್ತದವ, ನನ್ನ ಬಗ್ಗೆ ನನಗೇನು ಮರುವಾಗಿಲ್ಲ, ಅವ ಬರೆದಿಟ್ಟದಕ್ಕೆ ನಾನು ಇದರಂಗ ಮಾಡ್ಲಕತ್ತೀನಿ ಹೊರತು ಒಂದ್ ವೇಳೆ ನಾನು ಗಿಡಕ್ಕೆ ತೆಕ್ಕಿಗೆ ಬಿದ್ದು ಅಳ್ಳಿಲ್ಲ ಅಂತಂದ್ರ ಅವ ಬರೆದಿಟ್ಟದ್ದು ಸುಳ್ಳು ಆಗ್ತದ ಅಂತೇಳಿ ವಾಲ್ಮೀಕಿ ಬರೆದ ನನ್ನ ಚರಿತ್ರೆ ಜನ ನಂಬಬೇಕು ಅಂದ್ರ ಅದ್ರಂಗ್ ನಾಟಕ ಮಾಡ್ಲಕತ್ತೀನಿ, ನಾ ವಿಷ್ಣು ಪರಮಾತ್ಮ ಅದೀನಿ ಅನ್ನೋದು ನನಗೆ ಅರಿವದ ಅಂತ ಹೇಳ್ತಾನ. ಹಂಗ ಈ ಮಾಯೆ ರಾಮಕೃಷ್ಣಾದಿಗಳಿಗೆ ಏನದ, ತಾವ್ ಯಾರು ಅನ್ನೋ ಅರಿವು ಅವ್ರಿಗದ. ಈ ಲೌಕಿಕ ಜೀವಿಗಳಿಗೆ ಅದು ಅರಿವಿಲ್ಲ. ಯಾಕ? ಪಂಚಮಹಾಭೂತಗಳಿಂದ ಮಾಡಿದ ಶರೀರ, ಆ ಶರೀರದಲ್ಲಿರುವುದಕ್ಕೆ ಇವರಿಗೆ ಮರೆವು ಅದ. ಆ ಮಾಯಾ ಈಶ್ವರರಿಂದ ರಚಿತವಾಗಿದ್ದಕ್ಕ ಅದೇನದ, ಮಾಯಾ ಈಶ್ವರ ಸ್ವರೂಪರವರು. ಇದು ಪಂಚಭೂತ ಸ್ವರೂಪ, ಇದು ಜೀವ, ಇದರಿಂದ ಆಗಿದ್ದದು. ಹೀಗಾಗಿ ಪಂಚಭೂತಗಳಿಂದ ತಯಾರಾದಂತ ಜೀವಿಗಳ ಶರೀರದೊಳಗ ಮರೆವು, ಪಾಪ, ಅಜ್ಞಾನ ತುಂಬಿ ತುಳುಕ್ತಿರ್ತದ. ಮಾಯಾ ಈಶ್ವರರ ಹೆಂಗದರ, ಹೆಂಡದ ಅಂಗಡಿ ಮಾಲಕರಿದ್ದಂಗದರ. ಅವರು ಹೆಂಡ ಸುತ್ತಮುತ್ತ ಇದ್ರು ಸಹಿತ ಅದು ಕುಡುದಿಲ್ಲ, ಅದರೊಳಗೆ ಅವ್ರಿಗೆ ವಿಸ್ಮೃತಿ ಮಾಡಿಕೊಂಡಿಲ್ಲ. ಏನೇನಾದ ಏನೋ ಮುಂದೆ ನೋಡೋಣ. ಆ ಮಾಯಾ ರಚಿತ ಅಂದ್ರೆ ಹೆಂಗಿರ್ತದ, ಈಶ್ವರ ಮಾಯೆಯರ ಸ್ವರೂಪ ಹೆಂಗಿರ್ತದ, ಈ ಪಂಚಭೂತಗಳಿಂದ ಆದ ಗಾಂಬೆಯ ಸ್ವರೂಪ ಹೆಂಗಿರ್ತದ ಅನ್ನೋದು ಮತ್ತೆ ಇದು ಬೇರೆ ಮಾಡಿ ತಿಳಿಸಿ ಹೇಳ್ತಾರ. ಪಾಠ ಉಪಯೋಗ ಅದ ಇಲ್ರಿ? ಬಾಳ ಉಪಯೋಗ. ಮಹಾತ್ಮರಿಗೆ ಯಾಕೆ ಗೌರವಿಸಬೇಕು, ಅವ್ರು ಹೆಂಗ್ ಬಂದಿರ್ತಾರೆ, ಯಾಕೆ ಬಂದಿರ್ತಾರ, ಬೇರೆ ಬೇರೆ ವಿಚಾರಗಳನ್ನು ಬಹಳ ಒಳ್ಳೆಯ. ಯಾಕಂದ್ರೆ ಮಾಯಿಯ ಬಗ್ಗೆ ಹೇಳೋದಿಲ್ಲ, ಮಾಯಿಯಿಂದ ರಚಿತ ಆಗೈತೆ ಅವ್ರದ್ದು ಇಲ್ಲ ಅನ್ನೋದ್ರ. ವ್ಯವಹಾರಿಕ ಜಗತ್ತಿನಿಗೆ ಬಂದ್ಬಿಟ್ಟಿರಿ. ಪರಮಾರ್ಥದಿಂದ ನೀವೇ ಬ್ರಹ್ಮ ಅದಿರಿ ಅಂತೇಳಿ ನಿಮ್ಮ ಆನಂದದಾಗ ನೀವಿರಂಥದ್ದು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿ ಈಗೇನ್ ಮಾಡಿರಿ, ಪರಮಾರ್ಥದಿಂದ ಕೆಳಗೆ ವ್ಯವಹಾರಿಕ ಜಗತ್ತಿಗೆ ಬಂದು ಇಲ್ಲಿ ವ್ಯವಹಾರಗಳ ನಡಿಬೇಕಾದ್ರೆ ಹೆಂಗ್ ನಡೀತಾವ? ಒಂದಿಷ್ಟು ಮಂದಿ ಸಜ್ಜನರದರ, ಅವರು ಉಪಾಸನೆ ಮಾಡ್ತಾರ. ಒಂದಿಷ್ಟು ಮಂದಿ ದುರ್ಜನರದರ, ಅವ್ರು ದುಷ್ಟ ಕಾರ್ಯ ಮಾಡ್ತಾರ. ಇವರಿಬ್ಬರು ಕರ್ಮಗಳ ಫಲವಾಗಿ ಅವತರಿಸಿ ಬರ್ತಾರ. ಬೇರೆ ಈ ದುಷ್ಟರು ಶಿಷ್ಟರು ಅವರವರ ಪಾಪ ಪುಣ್ಯಗಳ ಫಲವಾಗಿ ಅವರು ಅವತರಿಸಿ ಬರ್ತಾರ, ಹುಟ್ಟಿ ಬರ್ತಾರ. ಅವ್ರಿಗೆ ಅವತಾರ ಅನ್ನಂಗಿಲ್ಲ. ಮತ್ತೆ ಇವ್ರು ಹುಟ್ಟಿ ಬಂದು ಏನ್ ಮಾಡ್ತಾರ? ದುಷ್ಟರು ಶಿಷ್ಟರು ತಮ್ಮ ಪಾಪ ಪುಣ್ಯದ ಫಲಗಳು ಸುಖ ದುಃಖಗಳು ತಾವೇ ಅನುಭವಿಸ್ತಾರ. ಆದ್ರ ಈ ಅವತಾರಿ ಪುರುಷರು ಬೇರೆಯವರ ಪಾಪ ಪುಣ್ಯಗಳ ಫಲವಾಗಿ ಅವತರಿಸಿ ಬಂದು ಅವರಿಂದ ಉಂಟಾಗುವ ಪಾಪ ಪುಣ್ಯಗಳ ಎಲ್ಲ ಫಲಗಳು ಆ ಬೇರೆಯವರಿಗೆ ಹಂಚಿ ಹೋಗ್ತಾರ. ಅವ್ರು ತಾವು ಇಟ್ಕೊಳ್ಳಂಗಿಲ್ಲ. ಈಗ ನೋಡ್ರಿ ಹೆಂಗಿರ್ತದಂದ್ರ, ಯಾವನ ಒಬ್ಬ ಕಾಣ್ಲಾರ್ದವ್ ಇದ್ನಂತಂದ್ರ ಅವನಿಗೆ ವೇದಿಕೆ ಮೇಲೆ ಕರ್ಕೊಂಡೊಯ್ದು ಕುಂದಿರ್ಸಿ ಒಂದ್ ಶಾಲ ಹಾರ ಹಚ್ಚಿದ ಕೂಡ್ಲೇನೆ ಅವನಿಗೆ ಅದು ಎಂದೋ ಒಂದು ಹಚ್ಚಿರ್ತಾರ, ಭಾರಿ ಖುಷಿಯಾಗಿ
ಅದನ್ನ ತಗೊಂಡು ಚಂದ ಮಡಿಸಿ ಹಾರ ಗೀರ ಎಲ್ಲ ಕ್ಯಾರಿ ಬ್ಯಾಗ್ನಾಗ ಹಾಕೊಂಡು ಮನೆಗೆ ಹೋಗಿ ತಗೊಂಡು ಹೋಗ್ತಾನ ನಾವು. ಅದೇ ಇನ್ನೊಬ್ಬ ಅವನು ಈ ಹಾರ ಶಾಲ ಸಾಕಾಗಿರ್ತದೆ, ಇದೇನು ವಾದಲ್ಲೆಲ್ಲ ಒಂದೊಂದು ಶಾಲ ಹೊಚ್ಚೋದು ಹಾರ ಅಂತೇಳಿ ಆ ಹಾರ ಏನ್ ಮಾಡ್ತಾರ, ಅಲ್ಲೇ ಮುಂದ್ ಕೂತ್ ಯಾವಾರ ಹುಡುಗರಿದ್ರು ಹುಡುಗರಿದ್ದು ಆ ಹುಡುಗರಿಗೆ ತಗೋರಪ್ಪ ಇದು ಹಾರ ತಗೊಂಡು ತಲೆಗೆ ಹಾಕೊಂಡ್ಬಿಡ್ರಿ, ಅವು ಆ ಮಾಲೆ ಹರಿದು ಹಾಕೊಂಡ್ಬಿಡ್ರಿ ತಲೆಗೆ, ತಲೆ ಕೊಟ್ಬಿಡ್ತಾನ ನಾವು. ಆ ಶಾಲ್ ಸಹಿತ ಹೊಚ್ಚಿದ್ನಂತಂದ್ರೆ ಬಗ್ಲಾಗ ಯಾರು ಕೂತಿದ್ರು ಅಂದ್ರೆ ಅವ್ರಿಗೆ ಹೊಚ್ಚಿಗೆ ಹೋಗ್ಬಿಡ್ತಾನ, ಇಲ್ಲ ಅಲ್ಲೇ ಟೇಬಲ್ ಮೇಲೆ ಬಿಟ್ಟು ಹೋಗ್ಬಿಡ್ತಾನ. ಆ ಟೇಬಲ್ ಮೇಲಿನ ಶಾಲ್ ಇನ್ನೊಬ್ಬ ತಗೊಂಡು ಬೆನ್ನತ್ತಿರ್ತಾನ, ಸರ್ ಶಾಲ್ ಅಲ್ಲೇ ಬಿಟ್ಟಿರಿ ಅಲ್ಲೇ ಬಿಟ್ರಿ, ಹೌದಾ ತಾರಪ್ಪ ಅಂತ. ಹಂಗಿರ್ತು. ಅದ್ರ ಮೇಲೆ ಏನು ಅಂಟ್ಕೊಂಡಿರಂಗಿಲ್ಲ. ಹಾರ ಶಾಲಿಗೆ ಅಂಟ್ಕೊಳ್ಳಾರ್ದವ್ರು ಹೆಂಗಿರ್ತಾರ ಗೊತ್ತಾ? ಅಟ್ಕೊಂಡವ್ರು ಏನ್ ಮಾಡ್ತಿರ್ತಾರ, ಆಜು ಬಾಜುದವ್ರ ಶಾಲಿನ ಬಣ್ಣ, ಆಜು ಬಾಜುದವ್ರ ಶಾಲಿನ ರೇಟ, ಅವ್ರಿಗೆ ಚಲೋದ್ ಹಚ್ಚಾರ ನಮಗ್ ಚಲೋದ್ ಹಚ್ಚಿಲ್ಲ, ಅವ್ರ ಬಣ್ಣ ಚಂದದ, ಹಿಂಗೆಲ್ಲ ಮಾಡ್ತಿರ್ತಾರ. ಈ ಮ್ಯಾಲ್ ಕೂತವ್ರೇನು ಸರಳ ಇರಂಗಿಲ್ಲ. ಇವರು ಏನ್ ಮಾಡ್ತಿರ್ತಾರೆ, ಒಬ್ಬೊಬ್ರಿಗೆ ಒಂದೊಂದ್ ತರ ಮಾಡ್ತಿರ್ತಾರ. ಅವ್ರಿಗೆ ಅದು ಕೊಡ್ರಿ ಇವ್ರಿಗೆ ಇದು ಕೊಡ್ರಿ ಅಂತ ಹೇಳಿ. ಹಂಗ ಇವರು ಮ್ಯಾಲ ಕುಂತವ್ರು ಯಾವದಕ್ಕೂ ಅಂಟುಕೊಂಡಿರ ನಿಜವಾದ ಹಿರಿಯರು ಯಾವದಕ್ಕೂ ಅಂಟುಕೊಳ್ಳಲ್ಲ ಅವ್ರು. ಆಯ್ತು, ಎಷ್ಟಾಯ್ತು ಟೈಮು? 7:17 ಆಗ್ಯದ. 8 ಗಂಟೆ ತನಕ ನಡೆಸ್ರಿ. 8ಕ್ಕ ನಿಮ್ಮ ಮಂಗಳಾರತಿ ಮಾಡ್ರಿ. ಇವತ್ತಿನ ಪಾಠ ಏನು ಉಪಯೋಗ ಆಯ್ತಾ? ಏನು ಉಪಯೋಗ ಇಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಸ್ವಾಮೀಜಿಗಳು ಮುಖ್ಯವಾಗಿ ರಾಮಕೃಷ್ಣಾದಿಗಳ ಶರೀರ ಕೆಟ್ಟವರು ಕೂಡ ನಮ್ಮ ದುಷ್ಟ ಬುದ್ಧಿ ಸಲುವಾಗಿ ಅವರು ಕೂಡ ತಪಸ್ಸು ಮಾಡಿ ನಮ್ಮ ದುಷ್ಟ ಬುದ್ಧಿಯನ್ನ ತೋರಿಸುವಂತು ಒಳ್ಳೆಯವರು ಕೂಡ ತಪಸ್ಸು ಭಗವಂತನ ತಪಸ್ಸು ಮಾಡಿ ಜಗತ್ತಿನಲ್ಲಿ ಒಳ್ಳೆಯತನ ಪ್ರದರ್ಶನ ಮಾಡ್ತಾರೆ. ದೃಷ್ಟಾಂತಗಳೊಂದಿಗೆ ನಮಗೆಲ್ಲ ಶರೀರಗಳು ಆಗಿದ್ದಲ್ಲ, ಅದರ ಕೃಷ್ಣಾದಿಗಳ ಶರೀರಗಳು ಪುಣ್ಯದ ಫಲದಿಂದ ಶಿಷ್ಟರ ಫಲ ದುಷ್ಟರ ಕೆಟ್ಟ ಫಲದಿಂದ ಆಗಿತ್ತು ಅಂತ ವಿವರವಾಗಿ ನಮಗೆಲ್ಲ ತಿಳಿಸಿಕೊಟ್ಟು ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಒಂದು 10 ವಿಷಯಗಳೇ ಕೇಳ್ತೇನೆ, ನೀವು ಹೇಳ್ತಾರೆ ಒಂದು 10 ನಿಮಿಷ ಹೇಳ್ರಿ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಯಂ ಸರ್ವಾತೀತಂ ಗಗನ ಸದೃಶಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ तं ನಮಾಮಿ. ಓಂ ಜಗದ್ಗುರು ವಂದೇ. ಓಂ ಶಾಂತಿ ಶಾಂತಿ. ಇವತ್ತಿನ ಈ ಬೆಳಗಿನ ಜಾವದ ಸತ್ಸಂಗದಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ಶುದ್ಧಾತ್ಮರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಶುದ್ಧ ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವ ಅಪ್ಪಂಗಳ ಪಾದಗಳಿಗೂ ಹೃದಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ
ವಿಠ್ಠಲದಾಸಜಿಯವರನ್ನ ಹಾಗೂ ಪಂಡಿತ್ ಪೀತಾಂಬರ್ಜಿಯವರನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಿಸಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಸತ್ಸಂಗದಲ್ಲಿ ವಿಷಯದಲ್ಲಿ ಭಾಗಿಯಾಗುವುದು. ಶ್ರೀ ವಿಚಾರ ಚಂದ್ರೋದಯ ವಿಶೇಷ ಚಂದ್ರಿಕೆಯಲ್ಲಿ ಬರ್ತಕ್ಕಂಥ 16ನೇ ಕಲದ 2ನೇ ಭಾಗ ಪ್ರಾರಂಭ ವೇದಾಂತ ಪದಾರ್ಥ ಸಂಜ್ಞಾ ವರ್ಣನದ ಹಾಗೂ ಲಘು ವೇದಾಂತ ಕೃತಿಗಳ ವಿಚಾರದಿಂದ ಈ 16 ಕಲೆಗಳಲ್ಲಿ ಹೇಳಲ್ಪಟ್ಟಂತ ಪದಾರ್ಥಗಳು ದೃಶ್ಯ. ಈ 16 ಕಲೆಗಳ ಬಂದಿದ್ದೀವಿ, ತಿಳಿಸ್ಕೊಂಡು ಬಂದಿವಿ, ಇವುಗಳ ಕಡೆ ತಿಳಿಸ್ಕೊಂಡು ಬಂದಿವಿ. ನಾವು ಒಂದು ಏನದಲ್ಲ ದೃಶ್ಯ ರೂಪ ಪದಾರ್ಥಗಳು ಅವೇನದವ ಅನಾತ್ಮಗಳಾಗಿರ್ತವೆ. ಈ ಸಮಸ್ತ ಅನಾತ್ಮ ಪದಾರ್ಥಗಳಲ್ಲಿ ಹಾಸುಹೊಕ್ಕಾಗಿ ಹೇಗಂದ್ರೆ ಮನಿಗನ ಸೂತ್ರದಂತೆ 16 ಕಲೆಗಳಿಗೆ ಅತೀತವಾಗಿ